ಇದು ಸೆಕೆಂಡ್ ಮಾಡ್ಲು ಫಸ್ಟ್ ಕ್ವೆಶ್ಚನ್ ಏನಂತ ಎಕ್ಸ್ಪೆಂಡ್ ಲಾಗ್ ಆಫ್ ಸೀಕೆಂಟ್ ಎಕ್ಸ್ ಬೈ ಮೆಕ್ಲೇರನ್ ಸೀರೀಸ್ ಅಪ್ ಟು ದ ಟರ್ಮ್ ಕಂಟೈನಿಂಗ್ ಎಕ್ಸ್ ಪವರ್ 6 ಅಂತ ಕೇಳ್ತಾರೆ. ಅಕಸ್ಮಾತ್ ಇಲ್ಲ X4 ಅಂತ ಕೇಳ್ತಾರೆ. ಇಲ್ಲ ಏನೂ ಕೇಳಲಿಲ್ಲ ಅಂದರೆ 4 ಟರ್ಮ್ಸ್ ಮಟ್ಟ ಮಾಡಬೇಕು. ಓಕೆನಾ. ಮೆಕ್ಲೇರನ್ ಸೀರೀಸ್ ಈಸ್ ಗಿವನ್ ಬೈ ಫಾರ್ಮುಲಾ ಹೆಂಗೆ ಕೊಟ್ಟಿರ್ತಾರೆ ಅಂದರೆ ವೈ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ನಾಟ್ ಪ್ಲಸ್ ಎಕ್ಸ್ ಪವರ್ 1 ಬೈ 1 ಫ್ಯಾಕ್ಟೋರಿಯಲ್ ಅದು ಇಂಟು y1 ಆಫ್ 0 ಇಲ್ಲಿ x2 ಬೈ 2 ಫ್ಯಾಕ್ಟೋರಿಯಲ್ ಇಂಟು y2 ಆಫ್ 0 ಪ್ಲಸ್ ಎಕ್ಸ್ ಪವರ್ 3 ಬೈ 3 ಫ್ಯಾಕ್ಟೋರಿಯಲ್ ಇಂಟು y3 ಆಫ್ 0 ಪ್ಲಸ್ ಹಾಗೆ ಸೊ ಒನ್ 4 ಐತಿ. ನಮಗೆ 6 ಕೇಳಾರ, ಹಂಗಾಗಿ ಎಕ್ಸ್ ಪವರ್ 5 ಬೈ 5 ಫ್ಯಾಕ್ಟೋರಿಯಲ್ ಇಂಟು y5 ಇಂಟು 0 ಆ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಇದು ಫಾರ್ಮುಲಾ ಬುಕ್ಕಲ್ಲಿ ನಿಮಗೆ ಫಾರ್ಮುಲಾ ಇದೆ, ತೋರಿಸ್ತೀನಿ ಒಂದು ಸೆಕೆಂಡ್ ನೋಡಿ. ಮೆಕ್ಲೇರಿಯನ್ ಸೀರೀಸ್ ಅಟ್ ಪಾಯಿಂಟ್ 0 ಅಂತ ಇದೆ ನೋಡಿ. ಅಟ್ ಪಾಯಿಂಟ್ 0 ವೈ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಆಫ್ 0 ಪ್ಲಸ್ ಎಕ್ಸ್ ಬೈ ಅಂದರೆ ಎಕ್ಸ್ ಪವರ್ 1 ಬೈ 1 ಫ್ಯಾಕ್ಟರ್ ಇಂಟು ವೈ ಡ್ಯಾಶ್ ಆಫ್ 0 ಅಥವಾ y1 ಆಫ್ 0 ಪ್ಲಸ್ ವೈ ಪವರ್ 2 ಬೈ 2 ಫ್ಯಾಕ್ಟರ್ ಇಂಟು ವೈ ಡಬಲ್ ಡ್ಯಾಶ್ ಆಫ್ 0 ಅಥವಾ y2 ಅಂತ ಬರಿಬೋದು. ನಾವು ವೈ ಡಬಲ್ ಡ್ಯಾಶ್ ಬದಲು y2 ಅಂತ ಬರಿಬೋದು. ಇಲ್ಲಿ ವೈ ತ್ರಿಬಲ್ ಡ್ಯಾಶ್ ಬದಲು y3 ಅಂತಲೂ ಬರಿಬೋದು. ಹಂಗೆ ಸೊ ಒನ್. ಓಕೆನಾ. ಇದು ಮೆಕ್ಲೇರಿಯನ್ ಸೀರೀಸ್ ಇನ್ ಫಾರ್ಮುಲಾ. ನೆಕ್ಸ್ಟ್ ನಮಗೆ ಹಿಂಗೆ ಕೊಟ್ಟಿರ್ತಾರೆ. ಇದನ್ನು ಲಾಗ್ ಈಸ್ ಈಕ್ವಲ್ ಟು ಸೀಕೆಂಟ್ ಎಕ್ಸ್ ಅಂತ ಕೊಟ್ಟಿರ್ತಾರೆ. ಯಾಕೆನಾ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ಬೇಕು ನಾವು. ಹಿಂಗೆ ಲೆಟ್ ವೈ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಾಗ್ ಆಫ್ ಸೀಕೆಂಟ್ ಎಕ್ಸ್ ಅಂತ ತೊಗೋಬೇಕು. ಇದನ್ನು ಲಾಗ್ ಆಫ್ ಸೀಕೆಂಟ್ ಎಕ್ಸ್ ಅಂತ ತೊಗೋಬೇಕು. ಓಕೆನಾ. ಆಮೇಲೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಓಕೆನಾ. y1 ಅಂದರೆ ಡಿಫ್ರೆನ್ಷಿಯೇಟ್. ಓಕೆನಾ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ವೈದಿದ್ದು y1 ಆಗುತ್ತೆ. ಓಕೆನಾ. ಲಾಗ್ ಎಕ್ಸ್ ಅಂದರೆ 1/x, ಆದರೆ ಎಕ್ಸ್ ಜಾಗದಾಗ ಏನಿದೆ ಸೀಕೆಂಟ್ ಎಕ್ಸ್ ಅಂದರೆ ಎಕ್ಸ್ ಜಾಗದಾಗ ಸೀಕೆಂಟ್ ಎಕ್ಸ್ ಇದೆ, ಅದಕ್ಕೆ ಹೆಂಗೆ ಬರಿತೀವಿ. ಲಾಗ್ ಎಕ್ಸಿಂದ ಮಾಡಿದ್ವಿ, ಈಗ ನಾವೇನು ಮಾಡಬೇಕು, ಸೀಕೆಂಟ್ ಎಕ್ಸಿಂದ ಮಾಡಬೇಕು. ಸೀಕೆಂಟ್ ಎಕ್ಸ್ ಅಂದರೆ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್. ನಿಮಗೆ ಫಾರ್ಮುಲಾ ಕನ್ಫ್ಯೂಸ್ ಆಗ್ತಿದೆ ಅಂದರೆ ಇದರಲ್ಲಿ ತೋರಿಸ್ತೀನಿ ನೋಡಿ. ಲಾಗ್ ಎಕ್ಸ್ ಫಾರ್ಮುಲಾ ಏನು 1/x, ಆದರೆ ಎಕ್ಸ್ ಜಾಗದಾಗೆ ಇಲ್ಲೇನಿದೆ ಸೀಕೆಂಟ್ ಎಕ್ಸ್ ಇದೆ, ಹಂಗಾಗಿ ಸೀಕೆಂಟ್ ಎಕ್ಸ್ ಬರ್ತೀವಿ. 1/x ಬದಲಿ 1/x ಜಾಗದಾಗ ಏನಿದೆ ಸೀಕೆಂಟ್ ಎಕ್ಸ್, ಅದಕ್ಕೆ ಸೀಕೆಂಟ್ ಎಕ್ಸ್ ಬರ್ತೀವಿ. ನೆಕ್ಸ್ಟ್ ಸೀಕೆಂಟ್ ಎಕ್ಸ್ ಫಾರ್ಮುಲಾ ನೋಡಿ. ಸೀಕೆಂಟ್ ಎಕ್ಸ್ ಅಂದರೆ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಓಕೆನಾ. ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಅದನ್ನೇ ಬರ್ದಿದ್ದೀನಿ ನೋಡಿ. ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಸೀಕೆಂಟ್ ಫಾರ್ಮುಲಾ. ಈಗ ಲಾಗ್ ಆಫ್ ಎಕ್ಸ್ ಅಂದರೆ 1/x ಅದ್ರದ್ದು ಡಿಫ್ರೆನ್ಷಿಯೇಷನ್ ಮಾಡಿದ್ವಿ. ನೆಕ್ಸ್ಟ್ ಸೀಕೆಂಟಿಂದ ಮಾಡಬೇಕಾ. ಸೀಕೆಂಟಿಂದ ಏನೋ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಓಕೆನಾ. ಈಗ ಸೀಕೆಂಟ್ ಇದು ನಾವು y1 ಆಯಿತಾ, ಇಲ್ಲಿಗೆ ಮುಗೀತು y1. ನೆಕ್ಸ್ಟ್ y2ಗೆ ಏನು ಮಾಡ್ತೀವಿ, ಸೀಕೆಂಟ್ ಕ್ಯಾನ್ಸಲ್ ಆದರೆ ಏನು ಉಳಿತದೆ, ಬರೀ ಟ್ಯಾನ್ ಉಳಿಯುತ್ತೆ. ಟ್ಯಾನಿನ ಡಿಫ್ರೆನ್ಷಿಯೇಷನ್ ಏನು ಮಾಡ್ತೀವಿ y2ಗೆ, ಇಲ್ಲಿ ಇಲ್ಲಾಂದರೆ ಈ ಕಡೆ ಇನ್ನೊಂದು ಸತಿ ಬರೀರಿ. y1 ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ ಅಂತ. ಯಾಕಂದರೆ ಇದು ಕ್ಯಾನ್ಸಲ್ ಆಗುತ್ತೆ. ಸೀಕೆಂಟ್ ಎಕ್ಸ್ ಮತ್ತು ಈ ಸೀಕೆಂಟ್ ಎಕ್ಸ್ ಅವಾಗ ಟ್ಯಾನ್ ಎಕ್ಸ್ ಅಂತ ಉಳಿತೆ. ಮತ್ತು ಇದನ್ನು ಡಿಫ್ರೆನ್ಷಿಯೇಷನ್ ಮಾಡಬೇಕು. y2 ಅಂದರೆ ಇನ್ನೊಂದು ಸತಿ ಡಿಫ್ರೆನ್ಷಿಯೇಷನ್. ಟ್ಯಾನ್ ಎಕ್ಸ್ ಅಂದರೆ ಏನು, ಸೀಕೆಂಟ್ ಸ್ಕ್ವೇರ್ ಎಕ್ಸ್. ಓಕೆನಾ. ಫಾರ್ಮುಲಾ ಇದೆ ಸೀಕೆಂಟ್ ಸ್ಕ್ವೇರ್ ಎಕ್ಸ್. ಓಕೆನಾ. ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಟ್ಯಾನ್ ಎಕ್ಸ್ ಅಂದರೆ ಇಲ್ಲಿ ನೋಡ್ರಿ ಟ್ಯಾನ್ ಎಕ್ಸ್ ಅಂದರೆ ಸೀಕೆಂಟ್ ಸ್ಕ್ವೇರ್ ಎಕ್ಸಾ. ಓಕೆನಾ. ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಬರುತ್ತೆ. ಓಕೆನಾ. ಸೀಕೆಂಟ್ ಸ್ಕ್ವೇರನ್ನು ನಾವು ಮತ್ತೆ ಕನ್ವರ್ಟ್ ಮಾಡೋಕೆ ಅನ್ಬೋದು, ಅಂದರೆ ಈಸಿ ಆಗಲಿ ಅಂತ. 1 ಪ್ಲಸ್ ಸೀಕೆಂಟ್ ಸ್ಕ್ವೇರ್ ಅಂದರೆ 1 ಪ್ಲಸ್ ಒಂದು ಸೆಕೆಂಡ್ ಇದರಲ್ಲಿದೆ, ತೋರಿಸ್ತೀನಿ. ಇದರಲ್ಲಿದೆ ನೋಡಿ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಅಂದರೆ ಸೀಕೆಂಟ್ ಸ್ಕ್ವೇರ್ ಥೀಟಾ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಥೀಟಾ ಜಾಗದಾಗ ಎಕ್ಸ್ ಇದೆ ಅಷ್ಟೇ. ಓಕೆನಾ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಅಂತ ಬರಿಬೋದಾ, ಸೀಕೆಂಟ್ ಸ್ಕ್ವೇರನ್ನು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಅಂತ ಬರಿಬೋದಾ. ಹಾಗಾಗಿ ಸೀಕೆಂಟ್ ಸ್ಕ್ವೇರನ್ನು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಅಂತ ಬರಿತೀನಿ. ಆಮೇಲೆ ಟ್ಯಾನ್ ಸ್ಕ್ವೇರ್ ಅಂದರೆ ಇಲ್ಲಿ ಏನೈತಿ ಮೇಲ್ಗಡೆ, ಟ್ಯಾನ್ ಅಂದರೆ ಏನೈತಿ y1 ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್. ಇದನ್ನು ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, y1 ಸ್ಕ್ವೇರ್ ಆಗುತ್ತೆ. ಟ್ಯಾನ್ ಜಾಗದಾಗ y1 ಬರಿತೀನಿ, ಸ್ಕ್ವೇರ್ ಆ್ಯಸ್ ಇಟ್ ಈಸ್. ಓಕೆನಾ. 1 ಪ್ಲಸ್ y1 ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಇದನ್ನು y2ನ y3 ಡಿಫ್ರೆನ್ಷಿಯೇಟ್, ಯಾಕಂದರೆ ಇಲ್ಲಿ 6 ಅಪ್ ಟು 6 ಕೇಳಿದಾರೆ, y6 ಮಟ್ಟ ಮಾಡಬೇಕು. ಓಕೆನಾ. y3 ಈಸ್ ಈಕ್ವಲ್ ಟು ಇಲ್ಲಿ 1ಇಂದ ಡಿಫ್ರೆನ್ಷಿಯೇಷನ್ ಏನು 0. ಓಕೆನಾ. ಪ್ಲಸ್ y1 ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ ಏನು ಎಕ್ಸ್ ಪವರ್ ಎನ್ ಅಂತ ತಿಳ್ಕೊಳ್ರಿ. ಎಕ್ಸ್ ಪವರ್ ಎನ್ ಫಾರ್ಮುಲಾ ಏನು n ಇಂಟು ಎಕ್ಸ್ ಪವರ್ n-1. ಓಕೆನಾ. ನಿಮಗೆ ಇದರಲ್ಲಿದೆ, ತೋರಿಸ್ತೀನಿ ನೋಡಿ. ಎಕ್ಸ್ ಪವರ್ ಎನ್ ಫಾರ್ಮುಲಾ ಏನು ಎನ್ ಇಂಟು ಎಕ್ಸ್ ಪವರ್ n-1. ಇಲ್ಲಿ ಎಕ್ಸ್ ಜಾಗದಾಗ y ಇದೆ ಅಷ್ಟೇ. ಓಕೆನಾ. ಅವಾಗೇನಾಗುತ್ತೆ, ಎನ್ ಅಂದರೆ 2 ಇಂಟು ಎಕ್ಸ್ ಪವರ್ n-1 2 - 1 ಆಗುತ್ತೆ. ಓಕೆನಾ. ಇಂಟು ಇದ್ರದ್ದು ಎಕ್ಸ್ ಪವರ್ ಎನ್ನಿಂದ ಡಿಫ್ರೆನ್ಷಿಯೇಷನ್ ಮಾಡಿದ್ವಿ. ಈಗ ಅಂದರೆ ವೈಯಿಂದ ಡಿಫ್ರೆನ್ಷಿಯೇಷನ್ ಮಾಡಿದ್ವಿ. y ಪವರ್
y1 ಪವರ್ ಸ್ಕ್ವೇರ್ ಇಂದು ಡಿಫ್ರೆನ್ಷಿಯೇಷನ್ ಮಾಡಿದ್ವಿ. ನೆಕ್ಸ್ಟ್ ಈಗ y1 ಇಂದ ಡಿಫ್ರೆನ್ಷಿಯೇಷನ್ ಮಾಡಬೇಕು. y1 ಅಂದ್ರೇನು y2 ಇಂದ ಡಿಫ್ರೆನ್ಷಿಯೇಷನ್ y1 ಇಂದ y2 ಆಗುತ್ತೆ. ಓಕೆನಾ. ನೆಕ್ಸ್ಟ್ y4 ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಇದರಲ್ಲಿ 2 ಕಾಮನ್, ಇದು 0 ಆಯ್ತು ಮೇಲೆ 2y1 y2ನ ನಾನು 2 ಕಾಮನ್ ತೆಗೆದಿರ್ತೀನಿ. ಓಕೆನಾ. y1 ಮತ್ತು y2 ಅದು ಎರಡು ಯು ವಿ ರೂಲ್ ಹಾಕ್ತೀವಿ. ಯು ವಿ ರೂಲ್ ಅಂದರೆ ಏನು ಗೊತ್ತಾ? ಯು ವಿ ರೂಲ್ ಅಂದರೆ ಯುನ ಹಂಗೆ ಹಿಡ್ಕೊಂಡು ಡಿಫ್ರೆನ್ಷಿಯೇಷನ್ ಆಫ್ ವಿ ಮಾಡ್ತೀವಿ, ಪ್ಲಸ್ ವಿನ ಹಂಗೆ ಹಿಡ್ಕೊಂಡು ಡಿಫ್ರೆನ್ಷಿಯೇಷನ್ ಆಫ್ ಯು ಮಾಡ್ತೀವಿ. ಓಕೆನಾ. ಹಾಗಾಗಿ ನಾವು ಇದು ಮಾಡ್ತೀವಿ ನೋಡಿರಿ. y1 ಹಂಗೆ ಇದನ್ನು y1 ಹಂಗೆ ಹಿಡ್ಕೊಂಡು y2 ಡಿಫ್ರೆನ್ಷಿಯೇಷನ್ ಏನು y3 ಪ್ಲಸ್ y2 ಹಂಗೆ ಹಿಡ್ಕೊಂಡು ಡಿಫ್ರೆನ್ಷಿಯೇಷನ್ ಆಫ್ y1 ಏನು y2. ಓಕೆನಾ. ಇದಿಷ್ಟಾದಮೇಲೆ ಇದನ್ನು y1 ಪ್ಲಸ್ y1 ಇಂಟು y2 ಇಂಟು y2 ಏನಾಯಿತು y2 ಹೋಲ್ ಸ್ಕ್ವೇರ್, ಇದು y4 ಆಯಿತು ನಮಗೆ. ಈಗ 2 ಹಂಗೆ ಹಿಡ್ಕೊಂತೀವಿ. ಇದಿಷ್ಟನ್ನು ಡಿಫ್ರೆನ್ಷಿಯೇಷನ್ ಮಾಡ್ತೀವಿ. ಈಗ ಇದನ್ನು ಯು ವಿ ಫಾರ್ಮುಲಾ ಇದೆ. ಯು ಅಂದರೆ y1 ಇಂಟು ಡಿಫ್ರೆನ್ಷಿಯೇಷನ್ ಆಫ್ y3 ಏನು y4 ಪ್ಲಸ್ y3 ಹೆಂಗೆ ಹಿಡ್ಕೊಂತೀವಿ y1 ಡಿಫ್ರೆನ್ಷಿಯೇಷನ್ ಮಾಡಿದ್ರೆ y2 ಆಗುತ್ತೆ, ಪ್ಲಸ್ ಇದು ಎಕ್ಸ್ ಪವರ್ ಎನ್ ಫಾರ್ಮುಲಾ ಏನು n ಇಂಟು ಎಕ್ಸ್ ಪವರ್ n-1. ಹಾಗಾಗಿ y2 ಪವರ್ 2 ಅಂದರೆ 2 ಇಂಟು y2 ಪವರ್ 2 ಮೈನಸ್ 1 ಏನಾಗುತ್ತೆ 1 ಆಗುತ್ತೆ. ಅದಕ್ಕೆ 1 ಬರೆದ್ರು ಅಂದರೆ ಇಲ್ಲಾಂದ್ರು ಅಂದರೆ ಇಂಟು y2 ಡಿಫ್ರೆನ್ಷಿಯೇಷನ್ ಏನು y3. ಓಕೆನಾ. ಇದಿಷ್ಟ ಆದಮೇಲೆ ಇದರಲ್ಲಿ 2 ಕಾಮನ್ ತೆಗಿತೀವಿ. ಇದರಲ್ಲಿ ನೋಡಿರಿ 2 ಇಂಟು y3 ಏನಾಗುತ್ತೆ ಈ ಥರ ಹಾಕೋಬೇಕು. ಓಕೆನಾ. ಈ ಥರ ಹಾಕೊಂಡ್ರೆ ಕನ್ಫ್ಯೂಸ್ ಆಗೋಲ್ಲ. ಅವಾಗ 2 ಇಂಟು y2 2y2ನ ಇಲ್ಲಿ ನೋಡ್ರಿ, ಇಲ್ಲಿ ಹಿಂಗೆ ಬೇಡ, 2y2 y3ನ ಇಲ್ಲಿ ನೋಡಿ y2 y3 ಇದನ್ನ 2 ಇಲ್ಲಿ 2 ಇದ್ದಾವೆ, ಇಲ್ಲಿ ಪ್ಲಸ್ 1 ಇದೆ. ಅವಾಗ ಏನಾಗುತ್ತೆ 3y2 y3 ಆಗುತ್ತೆ. ಇದು ಆ್ಯಸ್ ಇಟ್ ಈಸ್ ಹಂಗೆ ಬರ್ಕೊತೀನಿ. ಇದೇನಾಗುತ್ತೆ y3 ಡಿಫ್ರೆನ್ಷಿಯೇಷನ್ ಆಗುತ್ತೆ. ಈಗ y5 ಡಿಫ್ರೆನ್ಷಿಯೇಷನ್ ಆಯಿತು. ಈಗ ನೆಕ್ಸ್ಟ್ y6 ಇದು ಯು ವಿ ರೂಲ್ ಹಾಕಬೇಕು. ಓಕೆನಾ. ಯು ಇಂಟು ಡಿಫ್ರೆನ್ಷಿಯೇಷನ್ ಆಫ್ ವಿ ಪ್ಲಸ್ ವಿ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಯು. y1 ಹಂಗೆ ಹಿಡ್ಕೊಂತೀವಿ, ಡಿಫ್ರೆನ್ಷಿಯೇಷನ್ ಆಫ್ y4 y5 ಆಗುತ್ತೆ, ಪ್ಲಸ್ y4 ಹಂಗೆ ಹಿಡ್ಕೊತೀನಿ, ಡಿಫ್ರೆನ್ಷಿಯೇಷನ್ ಆಫ್ y1 ಏನಾಗುತ್ತೆ y2 ಆಗುತ್ತೆ, ಪ್ಲಸ್ 3 ಹಂಗೆ ಕಾಮನ್ ಹಿಡ್ಕೊತೀನಿ. ಈ ಥರ 3 ಕಾಮನ್ ತಗೊತೀನಿ. y2 ಇಂಟು ಡಿಫ್ರೆನ್ಷಿಯೇಷನ್ ಆಫ್ y3 y4 ಆಗುತ್ತೆ, ಪ್ಲಸ್ y3 ಹಂಗೆ ಹಿಡ್ಕೊಂಡು ಡಿಫ್ರೆನ್ಷಿಯೇಷನ್ ಆಫ್ y2 ಏನಾಗುತ್ತೆ y3 ಆಗುತ್ತೆ. ಇಲ್ಲಿ y3 ಏನಾಗುತ್ತೆ y3 ಸ್ಕ್ವೇರ್ ಆಗುತ್ತೆ. ಓಕೆನಾ. ಇದಿಷ್ಟು ನೆಕ್ಸ್ಟ್ ಬರಿಬೋದು, ಇಲ್ಲಾಂದರೆ ಇಷ್ಟೇ ಸಾಕು. ಅಂದರೆ 6 ಮಟ್ಟ ಕೇಳಾರೆ 6 ಮಟ್ಟ ಅಷ್ಟೇ ಸ್ಟಾಪ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಎಕ್ಸ್ ಜಾಗದಾಗ 0 ಹಾಕಬೇಕು. ಓಕೆನಾ. ಇಲ್ಲಿ ಫಾರ್ಮುಲಾದಾಗಿದೆ ನೋಡಿ, ಗೊತ್ತಾಗಲಿಲ್ಲ. y1 ಆಫ್ 0 y2 ಆಫ್ 0. ಈಗ ನಾವು y1 y2 y3 ಅವೆಲ್ಲ ಕಂಡುಹಿಡಿದ್ವಿ. ಈಗ y1 ಆಫ್ 0 ಕಂಡುಹಿಡ್ಬೇಕಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ y ಆಫ್ ಎಕ್ಸ್ ಅಂದರೆ ಲಾಗ್ ಆಫ್ ಸೀಕೆಂಟ್ ಎಕ್ಸ್. ಇದು ಎಕ್ಸ್ ಜಾಗದಾಗ 0 ಹಾಕಬೇಕು. ಲಾಗ್ ಆಫ್ ಸೀಕೆಂಟ್ 0 ಯಾವಾಗಲೂ 1 ಆಗುತ್ತೆ. ಯಾಕಂದರೆ ನಿಮ್ಮದ್ರಲ್ಲಿ ಫಾರ್ಮುಲಾ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡ್ರಿ, ಅವಾಗಲೇ ಹೇಳಿದ್ನಲ್ಲ. ಈಗ ನಮಗೆ ಸೀಕೆಂಟ್ ಇದೆ. ಸೀಕೆಂಟ್ 0 ಡಿಗ್ರಿ ಏನೈತಿ 1 ವ್ಯಾಲ್ಯೂ. ಇದನ್ನು ಟೇಬಲ್ ಕಲಿಬೇಕು ನೀವು. ಸೀಕೆಂಟ್ 0 ವ್ಯಾಲ್ಯೂ 1 ಇದೆ. ಓಕೆನಾ. ಸೀಕೆಂಟ್ 0 ವ್ಯಾಲ್ಯೂ 1 ಇದೆನಾ, 1ಅನ್ನು ಬರ್ಕೋಬೇಕು. ಈಗ ನೋಡಿರಿ, ಸೀಕೆಂಟ್ 0 ಅಂದರೆ 1 ಆಗುತ್ತೆ. ಲಾಗ್ 1 ಏನಾಗುತ್ತೆ ಯಾವಾಗಲೂ 0 ಆಗುತ್ತೆ. ಓಕೆನಾ. ನೆಕ್ಸ್ಟು y1 ಅಂದರೆ ಟ್ಯಾನ್ ಎಕ್ಸ್ ಅಂದರೆ ಟ್ಯಾನ್ 0 ಹಾಕಿದರೆ ಟ್ಯಾನ್ 0 ಯಾವಾಗಲೂ 0 ಆಗುತ್ತೆ. ಅದನ್ನು ಇದರಲ್ಲಿ ನೀವು ಅದಾವಾಗಲೇ ತೋರಿಸಿದ್ರೆ ಅದರಲ್ಲಿ ಟ್ಯಾನ್ 0 ಡಿಗ್ರಿಯನ್ನು 0 ಆಗುತ್ತೆ. y2 ಆಫ್ 0 y2 ಏನಿದೆ ನಮಗೆ 1 ಪ್ಲಸ್ y1 ಸ್ಕ್ವೇರ್. y1 ಏನು ಸಿಕ್ಕಿದ್ದು ನಮಗೆ 0. ಅವಾಗ ಏನಾಗುತ್ತೆ, ಅಥವಾ ಸೀಕೆಂಟ್ ಸ್ಕ್ವೇರ್ 0 ಹಾಕಿದ್ರೂ 1 ಬರುತ್ತೆ. ಅಥವಾ ನಾವು ಸಿಂಪ್ಲಿಫೈಡ್ ಮಾಡಿದ್ವಲ್ಲ ಆ ಥರ ಮಾಡಿದ್ರೂ 1 ಪ್ಲಸ್ y1 ಸ್ಕ್ವೇರ್. y1 ಏನಿದೆ ನಿಮಗೆ 0 ಸಿಕ್ಕಿದೆನಾ, ಹಾಗಾಗಿ 0 ಸ್ಕ್ವೇರ್ ಅಂದರೆ ಏನಾಗುತ್ತೆ 1 ಆಗುತ್ತಾ. ಓಕೆನಾ. y2 1 ಸಿಕ್ತು ನಮಗೆ. y3 ಏನಿದೆ 0 ಪ್ಲಸ್ 2 ಇಂಟು y1 ಡಾಟ್ y2. 2 ಇಂಟು y1 ಏನಿದೆ 0 ಇದೆ, y2 ಏನಿದೆ 1 ಇದೆ. 0 ಇಂಟು ಎನಿಥಿಂಗ್ 0 ಅದಕ್ಕೆ y3 0 ಆಯಿತು. ನೆಕ್ಸ್ಟು y4 ಆಫ್ 0 ಅಂದರೆ 2 ಇಂಟು y1 ಏನಿದೆ 0 ಇದೆ ಇಲ್ಲಿ 0. y3 ಏನಿದೆ 0 ಇದೆ, ಪ್ಲಸ್ y2 ಏನಿದೆ 1 ಸ್ಕ್ವೇರ್ 1 ಆಗುತ್ತೆ. 1 ಇಂಟು 2 ಆಗುತ್ತೆ. y4 2 ಆಯಿತು. ನೆಕ್ಸ್ಟು y5 ಒಳಗೆ y1 0 y4 2 ಇಂಟು 3 ಇಂಟು y2 1 ಮತ್ತು ಇದು 0 ಆಗುತ್ತೆ. ಇದು 0 ಆಗುತ್ತೆ. ಅವಾಗ 2 ಇಂಟು 0 ಆಗುತ್ತೆ. y5 0. ನೆಕ್ಸ್ಟು y6 ಆಫ್ 0 ಇಸ್ ಈಕ್ವಲ್ ಟು, ನಾನು ಸ್ಪೇಸ್ ಇಲ್ಲ ಅಂತ ಹಿಂಗೆ ಬರ್ತಿದ್ದೀನಿ, ನೀವು ಕೆಳಗೆ 1 ಬೈ 1 ಮಾಡ್ಕೊಂಡು ಹೋಗೋದು, ಅಥವಾ ಇಲ್ಲಿ ಪಕ್ಕಕ್ಕೆ ಅಲ್ಲಿ ಎಕ್ಸಾಮಲ್ಲಿ ಬರಿಬೋದು. y6 ಆಫ್ 0ನ ಇದಕ್ಕೆಲ್ಲದಕ್ಕೂ ವ್ಯಾಲ್ಯೂಸ್ ಹಾಕಿದಾಗ ನಿಮಗೇನಾಗುತ್ತೆ 16 ಬರುತ್ತೆ. y6 16. ಇದಿಷ್ಟು ಆದಮೇಲೆ ಇದಿಷ್ಟನ್ನು ಈಕ್ವೇಷನ್ ನಂಬರ್ 1
ಅಂದರೆ ಈ ಫಾರ್ಮುಲಾ ಇದೆಲ್ಲ ಮೆಕ್ಲೇರಿನ್ ಸೀರೀಸ್ ಅದಕ್ಕೆ ಹಾಕಬೇಕು. y0 ಏನು ಸಿಕ್ಕಿತ್ತು ನಮಗೆ, y0 0 x ಪವರ್ 1 ಬೈ 1 ಫ್ಯಾಕ್ಟ್ರಲ್ ಅಂದರೆ 1 ಇಂಟು 1 ಓಕೆನಾ. 1 ಫ್ಯಾಕ್ಟ್ರಲ್ ಅಂದರೆ 1 ಓಕೆನಾ. y1 ಅಂದರೆ 0 ಪ್ಲಸ್ x2/2 ಫ್ಯಾಕ್ಟ್ರಲ್ ಅಂದರೆ 2 ಇಂಟು 1 2 ಆಗುತ್ತೆ ಓಕೆನಾ. y2 ಏನಿದೆ 1 ಇದೆ ಪ್ಲಸ್ x3/3 ಫ್ಯಾಕ್ಟ್ರಲ್ ಅಂದರೆ 3 ಇಂಟು 2 ಇಂಟು 1 ಏನಾಗುತ್ತೆ 6 ಆಗುತ್ತೆ. ನೆಕ್ಸ್ಟ್ y3 0 x4/4 ಫ್ಯಾಕ್ಟೋರಿಯಲ್ ಅಂದರೆ 4 ಇಂಟು 3 ಇಂಟು 2 ಇಂಟು 1 24 ಆಗುತ್ತೆ. y4 2 ಆಗುತ್ತೆ. ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಇದು 5 ಫ್ಯಾಕ್ಟೋರಿಯಲ್ ಅಂದರೆ 5 ಇಂಟು 4 ಇಂಟು 3 ಇಂಟು 1 ಅದನ್ನು ಮಾಡ್ತೀವಿ. 6 ಫ್ಯಾಕ್ಟೋರಿಯಲ್ ಅಂದರೆ 6 ಇಂಟು 5 ಇಂಟು 4 ಇಂಟು 3 ಇಂಟು 1 ಮಾಡಿದಾಗ 720 ಬರುತ್ತೆ. ಇದು y6 16 ಬರುತ್ತೆ, ಅದನ್ನ ವ್ಯಾಲ್ಯೂಸ್ ಹಾಕೊಂತೀನಿ. ನೆಕ್ಸ್ಟ್ ನೋಡಿರಿ 0 ಇದು 0 ಇಂಟು x1 0 ಆಗುತ್ತೆ. 1 ಇಂಟು x²/2 ಏನಾಗುತ್ತೆ, x²/2 ಹಂಗಿರುತ್ತೆ. ನೆಕ್ಸ್ಟ್ ಇದು 0 ಇಂಟು x3 ಅದು 0 ಆಗುತ್ತೆ. 2 ಇಂಟು x4/24 ಅಂದರೆ 2 1 2 2 ಅವಾಗಿನ 12 ಆಗುತ್ತೆ. x4/12 ಹಂಗೆ ಬರ್ಕೊತೀನಿ. ಇದು ಫುಲ್ 0 ಆಗುತ್ತೆ. 16 1 45 720 ನೀವು ಕ್ಯಾನ್ಸಲ್ ಮಾಡಿ ಕರೆಕ್ಟ್ ಬರುತ್ತೆ 45. ಈಗ ನಮಗೇನು y(x)² ಪ್ಲಸ್ x4/12 ಪ್ಲಸ್ x6/45 ಇದು ನಮ್ಮದು ಇದ್ರದ್ದು ಮೆಕ್ಲೇರನ್ ಸೀರೀಸು ಲಾಗ್ ಆಫ್ ಸೀಕೆಂಟ್ ಎಕ್ಸ್. ಇದು ತುಂಬ ಸರಿ ಕೇಳಿದ್ದಾರೆ, ಇಂಪಾರ್ಟೆಂಟ್ ಒನ್ನು. ಇದರಲ್ಲಿ ಏನೇನು ಹೇಳ್ಕೊಡ್ತೀನೋ ಇವೆಲ್ಲ ಪಕ್ಕ ಬರ್ತವೆ, ನೀವು ಅಷ್ಟು ಕಲಿಬೇಕು ಓಕೆನಾ. ನೆಕ್ಸ್ಟ್ ಇದಾದಮೇಲೆ ನಾನು ಸೆಕೆಂಡ್ ಕ್ವಶನ್ನು ಲಾಗ್ ಆಫ್ 1 + sin x ಅಂತ ಕೇಳ್ತಾರೆ ಅಪ್ ಟು x⁴ ಅಂತ. ಸೇಮ್ ಫಾರ್ಮುಲಾ ಬರ್ಕೋಬೇಕು ಫಸ್ಟಿಗೆ. ಅದು ಈಕ್ವೇಷನ್ 1 ಅಂತ ಕರೀರಿ, ಏನಾರು ಅಂತ ಕರೀರಿ. ದ ಮೆಕ್ಲೇರನ್ ಸೀರೀಸ್ ಈಸ್ ಗಿವನ್ ಬೈ ಅಂತ ಬರೀರಿ. ನೆಕ್ಸ್ಟು ಇದು ಲಾಗ್ ಆಫ್ 1 + sin x ಅದನ್ನು ಬರೀ y ಆಫ್ x ಲಾಗ್ 1 + sin x ಅಂತ ಬರೀರಿ. ಲಾಗ್ x ಫಾರ್ಮುಲೇನು 1/x, x ಜಾಗದಾಗ ಏನೈತಿ 1 + sin x 1 + sin x. ಆಮೇಲೆ ಡಿಫ್ರೆನ್ಷಿಯೇಷನ್ ಆಫ್ 1 + sin x ಅಂದರೆ 1 ಅಂದರೆ 0 ಆಗುತ್ತೆ. 1 ಅಂದರೆ 0 ಆಗುತ್ತೆ ಓಕೆನಾ. 1 ಅಂದರೆ 0 ಆಗುತ್ತೆ. ಅವಾಗೇನು ಮಾಡ್ತೀರಾ, 1 ಅಂದರೆ ಏನಾಗುತ್ತೆ 0 ಆಗುತ್ತೆ. 1 ಅಂದರೆ 0 ಆಗುತ್ತೆ. 0 ಪ್ಲಸ್ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ಅಂದರೆ ಬರೀರಿ 1 ಅಂದರೆ 0 ಆಗುತ್ತೆ. 0 ಪ್ಲಸ್ sin x ಅಂದರೆ cos x, ಡಿಫ್ರೆನ್ಷಿಯೇಷನ್ ಆಫ್ sin x cos x. ಅವಾಗ ಏನಾಗುತ್ತೆ cos x/1 + sin x ಓಕೆನಾ. ಇದಿಷ್ಟ ಆಯಿತು. ಇದು ಒಂದು ಸತಿ ಡಿಫ್ರೆನ್ಷಿಯೇಷನ್ ಮಾಡಿ, ಇದನ್ನು ಡಿಫ್ರೆನ್ಷಿಯೇಷನ್ ನೆಕ್ಸ್ಟ್ ಇನ್ನೂ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಅಂದರೆ y1ನ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ y2 ಆಫ್ x ಆಗುತ್ತೆ ಓಕೆನಾ. ಇದು u ಡಿವೈಡೆಡ್ ಬೈ v ರೂಲ್ ಇರುತ್ತೆ, ಅದ್ರಾಗೆ ಇದು ಫಾರ್ಮಲ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಡಿಫ್ರೆನ್ಷಿಯೇಷನ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ವಿ ಅಂದರೆ ಫಸ್ಟ್ ಡಿನಾಮಿನೇಟರ್ ವಿ ಹೆಂಗೆ ಇಟ್ಕೋಬೇಕು, ಡಿಫ್ರೆನ್ಷಿಯೇಷನ್ ಆಫ್ ಅಂದರೆ ಡಿನಾಮಿನೇಟರ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ನ್ಯೂಮರೇಟರ್ ಬೈ ನ್ಯೂಮರೇಟರ್ ಹೋಲ್ ಸ್ಕ್ವೇರ್. ಡಿನಾಮಿನೇಟರ್ ಏನಿದೆ ವಿ ಐತಿ, ಡಿಫ್ರೆನ್ಷಿಯೇಷನ್ ಆಫ್ ಮೇಲೆ ನ್ಯೂಮರೇಟರ್ ಯು ಮೈನಸ್ ನ್ಯೂಮರೇಟರ್ ಯು ಇದೆ, ಹಂಗೆ ಡಿನಾಮಿನೇಟರ್ ಡಿಫ್ರೆನ್ಷಿಯೇಷನ್ ಮಾಡಬೇಕು ಬೈ ಡಿನಾಮಿನೇಟರ್ ಹೋಲ್ ಸ್ಕ್ವೇರ್ ಓಕೆನಾ. ಇದನ್ನು ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾನು ಈ ಥರ ಬರೀತೀನಿ. ಈಗ ಡಿನಾಮಿನೇಟರ್ ಏನಿದೆ 1 + sin x ಅದನ್ನು ಬರ್ಕೊತೀನಿ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ನ್ಯೂಮರೇಟರ್ ಏನಿದೆ cos x ಇದೆ. cos x ಇನ್ ಡಿಫ್ರೆನ್ಷಿಯೇಷನು ಮೈನಸ್ sin x ಮೈನಸ್ ಫಾರ್ಮುಲಾ ಪ್ರಕಾರ ಮೈನಸ್ cos x ಅನ್ನು ಹಂಗೆ ಬರ್ಕೋಬೇಕು ನ್ಯೂಮರೇಟರ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ನ್ಯೂಮರೇಟರ್ ಡಿನಾಮಿನೇಟರ್ ಇದ್ದರೆ 1 + sin x. 1 + sin x ಅನ್ನು ಡಿಫ್ರೆನ್ಷಿಯೇಷನ್ ಆಗುತ್ತೆ, 1 0 ಆಗುತ್ತೆ. ಪ್ಲಸ್ sin x ಅಂದರೆ cos x ಬರುತ್ತೆ ಡಿವೈಡೆಡ್ ಬೈ ಡಿನಾಮಿನೇಟರ್ ಹೋಲ್ ಸ್ಕ್ವೇರ್. ಡಿನಾಮಿನೇಟರ್ ಏನಿದೆ 1 + sin x ಹೋಲ್ ಸ್ಕ್ವೇರ್ ಹೋಗ್ತೀವಿ. ಇದರಲ್ಲಿ ಇಲ್ಲಿ ನೋಡ್ರಿ 1 + sin x ಇಲ್ಲೊಂದಿದೆ, 1 + sin x ಇಲ್ಲಿ ಹೋಲ್ ಸ್ಕ್ವೇರ್ ಇದೆ, ಇದು ಹೋಲ್ ಸ್ಕ್ವೇರ್ ಇದು ಕ್ಯಾನ್ಸಲ್ ಆಗುತ್ತೆ. ಅವಾಗ ಮೈನಸ್ sin x ಮೈನಸ್ ಇಲ್ಲಿ ನೋಡ್ರಿ ಮೈನಸ್ sin x ಬರ್ಕೊತೀನಿ. ಆಮೇಲೆ ಇಲ್ಲಿದೆ ಅಲ್ಲ ಏನಿದೆ, ಒಂದು ನಿಮಿಷ, ಫಸ್ಟ್ ನಾನು ಇಲ್ಲಿ ಕ್ಯಾನ್ಸಲ್ ಮಾಡ್ಕೊಳಲ್ಲ, ಹಂಗೆ ಇಟ್ಕೊತೀನಿ. ಫಸ್ಟ್ ಮಲ್ಟಿಪ್ಲೈ ಮಾಡ್ಕೊತೀನಿ. ಮೈನಸ್ sin x ಇಂಟು ಮೈನಸ್ sin x ಇಂಟು 1 ಮೈನಸ್ sin x ಪ್ಲಸ್ ಇಂಟು ಮೈನಸ್ ಆಗುತ್ತೆ. sin x ಇಂಟು sin x ಮೈನಸ್ sin x ಹೋಲ್ ಸ್ಕ್ವೇರ್ ಆಗುತ್ತೆ. ಇದು ಮೈನಸ್ ಆ್ಯಸ್ ಇಟ್ ಈಸ್ ಇಟ್ಕೊತೀನಿ.
ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸ್ ಆಗುತ್ತೆ ಡಿವೈಡೆಡ್ ಬೈ ಅದು ಹೆಂಗಿರುತ್ತೆ ಇದಿಷ್ಟಿಂದು ಮೈನಸ್ ಇದನ್ನು ಮೈನಸ್ ಕಾಮನ್ ತೆಗಿತೀನಿ. ಅವಾಗ ಸೈನ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇದೆ. ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು 1. ಯಾವಾಗಲೂ ಸೈನ್ ಸ್ಕ್ವೇರ್ ಎಕ್ಸ್ ನೋಡು ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 1. ಓಕೆನಾ? ಹಂಗಾಗಿ ನಾವು ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಏನಾಗುತ್ತೆ 1 ಆಗುತ್ತೆ. ಹಂಗಾಗಿ 1 ಬರಿತೀನಿ. ಸೈನ್ ಎಕ್ಸ್ ಆ್ಯಸ್ ಇಟ್ ಈಸ್ ಹಂಗೆ ಬರ್ಕೊತೀನಿ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಉಲ್ಟಾ ಪಲ್ಟಾ ಬರೆದು ನಡೀತೆ. 1 ಪ್ಲಸ್ ಸೈನ್ ಎಕ್ಸ್ ಅಂತ ಬರೆದ್ರು ಒಂದೇ, ಸೈನ್ ಎಕ್ಸ್ ಪ್ಲಸ್ 1 ಅಂದ್ರೆ ಬರುತ್ತೆ. ಮೈನಸ್ 1 ಪ್ಲಸ್ ಸೈನ್ ಎಕ್ಸ್ ಬೈ 1 ಪ್ಲಸ್ ಸೈನ್ ಎಕ್ಸ್. ಇಲ್ಲಿ ಒಂದು ಸೈನ್ ಇದೆ, ಇಲ್ಲಿ 2 ಸೈನ್ ಇದೆ, ಅದಕ್ಕೆ ಹಿಂಗೆ ಕ್ಯಾನ್ಸಲ್ ಮಾಡ್ತೀವಿ. ಅವಾಗ ಏನಾಗುತ್ತೆ ಮೈನಸ್ ಹಂಗೆ ಇರುತ್ತೆ. ಇದೇನಾಗುತ್ತೆ ಏನಿಲ್ಲ ಅಂದರೆ 1 ಆಗುತ್ತೆ. 1 ಬೈ ಸೈನ್ ಎಕ್ಸ್. ಓಕೆನಾ? ಇದು y2 ಆಯಿತು. ಮತ್ತು ನಾವು ಡಿಫ್ರೆನ್ಷಿಯೇಷನ್ y3 ಅವ್ರು ಎಷ್ಟು ಕೇಳಿದ್ರೆ y4 ಮಟ್ಟ ಕೇಳಿದ್ರೆ, x⁴ ಅಂದರೆ y4 ಮಟ್ಟ ಕೇಳಿದರೆ y3 ಮಾಡ್ಬೇಕಾ? ಹಂಗಾಗಿ ಸೇಮ್ ಅದೇ ಫಾರ್ಮುಲಾ. ಡಿನಾಮಿನೇಟರ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ನ್ಯೂಮರೇಟರ್ 1 ಅಂದರೆ 0 ಆಗುತ್ತೆ. ಮೈನಸ್ ಇದು ಫಸ್ಟಿಗೆ ಇಲ್ಲಿ ಮೈನಸ್ ಇದೆಯಲ್ಲ, ಇದು ಹೊರಗೆ ತಗೊಂಡಿರ್ತೀನಿ. ಡಿನಾಮಿನೇಟರ್ ಹಂಗೆ ಬರ್ಕೊಂಡು ಡಿನಾಮಿನೇಟರ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ನ್ಯೂಮರೇಟರ್ ಅಂದರೆ 0 ಮೈನಸ್ ಮೇಲ್ಗಡೆ ನ್ಯೂಮರೇಟರ್ 1 ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಡಿನಾಮಿನೇಟರ್ ಏನು 1 ಪ್ಲಸ್ ಸೈನ್ ಎಕ್ಸ್ ಅಂದರೆ 1 ಪ್ಲಸ್ ಸೈನ್ ಎಕ್ಸ್ ಇಂದು ಡಿಫ್ರೆನ್ಷಿಯೇಷನ್ ಏನು 1 ಅಂದರೆ 0 ಆಗುತ್ತೆ, ಪ್ಲಸ್ ಸೈನ್ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಆಗುತ್ತೆ ಡಿವೈಡೆಡ್ ಬೈ ಡಿನಾಮಿನೇಟ್ರ್ ಹೋಲ್ ಸ್ಕ್ವೇರ್. ಡಿನಾಮಿನೇಟರ್ 1 ಪ್ಲಸ್ ಸೈನ್ ಎಕ್ಸ್ ಇದೆ, ಅದ್ರ ಹೋಲ್ ಸ್ಕ್ವೇರ್. ಓಕೆನಾ? ಇದಿಷ್ಟ ಆದಮೇಲೆ ಇಲ್ಲಿ ನೋಡಿರಿ 0 ಇಂಟು 1 ಪ್ಲಸ್ ಸೈನ್ ಎಕ್ಸ್ ಫುಲ್ 0 ಆಗುತ್ತೆ. ಮೈನಸ್ 1 ಇಂಟು ಕಾಸ್ ಎಕ್ಸ್ ಏನಾಗುತ್ತೆ ಮೈನಸ್ ಕಾಸ್ ಎಕ್ಸ್ ಆಗುತ್ತೆ ಡಿವೈಡೆಡ್ ಬೈ ಇದನ್ನು ಬರ್ಕೊತೀವಿ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. ಕಾಸ್ ಎಕ್ಸ್ ಬೈ 1 ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಇದು y3 ಆಯಿತು. ನೆಕ್ಸ್ಟ್ ನಿಮಗೆ y4 ಮಾಡಬೇಕು. y4 ಅಂದರೆ ಅದೇ ಸೇಮ್ ಡಿನಾಮಿನೇಟರ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ನ್ಯೂಮರೇಟರ್ ಪ್ಲಸ್ ಮೈನಸ್ ನ್ಯೂಮರೇಟರ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಡಿನಾಮಿನೇಟರ್ ಬೈ ಡಿನಾಮಿನೇಟರ್ ಹೋಲ್ ಸ್ಕ್ವೇರ್. ಓಕೆನಾ? ಇಲ್ಲಿ ಡಿನಾಮಿನೇಟರ್ ಏನಿದೆ 1 ಪ್ಲಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಡಾಟ್ ಇಂಟು ಕಾಸ್ ಎಕ್ಸಿಂದ ಡಿಫ್ರೆನ್ಷಿಯೇಷನ್ ಏನು ಮೈನಸ್ ಸೈನ್ ಎಕ್ಸ್ ಮೈನಸ್ ಫಾರ್ಮುಲಾ ಪ್ರಕಾರ ಕಾಸ್ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಬರ್ಕೊಂಡ್ರೆ ಡಿಫ್ರೆನ್ಷಿಯೇಷನ್ ಆಫ್ ಡಿನಾಮಿನೇಟರ್ ಡಿಫ್ರೆನ್ಷಿಯೇಷನ್ ಏನು x⁴n ಫಾರ್ಮುಲಾ ಐತಿ. x⁴n ಫಾರ್ಮುಲಾ ಏನು n ಇಂಟು x⁴n-1 2 ಇಂಟು 1 ಪ್ಲಸ್ ಸೈನ್ ಎಕ್ಸ್ ಪವರ್ 2 ಮೈನಸ್ 1 ಆಗುತ್ತೆ. 1 ಬರೆದ್ರು ಒಂದೇ, ಇಲ್ಲಾಂದ್ರೆ ಒಂದೇ ಡಾಟ್. ಈಗ x⁴n ಅಂದರೆ 1 ಪ್ಲಸ್ ಸೈನ್ ಹೋಲ್ ಸ್ಕ್ವೇರಿಂದ ಮಾಡಿದ್ವಿ. ಈಗ 1 ಪ್ಲಸ್ ಸೈನಿಂದ ಡಿಫ್ರೆನ್ಷಿಯೇಷನ್ ಏನು 1 ಅಂದರೆ 0 ಆಗುತ್ತೆ, ಪ್ಲಸ್ ಸೈನ್ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಬರ್ಕೊತೀನಿ ಡಿವೈಡೆಡ್ ಬೈ ಹೋಲ್ ಸ್ಕ್ವೇರ್. 1 ಪ್ಲಸ್ ಸೈನ್ ಹೋಲ್ ಸ್ಕ್ವೇರ್ ಪವರ್ ಹೋಲ್ ಸ್ಕ್ವೇರ್. ಓಕೆನಾ? ನಾವೇನು ಮಾಡ್ತೀವಿ ಇಲ್ಲಿ 1 ಪ್ಲಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಇದೆ, ಇಲ್ಲೊಂದು ಹೋಲ್ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಈಗ 2 ಇಂಟು 2 4 ಆಗುತ್ತಾ. ಇಲ್ಲಿ 2 ಕ್ಯಾನ್ಸಲ್ ಆಗಿದೆ, ಇಲ್ಲಿ 2 ಕ್ಯಾನ್ಸಲ್ ಆಗಿದ್ರೆ ಇಲ್ಲಿ ಎಷ್ಟು ಉಳಿಯುತ್ತೆ 2 ಆಗುತ್ತೆ. 1 ಪ್ಲಸ್ ಸೈನ್ ಹೋಲ್ ಸ್ಕ್ವೇರ್ ಉಳಿಯುತ್ತೆ. ಓಕೆನಾ? ಸೈನ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇಲ್ಲಿ ಬರ್ಕೊತೀನಿ. ಮೈನಸ್ ಇಲ್ಲಿ ನೋಡ್ರಿ, ಇಲ್ಲಿ ಕಾಸು, ಇಲ್ಲೂ ಕಾಸು, ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊತೀನಿ. ಇದು ಕಾಸ್ ಸ್ಕ್ವೇರು, ಇದು ಕಾಸ್ ಸ್ಕ್ವೇರು, ಕಾಸ್ ಸ್ಕ್ವೇರ್ ಎಕ್ಸ್. ಇದು 2 ಇಂಟು 1 2 ಬರ್ಕೊತೀನಿ, ಪ್ಲಸ್ ಹಂಗಿದೆ 2 ಇಂಟು ಸೈನ್ ಎಕ್ಸ್ 2 ಸೈನ್ ಎಕ್ಸ್ ಬರ್ಕೊತೀನಿ. ಇದಾದಮೇಲೆ ಮೈನಸ್ ಸೈನ್ ಎಕ್ಸ್, ಇದು 2 ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ 2 ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ 2 ಸೈನ್ ಎಕ್ಸ್ ಅಂತ ಬರ್ಕೊತೀನಿ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಹೋಲ್ ಸ್ಕ್ವೇರ್. ಇದರಲ್ಲಿ 2 ಸೈನ್ ಎಕ್ಸ್ ಇನ್ನು ಸೈನ್ ಎಕ್ಸ್ ಇದರಲ್ಲಿ ಏನು ಮಾಡ್ತೀನಿ ಅಂದರೆ y4 ಒಳಗೆ 2 ಸೈನ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಏನಾಗುತ್ತೆ, 2 ಸೈನಲ್ಲಿ 1 ಸೈನ್ ಕಳೆದ್ರೆ ಸೈನ್ ಎಕ್ಸ್ ಉಳಿಯುತ್ತೆ. ಸೈನ್ ಎಕ್ಸ್ ಬರ್ಕೊಂಡಿದ್ದೀನಿ. ಮೈನಸ್ 2 ಕಾಸ್ ಸ್ಕ್ವೇರ್ ಎಕ್ಸ್ ಬರ್ತಿದ್ದೀನಿ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಹೋಲ್ ಸ್ಕ್ವೇರ್. ಓಕೆನಾ? ಅದನ್ನು ಬರ್ತಿದ್ದೀನಿ. ಇದು y4 ಆಯಿತು. ನೆಕ್ಸ್ಟ್ ಇದಕ್ಕೆ ನಾವು y4 ಆಫ್ ಎಕ್ಸ್ ಇದನ್ನು y4 ಆಫ್ ಎಕ್ಸ್ ಅಂತ ಬರೀಬೇಕು ಇಲ್ಲಿ. ಓಕೆನಾ? y4 ಆಫ್ ಎಕ್ಸ್ ಈ ಥರ ಬರೀಬೇಕು. ಇದನ್ನು y4 ಆಫ್ ಎಕ್ಸ್ ಇದಾದಮೇಲೆ ನಾವು y ಆಫ್ ಎಕ್ಸನ್ನು 0ಗೆ ಹಾಕ್ಬೇಕಂದ್ರೆ ಈಗ ಎಕ್ಸನ್ನು ಕಂಡು ಹೊಡೆದು ಎಕ್ಸಲ್ಲಿ ಎಲ್ಲೆಲ್ಲಿದೆ ಅಲ್ಲಿ 0 ಹಾಕಬೇಕು. ಲಾಗ್ ಆಫ್ 1 ಪ್ಲಸ್ ಸೈನ್ 0 ಸೈನ್ 0 ಏನು ಯಾವಾಗಲೂ 0. ಓಕೆನಾ? ಅಂದರೆ ನೀವು ಟೇಬಲ್ ಅವಾಗಲೂ ಹೇಳ್ಕೊಟ್ನಲ್ಲ ಅದ್ರಲ್ಲಿ ನೋಡಬೇಕು. ಸೈನ್ 0 ಡಿಗ್ರಿ ಅಂದರೆ 0. ಓಕೆನಾ? ಲಾಗ್ 1 ಅಂದರೆ ಲಾಗ್ 1 ಯಾವಾಗಲೂ 0 ಆಗುತ್ತೆ. y1 0 ಹಾಕಬೇಕು. ಕಾಸ್ 0 ಅಂದರೆ 1 ಪ್ಲಸ್ ಸೈನ್ 0 ಅಂದರೆ 0 1/1 ಆಗುತ್ತೆ. y1 ಆಫ್ 0 1 ಆಗುತ್ತೆ. ಓಕೆನಾ? ನೆಕ್ಸ್ಟ್ ಈಗ ನಮಗೆ y2 ಬೇಕು. y2 ಅಂದರೆ -1 ಡಿವೈಡೆಡ್ ಬೈ 1 ಪ್ಲಸ್ ಸೈನ್ 0 ಏನಂದರೆ 0 -1/1 ಅವಾಗ ಏನಾಗುತ್ತೆ y2 ಆಫ್ 0 -1 ಆಗುತ್ತೆ. y3 ಆಫ್ 0 ಅಂದರೆ ಕಾಸ್ 0 ಏನಾಗುತ್ತೆ 1 ಆಗುತ್ತೆ, ಪ್ಲಸ್
1/sin 0 ಅಂದರೆ 0 ಓಕೆ ಹೋಲ್ ಸ್ಕ್ವೇರ್ ಹೋಲ್ ಪವರ್ ಸ್ಕ್ವೇರ್ ಇದೆ 1 ಸ್ಕ್ವೇರ್ ಅಂದರೆ 1 ಹಂಗಾಗಿ y3 1 ಆಗುತ್ತೆ. ನೆಕ್ಸ್ಟ್ y4 ಏನಿದೆ sin 0 ಮೈನಸ್ 2 cos ಸ್ಕ್ವೇರ್ 0 sin 0 ಏನಾಗುತ್ತೆ 0 ಮೈನಸ್ 2 ಹಂಗೆ ಇರುತ್ತೆ cos ಸ್ಕ್ವೇರ್ 0 ಅಂದರೆ 1 ಸ್ಕ್ವೇರ್ ಓಕೆನಾ ಬೈ 1 ಪ್ಲಸ್ sin 0 ಅಂದರೆ 0 ಓಕೆನಾ ಹೋಲ್ ಸ್ಕ್ವೇರ್ 1 ಸ್ಕ್ವೇರ್ ಅಂದರೆ 1 2 ಇಂಟು 1 2 ಮೈನಸ್ ಇದೆ -2 ಡಿವೈಡೆಡ್ ಬೈ 1 1 ಆಗುತ್ತೆ ಬರೆದ್ರು ಒಂದೇ ಇಲ್ಲಾಂದ್ರೆ ಒಂದೇ ಅವಾಗ -2 ಓಕೆನಾ. ಆ್ಯಕ್ಚುಲಿ ಇದು ಹೆಂಗೆ ಬರುತ್ತೆ ಅಂದರೆ -2/1 ಆಗುತ್ತೆ ಏನಿಲ್ಲ ಅಂದರೂ 1 ಇದ್ದೇ ಇರುತ್ತೆ ಹಂಗಾಗಿ y4 ಅನ್ನೋದು -2 ಹೋಗುತ್ತೆ. ಇದಿಷ್ಟು ವ್ಯಾಲ್ಯೂ ಸಿಕ್ಕ ಮೇಲೆ ಇದಕ್ಕೆ ಹಾಕಬೇಕು y0 ಏನೋ 0 x ಪವರ್ 1 y1 ಅನ್ನೋದು 1 ಆಗುತ್ತೆ y2 -1 y3 1 y4 -2 ಇದಿಷ್ಟು ಹಾಕಿದ್ಮೇಲೆ 2 ಫ್ಯಾಕ್ಟ್ರಲ್ ಏನು 2 3 ಫ್ಯಾಕ್ಟ್ರಲ್ ಅಂದರೆ 3 ಇಂಟು 2 ಇಂಟು 1 6 ಆಗುತ್ತೆ 4 ಫ್ಯಾಕ್ಟರ್ ಅಂದರೆ 4 ಇಂಟು 3 ಇಂಟು 2 ಇಂಟು 1 24 ಆಗುತ್ತೆ ಓಕೆನಾ. ಇದಿಷ್ಟು ಆದಮೇಲೆ 0 ಇದು 1 ಆಗಿದೆ 1 ಬರ್ಕೊತೀನಿ ಮೈನಸ್ ಇಂಟು ಪ್ಲಸ್ ಮೈನಸ್ x²/2 ಪ್ಲಸ್ x⁴/6 ಪ್ಲಸ್ ಇಂಟು ಮೈನಸ್ x⁴ 2 1s 2 1s 2 2s ಅವಾಗ 12 ಆಗುತ್ತೆ x⁴. ಇದಿಷ್ಟು ಆನ್ಸರ್ ಇದಿಷ್ಟು ಲಾಸ್ಟ್ ಇಷ್ಟು ಬರೆದ್ರೆ ಇದು ಮೆಕ್ಲಾರೆನ್ ಸೀರೀಸ್ ಸೆಕೆಂಡ್ ಕ್ವಶನ್. ಇದು ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟು ಒಂದ್ಸತಿ ಹಂಗೆ ನೋಡ್ಕೊಳ್ಳಿ. ನೆಕ್ಸ್ಟು ಇದು ಲಾಗ್ ಆಫ್ ಕಾಸ್ ಎಕ್ಸ್ ಅಂತ ಕೇಳ್ತಾರೆ. ಲಾಗ್ ಆಫ್ ಕಾಸ್ ಎಕ್ಸ್ ಅಪ್ ಟು 6 ಅಂತ ಕೇಳ್ತಾರೆ. ಫಾರ್ಮುಲಾ ಬರ್ಕೋಬೇಕು ಫಸ್ಟ್ ಸೇಮ್ y(x) = ಲಾಗ್ ಎಕ್ಸ್ ಇದನ್ನು y(x) ಆಗುತ್ತೆ. ಇದನ್ನು ನೆಕ್ಸ್ಟ್ y1 ಅಂದರೆ ಒಂದ್ಸತಿ ಡಿಫ್ರೆನ್ಷಿಯೇಷನ್ ಮಾಡಬೇಕು. y1(x) ಅಂದರೆ 1/log x ಅಂದರೆ 1/x ಎಕ್ಸ್ ಜಾಗದಾಗ ಏನಿದೆ ಕಾಸ್ ಎಕ್ಸ್ ಬರ್ಕೊತೀನಿ ಇಂಟು ಕಾಸ್ ಎಕ್ಸ್ ಇಂದು ಡಿಫ್ರೆನ್ಷಿಯೇಷನ್ ಏನು ಕಾಸ್ ಎಕ್ಸ್ ಅಂದರೆ -sin x ಓಕೆನಾ = ಈಗ -sin x ಬೈ ಕಾಸ್ ಎಕ್ಸ್ sin x ಬೈ ಕಾಸ್ ಎಕ್ಸ್ ಏನಾಗುತ್ತೆ ಯಾವಾಗಲೂ ಟ್ಯಾನ್ ಆಗುತ್ತೆ. ಇದು ಬರೀರಿ ಇಲ್ಲಾಂದರೆ ಒಂದು ನಿಮಿಷ ಇದನ್ನು ಬೇಡ ಇದರಿಂದ ಟ್ಯಾನ್ ಬರುತ್ತೆ. ಒಂದು ಸೆಕೆಂಡ್ ಈ ಕ್ವಶನ್ ಇನ್ನೊಂದ್ಸತಿ ಮಾಡಿದ್ದೀನಿ ನೋಡ್ರಿ. ಲಾಗ್ ಆಫ್ ಕಾಸ್ ಎಕ್ಸ್ ಅಂತ ಕೇಳ್ತಾರೆ. ಈಗ ಲಾಗ್ ಆಫ್ ಕಾಸ್ ಎಕ್ಸ್ ಅಂತ ಕೇಳ್ತಾರೆ. ಲಾಗ್ ಆಫ್ ಕಾಸ್ ಎಕ್ಸ್ ಅಪ್ ಟು ಪವರ್ 6 ಅಂತ ಫಸ್ಟು ಫಾರ್ಮುಲಾ ಬರ್ಕೊಳ್ರಿ. y(x) ಅಂದರೆ ಏನು y(x) ಅಂದರೆ ಅದೇ ಲಾಗ್ ಆಫ್ ಕಾಸ್ ಎಕ್ಸ್ ಬರ್ಕೊಂತೀರ. ಲಾಗ್ ಎಕ್ಸ್ ಫಾರ್ಮುಲೇನು 1/x ಎಕ್ಸ್ ಜಾಗದಾಗ ಏನಿದೆ ಕಾಸ್ ಎಕ್ಸ್ ಓಕೆನಾ. ಕಾಸ್ ಎಕ್ಸ್ ಇಂದ ಡಿಫ್ರೆನ್ಷಿಯೇಷನ್ ಏನು -sin x ಓಕೆನಾ ಬರ್ಕೊತೀನಿ. ಇವಾಗ -sin x ಬೈ ಕಾಸ್ ಎಕ್ಸ್ ಏನಾಗುತ್ತೆ ಮೈನಸ್ ಟ್ಯಾನ್ ಸೈನ್ ಬೈ ಕಾಸ್ ಏನಾಗುತ್ತೆ ಯಾವಾಗಲೂ ಟ್ಯಾನ್ ಆಗುತ್ತೆ ಮೈನಸ್ ಸಿಂಬಲ್ ಆ್ಯಸ್ ಇಟ್ ಇಸ್ ಬರ್ತೀನಿ. ಇದು y1 ಆಯಿತು. ನೆಕ್ಸ್ಟ್ ಡಿಫ್ರೆನ್ಷಿಯೇಷನ್ ಮತ್ತೆ ಮಾಡಿದಾಗ y2 ಆಗುತ್ತೆ. y2(x) = tan x ಅಂದರೆ tan x ಅಂದರೆ sec²x ಮೈನಸ್ ಆ್ಯಸ್ ಇಟ್ ಇಸ್ ಬರ್ಕೊಂಡು ಅದನ್ನಾಯ್ತಾ. ಇದನ್ನು ಸಿಂಪ್ಲಿಫೈ ಮಾಡೋಕ್ಕೆ sec² 1 + tan² ಅಂತ ಬರಿಬೋದು. ಫಾರ್ಮುಲಾ ಪ್ರಕಾರ sec² ಅಂದರೆ 1 + tan² ಅಂತ ಬರಿಬೋದು ಓಕೆನಾ. ಹಂಗಾಗಿ ನಾನು 1 + tan² ಅಂತ ಬರೆದಿದ್ದೀನಿ ಮೈನಸ್ ಆ್ಯಸ್ ಇಟ್ ಇಸ್ 1 ಟ್ಯಾನ್ ಅಂದರೆ ಏನಿಲ್ಲಿ y1 ಅಂತ ಇದು ಮೈನಸ್ ಕಾಮನ್ ಐತಿ y1 ಏನು ಮೈನಸ್ ಟ್ಯಾನ್ ಓಕೆನಾ -tan² ಅಂತ ಇದೆ ಓಕೆನಾ. ಅವಾಗ ಏನು ಮಾಡ್ತೀನಿ ಓಕೆನಾ ಟ್ಯಾನ್ ಅಂದರೆ ಏನು y1 ಅಂತನಾ y1 ಬರ್ಕೊತೀನಿ y1 ಹೋಲ್ ಸ್ಕ್ವೇರಾ. ಈಗ ಇಷ್ಟೊಂದು ಆದಮೇಲೆ ಈಗ y2 ಸಿಕ್ತು y2(x) ಸಿಕ್ತು ನಮಗೆ. ಈಗ ಮತ್ತೆ ಇನ್ನೊಂದ್ಸತಿ ಡಿಫ್ರೆನ್ಷಿಯೇಷನ್ ಅವ್ರು ಎಷ್ಟು ಕೇಳಿದ್ರೆ 6 ಮಟ್ಟ ಮಾಡಬೇಕು. y3(x) = ಇದು ಮೈನಸ್ ಹಂಗಿರ್ತೈತಿ ಡಿಫ್ರೆನ್ಷಿಯೇಷನ್ ಆಫ್ 1 0 ಆಗುತ್ತೆ ಪ್ಲಸ್ x⁴n ಫಾರ್ಮುಲಾ ಏನು n ಇಂಟು x⁴n-1 ಅಂದರೆ y1 ಅಂದರೆ 2 ಸ್ಕ್ವೇರ್ ಅಂದರೆ n ಇಂಟು x⁴ ಅಂದರೆ ಎಕ್ಸ್ ಜಾಗದಾಗ ಏನಾದ್ರು y1 ಇದೆ y1 ಪವರ್ 2 - 1 ಏನಾಗುತ್ತೆ 1 ಆಗುತ್ತೆ ಓಕೆನಾ. ಇದ್ರದ್ದು y1² ಇಂದು ನಾವು ಡಿಫ್ರೆನ್ಷಿಯೇಷನ್ ಮಾಡಿದ್ವಿ. ಈಗ y1 ಇಂದ ಡಿಫ್ರೆನ್ಷಿಯೇಷನ್ ಮಾಡಬೇಕು. y1 ಇಂದ ಡಿಫ್ರೆನ್ಷಿಯೇಷನ್ ಏನು y2 ಆಗುತ್ತೆ ಅಂದರೆ y1 ಇಂದ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ y2 ಆಗುತ್ತೆ ಓಕೆನಾ. ಇಷ್ಟು ಮಾಡಿದ್ಮೇಲೆ ಈಗ ಬರ್ಕೋಬೇಕು ಮೈನಸ್ ಮಾಡಿದಾಗ -2 y1 y2 ಆಗುತ್ತೆ. ಇದರಿಂದ 2 ಹೊರಗೆ ತೆಗ್ದಿದ್ದೀನಿ ಅವಾಗ ಏನಾಗುತ್ತೆ ಇದಾಯಿತು -2 y1 y2 ಆಯಿತಾ. ಈಗ y3 ಸಿಕ್ತು ನಮಗೆ. ಡಿಫ್ರೆನ್ಷಿಯೇಷನ್ ಮತ್ತೆ ಮಾಡಬೇಕು. y4 -2 ಹಂಗೆ ಇಟ್ಕೊತೀನಿ. u v ರೂಲ್ ಹೇಳಿದ್ನಲ್ಲ u ಇಂಟು ಡಿಫ್ರೆನ್ಷಿಯೇಷನ್ ಆಫ್ v ಪ್ಲಸ್ v ಇಂಟು ಡಿಫ್ರೆನ್ಷಿಯೇಷನ್ ಆಫ್ u
y1 ಹಂಗೆ ಹಿಡ್ಕೊಂತೀನಿ, ಡಿಫ್ರೆನ್ಷಿಯೇಷನ್ ಆಫ್ y2 ಏನು y3 ಆಗುತ್ತೆ, ಪ್ಲಸ್ y2 ಹಂಗೆ ಹಿಡ್ಕೊಂಡು ಡಿಫ್ರೆನ್ಷಿಯೇಷನ್ ಆಫ್ y1 ಏನಾಗುತ್ತೆ y2 ಆಗುತ್ತೆ, y2 ಹೋಲ್ ಸ್ಕ್ವೇರ್ ಆಗುತ್ತೆ, y2 ಹೋಲ್ ಸ್ಕ್ವೇರು y1 ಇಂಟು y3 ಹಂಗೆ ಹಿಡ್ಕೊತೀನಿ. ಇಷ್ಟಾದಮೇಲೆ ನೆಕ್ಸ್ಟ್ ಇದು y4 ಸಿಕ್ತು ನಮಗೆ. ಈಗ y5 ಹೆಂಗೆ ಮಾಡಬೇಕು, ಮೈನಸ್ ಹಂಗೆ ಹಿಡ್ಕೊತೀನಿ. ಇದು ಯು ವಿ ರೂಲ್, ಓಕೆನಾ. ಯು ಇಂಟು ಡಿಫ್ರೆನ್ಷಿಯೇಷನ್ ಆಫ್ ವಿ, ಯು ಅಂದರೆ y1 ಇಂಟು ಡಿಫ್ರೆನ್ಷಿಯೇಷನ್ ಆಫ್ y3 y4 ಆಗುತ್ತೆ, ಪ್ಲಸ್ y3 ಹಂಗೆ ಬರ್ಕೊಂಡು ಡಿಫ್ರೆನ್ಷಿಯೇಷನ್ ಆಫ್ y1 y2 ಆಗುತ್ತೆ, ಪ್ಲಸ್ ಎಕ್ಸ್ ಪವರ್ ಒನ್ ಫಾರ್ಮುಲಾ ಅದೇ n ಇಂಟು ಎಕ್ಸ್ ಪವರ್ n ಮೈನಸ್ ಒನ್. ಹಂಗೆ y2 ಪವರ್ 2 ಅಂದರೆ 2y2 ಡಾಟ್ ಇದು y2 ಪವರ್ 2 ಇಂದು ಡಿಫ್ರೆನ್ಷಿಯೇಷನ್ ಮಾಡಿದ್ವಿ. ಈಗ y2ದು ಡಿಫ್ರೆನ್ಷಿಯೇಷನ್ ಏನು y3 ಆಗುತ್ತೆ, ಓಕೆನಾ. ಇದಿಷ್ಟು ಆಯಿತು. ಈಗ ನಮಗೆ y5 ಸಿಕ್ತು, ಓಕೆನಾ. ಇದರಲ್ಲಿ 2y2 y3, ಇಲ್ಲಿ y2 y3 ಇದೆನಾ, 2 + 1 ಏನಾಗುತ್ತೆ 3y2 y3. ನೋಡ್ರಿ, 2 y2 y3 ಇದೆ, ಇಲ್ಲಿ 1 y2 y3 ಇದೆ, ಎರಡು ಸೇರಿಸಿದ್ರೆ ಏನಾಗುತ್ತೆ 3y2 y3 ಆಗುತ್ತೆ. ಇದು y5 ಸಿಕ್ತು, y5 ಆಫ್ ಎಕ್ಸ್. ಈಗ y6 ಮಾಡಬೇಕು, ಸೇಮ್ 2 ಹಂಗೆ ಹಿಡ್ಕೊಳ್ತೀನಿ. y1 ಇಂಟು ಡಿಫ್ರೆನ್ಷಿಯೇಷನ್ ಆಫ್ y4 y5 ಬರ್ಕೊತೀನಿ, ಪ್ಲಸ್ y4 ಹಂಗೆ ಹಿಡ್ಕೊಂಡು ಡಿಫ್ರೆನ್ಷಿಯೇಷನ್ ಆಫ್ y1 y2 ಬರ್ಕೊತೀನಿ, ಪ್ಲಸ್ ಇದರಲ್ಲಿ 3 ಕಾಮನ್ ತೆಗಿತೀನಿ. y2 ಇಂಟು ಅಂದರೆ ಸೈಡಿಗೆ ಬರ್ಕೊತೀನಿ ಅಷ್ಟೇ. y2 ಇಂಟು ಡಿಫ್ರೆನ್ಷಿಯೇಷನ್ ಆಫ್ y3 ಅನ್ನು y4 ಪ್ಲಸ್ y3 ಅನ್ನು ಹಂಗೆ ಬರ್ಕೊತೀನಿ, ಡಿಫ್ರೆನ್ಷಿಯೇಷನ್ ಆಫ್ y2 y3 ಆಗುತ್ತೆ. ಇದಿಷ್ಟ ಆದಮೇಲೆ ನಾನೇನು ಮಾಡ್ತೀನಿ, y1 ಸೇಮ್ ಹಿಂಗೆ ಬರ್ಕೊತೀನಿ, 3 ಹಂಗೆ ಬರ್ಕೊತೀನಿ, y2 y4 ಹಂಗೆ ಬರ್ಕೊತೀನಿ, y3 ಇಂಟು y3 ಹೋಲ್ ಸ್ಕ್ವೇರಾ ಹಂಗೆ ಬರ್ಕೊತೀನಿ. ಇದನ್ನು ಮಲ್ಟಿಪ್ಲೈ ಮಾಡ್ತೀನಿ, y3 ಇಂಟು y2 y4 3y2 y4 ಪ್ಲಸ್ 3 ಇಂಟು y3 ಹೋಲ್ ಸ್ಕ್ವೇರ್ 3y3 ಹೋಲ್ ಸ್ಕ್ವೇರು. ಇದರಲ್ಲಿ 3y2 y4, ಇಲ್ಲಿ y2 y4 ಇದೆ, 3 + 1 ಏನಾಗುತ್ತೆ 4y2 y4 ಪ್ಲಸ್ 3y² ಅಂದರೆ ಇದು ನಮಗೆ y6 ಸಿಕ್ತು. ಈಗ ನಮಗೆ ಎಲ್ಲದಕ್ಕೂ 0 ಹಾಕ್ಕೊಂತ ಬರಬೇಕು, ಅಂದರೆ ಎಕ್ಸ್ ಜಾಗದಾಗ ಎಲ್ಲ 0 ಹೋಗಬೇಕು. y(x) = log of cos x. 0 ಹಾಕಿದರೆ ಲಾಗ್ ಆಫ್ ಕಾಸ್ 0, ಕಾಸ್ 0 ಏನು 1, ಲಾಗ್ 1 ಅಂದರೆ 0, ಓಕೆನಾ. ಯಾವಾಗಲೂ ನೆನ್ಪಿಟ್ಕೊಳ್ರಿ. y(n)(0) ಅಂದರೆ ಮೈನಸ್ ಟ್ಯಾನ್ 0 ಏನು ಟ್ಯಾನ್ 0 0, ಓಕೆನಾ. ನೆಕ್ಸ್ಟ್ ಈಗ ನಮಗೆ ಏನು y2 ಆಫ್ 0, y1 ಆಫ್ 0 ಏನಾಗುತ್ತೆ 0 ಆಗುತ್ತೆ. y2 ಏನು ಮೈನಸ್ ಸೆಕೆಂಡ್ ಸ್ಕ್ವೇರ್ 0, ಸೆಕೆಂಡ್ 0 ಯಾವಾಗಲೂ 1 ಆಗುತ್ತೆ. 1 ಸ್ಕ್ವೇರ್ ಏನಾಗುತ್ತೆ ಮೈನಸ್ ಹೊರಗಿರುತ್ತೆ, 1 ಸ್ಕ್ವೇರ್ ಅನ್ನು 1 ಆಗುತ್ತೆ. ಸೊ y2 ಏನಾಗುತ್ತೆ -1 ಆಗುತ್ತೆ. ನೆಕ್ಸ್ಟ್ y3 ಏನು 2 ಇಂಟು y1 ಏನು 0 ಆಗುತ್ತೆ, y2 ಏನು -1, ಹಂಗಾಗಿ 2 ಇದು 0 ಆಗುತ್ತೆ. -2 ಇಂಟು 0 ಆಗುತ್ತೆ 0 ಆಗುತ್ತೆ. y4 ಅಂದರೆ y1 y2 ಎಲ್ಲ ಹಾಕ್ರಿ, ಅವಾಗ -2 ಆಗುತ್ತೆ. y5 ಆಫ್ 0 ಅಂದರೆ ಇದಿಷ್ಟು ಸೇಮ್, y5ಗೆ ಏನಾಗ ಮೈನಸ್ ಇದಾಗಿತ್ತಲ್ಲ, y1ಗೆ y4ಗೆ ಇವೆಲ್ಲಕ್ಕೆಲ್ಲ ವ್ಯಾಲ್ಯೂ ಹಾಕ್ರಿ, ಅವಾಗ 0 ಆಗುತ್ತೆ y5. ನೆಕ್ಸ್ಟ್ y6 ಆಫ್ 0 ಅಂದರೆ ಸೇಮ್ y1 y5 y4 ಇದಕ್ಕೆಲ್ಲ ವ್ಯಾಲ್ಯೂ ಹಾಕ್ರಿ, ಅವಾಗ ಇಷ್ಟು ಬರುತ್ತೆ -16 ಬರುತ್ತೆ. ಮೆಕ್ಲೇರನ್ ಸೀರೀಸ್ ಫಾರ್ಮುಲಾ ಇದೆಲ್ಲ, y1 ಆಫ್ ಇದಿಷ್ಟಕ್ಕೂ ವ್ಯಾಲ್ಯೂಸ್ ಹಾಕಿರಿ. y1 ಆಫ್ 0 0 ಆಗುತ್ತೆ, y2 ಆಫ್ 0 -1, y3 ಆಫ್ 0 0, y4 ಆಫ್ 0 -2, y5 ಆಫ್ 0 0, y6 ಆಫ್ 0 -16. ಈಗ 2 ಫ್ಯಾಕ್ಟೋರಿಯಲ್ 2 3 ಫ್ಯಾಕ್ಟೋರಿಯಲ್ 6, 4 ಫ್ಯಾಕ್ಟೋರಿಯಲ್ ಅಂದರೆ 4 ಇಂಟು 3 ಇಂಟು 2 24, 5 ಫ್ಯಾಕ್ಟೋರಿಯಲ್ ಅಂದರೆ 5 ಇಂಟು 4 ಇಂಟು 3 ಇಂಟು 2 ಇಂಟು 1 120, 6 ಫ್ಯಾಕ್ಟೋರಿಯಲ್ ಅಂದರೆ 6 ಇಂಟು 5 ಇಂಟು 4 ಇಂಟು 3 ಇಂಟು 1 720 ಆಗುತ್ತೆ. ಇದಿಷ್ಟು 0 ಇಂಟು x1 ಪವರ್ 1/0 ಆಗುತ್ತೆ. ಇಲ್ಲಿ -1 ಇಂಟು x²/2 ಅನ್ನೋದು -x²/2 ಹಂಗೆ ಬರ್ಕೊತೀನಿ, ಇದು 0 ಆಗುತ್ತೆ. -2 ಇದನ್ನು x ಪವರ್ 4/2 1 2 1 2 2 12 ಆಗುತ್ತೆ, ಇದು 0 ಆಗುತ್ತೆ. -16 ಇದು 45, 16 1 16 45 720, ಹಂಗಾಗಿ 4. ಇದಿಷ್ಟು ಬರೋದ್ರೆ ನಿಮಗೆ ಫುಲ್ ಮಾರ್ಕ್ಸ್, ಓಕೆನಾ. ಇದೊಂದು ಕೇಳಿದ್ದಾರೆ, ಇದೊಂದು ಸರಿ ನೋಡ್ಕೊಂಬಿಡಿ. ನೆಕ್ಸ್ಟು 1 + sin 2x ಅಪ್ ಟು ಪವರ್ 4 ಅಂತ ಕೇಳಿದ್ದಾರೆ, ಅಂದರೆ 4 ಮಟ್ಟ ಮಾಡ್ಬೇಕು. ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡ್ಕೊತೀನಿ. ಹೆಂಗೆ ಮಾಡ್ಕೊತೀನಿ, y(x) = 1 + sin 2x ಅಂತ, ಓಕೆನಾ. 1 ಅಂದರೆ ನಾವೇನು ಮಾಡ್ಬೋದು, 1 ಜಾಗದಲ್ಲಿ ಇಲ್ಲಿ ನೋಡ್ರಿ, sin ಸ್ಕ್ವೇರ್ ಪ್ಲಸ್ cos ಸ್ಕ್ವೇರ್ = 1 ಅಂತ ಇದೆ. 1 ಬದಲಿ ನಾವೇನು ಬರಿಬೋದು, sin ಸ್ಕ್ವೇರ್ ಪ್ಲಸ್ cos ಸ್ಕ್ವೇರ್ ಅಂತ ಬರಿಬೋದು. ಹಂಗಾಗಿ ನಾನು 1 ಜಾಗದಲ್ಲಿ sin ಸ್ಕ್ವೇರ್ ಪ್ಲಸ್ cos ಸ್ಕ್ವೇರ್ ಪ್ಲಸ್ sin ಸ್ಕ್ವೇರ್ ಅಥವಾ sin ಸ್ಕ್ವೇರ್ ಪ್ಲಸ್ cos ಸ್ಕ್ವೇರ್ ಬರಿಬೋದು. ಪ್ಲಸ್ sin 2a ಫಾರ್ಮುಲಾನು 2 sin cos a, sin 2a ಫಾರ್ಮುಲಾ ನಿಮಗೆ ಇಲ್ಲಿದೆ ನೋಡಿ.
sin 2a ಇಸ್ ಈಕ್ವಲ್ ಟು 2 sin a cos a ಅದನ್ನು ಬರ್ತಿರೋದು ನಾನು. ಓಕೆನಾ. sin 2x ಅಂದರೆ 2 sin x cos x ಬರೆದಿದ್ದೀನಿ. ಈಗ ಇಲ್ಲಿ ನೋಡ್ರಿ, ಇದು ಯಾವ ಫಾರ್ಮುಲಾ ಇದೆ ಗೊತ್ತಾ? ಈಗ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಹೆಂಗೆ ಬರಿತೀವಿ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಫಾರ್ಮುಲಾ ಬರಿತೀವಿ. ಇದು ಸೇಮ್ ಹಂಗೆ ಇಲ್ಲ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಫಾರ್ಮುಲಾ ಇಲ್ಲ. ಹಾಗಾಗಿ ಕಾಸ್ ಪ್ಲಸ್ ಸೈನ್ ಹೋಲ್ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಆ ಥರ ಬರಿತೀವಿ. ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗುತ್ತೆ, ಏನು ಸಿಗುತ್ತೆ ನಮಗೆ? ಕಾಸ್ ಪ್ಲಸ್ ಸೈನ್ ಸಿಗುತ್ತೆ. ಇದು ವೈ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೇಮ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್. ಇದನ್ನು ಡಿಫ್ರೆನ್ಸಿಯೇಷನ್ ಮಾಡಿದ್ರೆ y1 ಆಗುತ್ತೆ. y1 ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಅಂದರೆ ಮೈನಸ್ ಸೈನ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಅಂದರೆ ಕಾಸ್ ಎಕ್ಸ್. ಇದು y1 ಆಯ್ತು. ನೆಕ್ಸ್ಟ್ y2, ಸೈನ್ ಎಕ್ಸ್ ಅಂದರೆ ಕಾಸ್ ಎಕ್ಸ್, ಮೈನಸ್ ಎಂಬಲ್ ಹಂಗೆ ಇರುತ್ತೆ. ಸೈನ್ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಪ್ಲಸ್ ಇರುತ್ತೆ. ಕಾಸ್ ಎಕ್ಸ್ ಅಂದರೆ ಮೈನಸ್ ಸೈನ್ ಎಕ್ಸ್. ಓಕೆನಾ. ಪ್ಲಸ್ ಇಂಟು ಮೈನಸ್ ಮೈನಸ್ಸೇ ಬರುತ್ತೆ, ಮೈನಸ್ ಸೈನ್ ಎಕ್ಸ್. ಅದಾದಮೇಲೆ y3 ಕಾಸ್ ಎಕ್ಸ್ ಅಂದರೆ ಮೈನಸ್ ಸೈನ್ ಎಕ್ಸ್, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೈನ್ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಬರಿತೀನಿ. y4 ಅಂದರೆ ಸೈನ್ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಅಂದರೆ ಮೈನಸ್ ಸೈನ್ ಎಕ್ಸ್, ಮೈನಸ್ ಇಂಟು ಮೈನಸ್ ಪ್ಲಸ್ ಸೈನ್ ಎಕ್ಸ್ ಹಂಗೆ ಬರ್ಕೊತೀನಿ. y4 ಮಟ್ಟ ಮಾಡಿದ್ವಿ. ಈಗ ಎಲ್ಲದಕ್ಕೂ 0 ಹಾಕಂತ ಬರ್ಬೇಕು, ಅಂದರೆ ಎಕ್ಸ್ ಜಾಗದಾಗೆ. ಕಾಸ್ 0 ಪ್ಲಸ್ ಸೈನ್ 0 ಕಾಸ್ 0 1 ಆಗುತ್ತೆ, ಸೈನ್ 0 ಆಗುತ್ತೆ. ಅವಾಗ ವೈ ಆಫ್ 0 ಏನಾಗುತ್ತೆ? 1 ಆಗುತ್ತೆ. y1 ಆಫ್ 0. ಓಕೆನಾ. ಸೈನ್ 0 ಏನಾಗುತ್ತೆ? ಸೈನ್ 0 ಪ್ಲಸ್ ಕಾಸ್ 0 1 ಆಗುತ್ತೆ. y2 ಆಫ್ 0 ಅಂದರೆ ಕಾಸ್ 0 ಏನಾಗುತ್ತೆ? ಕಾಸ್ 0 1 ಆಗುತ್ತೆ. ಸೈನ್ 0 ಏನಾಗುತ್ತೆ? 0, ಅವಾಗ -1 ಆಗುತ್ತೆ. y3 ಆಫ್ 0, ಸೈನ್ 0 ಮೈನಸ್ ಕಾಸ್ 0 1 ಆಗುತ್ತೆ, -1 ಆಗುತ್ತೆ. y4 ಆಫ್ 0, ಕಾಸ್ 0 1 ಪ್ಲಸ್ ಸೈನ್ 0 1 ಆಗುತ್ತೆ. ಇದಿಷ್ಟು ಈ ಫಾರ್ಮುಲಾದಲ್ಲಿ ಹಾಕ್ತೀವಿ, ಅದೇ ಮೆಕ್ಲೇರನ್ ಸೀರೀಸಲ್ಲಿ. ಓಕೆನಾ. y1 ಆಫ್ 0 1 ಆಗುತ್ತೆ, y2 ಆಫ್ 0 -1, y3 ಆಫ್ 0 -1, y4 ಆಫ್ 0 1 ಆಗುತ್ತೆ. ಎಕ್ಸ್ ಪವರ್ ಅದನ್ನು ಇದಿಷ್ಟು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. 2 ಫ್ಯಾಕ್ಟರ್ಲ್ ಅದೇ ಬರಿತೀವಿ. 3 ಫ್ಯಾಕ್ಟರ್ಲ್ 6, 4 ಫ್ಯಾಕ್ಟರ್ಲ್ 24. ಇದು 1 ಪ್ಲಸ್ ಎಕ್ಸ್ ಪವರ್ 1 ಅದನ್ನು ಬರ್ಕೊತೀನಿ. ಪ್ಲಸ್ ಇಂಟು ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ಇಂಟು ಮೈನಸ್ x3/6 ಪ್ಲಸ್ x4/24. ಇದಿಷ್ಟು ಬರೆದ್ರೆ ನಿಮಗೆ ಇದಿಷ್ಟು 4 ಕ್ವಶನ್ ಕಲಿತ್ರೆ ನಿಮಗೆ ಪಕ್ಕ 6 ಮಾರ್ಕ್ಸ್ ಬರುತ್ತೆ. ಇದನ್ನ ಹಾಕ್ಕೊಳ್ಳೋ ಒಂದು ಯಾವ್ದಾರು ಬರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಇದು ಮೆಕ್ಲೇರನ್ ಸೀರೀಸ್ ಆಯಿತು. ನೆಕ್ಸ್ಟು ಫೈಂಡಿಂಗ್ ಅಂತ ಬರುತ್ತೆ. ನೆಕ್ಸ್ಟ್ ಕ್ವಶನ್ ಏನು ಅಂದರೆ, ಈ ಥರ ಕೊಡ್ತಾರೆ. ಇಫ್ ಯು ಇಸ್ ಈಕ್ವಲ್ ಟು e⁴ax ಪ್ಲಸ್ by ax ಪ್ಲಸ್ by ಇಂಟು ಎಫ್ ಆಫ್ ax ಮೈನಸ್ by ಇಷ್ಟು ಕೊಡ್ತಾರೆ. ಪ್ರೂವ್ ದಟ್ ಬಿ ಆಫ್ ಡೋ ಯು ಬೈ, ಇದನ್ನು ಡೋ ಅಂತಾರೆ, ಈ ಥರ ಡೋ ಯು ಬೈ ಡೋ ಎಕ್ಸ್. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಇದರಲ್ಲಿ ತೋರಿಸ್ತೀನಿ ನೋಡಿ. ಈ ಥರ ಕ್ವಶನ್ ಕೊಡ್ತಾರೆ. ಇಫ್ ಯು ಇಸ್ ಈಕ್ವಲ್ ಟು ಈ ಥರ, ಪ್ರೂವ್ ದಟ್ ಬಿ ಇಂಟು ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ಎ ಇಂಟು ಡೋ ಯು ಬೈ ಡೋ ವೈ ಇಸ್ ಈಕ್ವಲ್ ಟು 2ab ಯೂಸಿಂಗ್ ಕಾನ್ಸೆಪ್ಟ್ ಆಫ್ ಕಾಂಪೋಸಿಟ್ ಫಂಕ್ಷನ್ ಅಂತ ಕೇಳ್ತಾರೆ. ಈ ಥರ ಕೇಳ್ತಾರೆ. ನಾವೇನು ಮಾಡಬೇಕು? ಫಸ್ಟು ಇದನ್ನಿರುತ್ತಲ್ಲ, ಯು ಇಸ್ ಈಕ್ವಲ್ ಟು e⁴ax ಪ್ಲಸ್ by ಎಫ್ ಆಫ್ ax ಮೈನಸ್ by ಅಂತ ಬರ್ಕೊತೀವಿ. ಇದನ್ನು ಡಿಫ್ರೆನ್ಷಿಯೇಟ್ ಪಾರ್ಷಿಯಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸಿಂದ ಮಾಡ್ಕೊತೀವಿ. ಫಸ್ಟ್ ಇದನ್ನು ಎಕ್ಸಿಂದ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಪಾರ್ಷಿಯಲಿ ಅಂದರೆ ಇತ್ತಿಂದ ಡೋ ಅಂತ. ಫಸ್ಟ್ ಯು ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ? ಡೋ ಯು ಬೈ ಡೋ ಎಕ್ಸ್ ಆಗುತ್ತೆ. ಈಸ್ ಈಕ್ವಲ್ ಟು ಡಿಫ್ರೆನ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತಲ್ಲ, ಅದಕ್ಕೆ ಡೋ ಯುನ ಎಕ್ಸ್ ಜೊತೆಗೆ ಡಿಫ್ರೆನ್ಷಿಯೇಟ್ ಮಾಡ್ತೀವಿ, ಅದಕ್ಕೆ ಡೋ ಯು ಬೈ ಡೋ ಎಕ್ಸ್ ಅಂತ ಬರಿತೀವಿ. e⁴x ಫಾರ್ಮುಲಾ ಏನು? e⁴x ಇದು ಯು ವಿ ರೂಲ್, ಇದನ್ನು ಯು ಇಂಟು ವಿ, ಯು ವಿ ರೂಲ್ ಫಾರ್ಮುಲಾ ಏನು? ಯು ಇಂಟು ಡಿಫ್ರೆನ್ಷಿಯೇಷನ್ ಆಫ್ ವಿ, ಎಫನ್ನು ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಎಫ್ ಡ್ಯಾಶ್ ಆಗುತ್ತೆ, ಇಂಟು ಎಫ್ ಆಫ್ ಎಕ್ಸ್ ಮಾಡ್ಕೊಂತೀವಿ, ಅಂದರೆ ಎಫನ್ನು ಮಾಡ್ತೀವಿ. ಆಮೇಲೆ ax ಮೈನಸ್ by ಇದನ್ನು ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಏನಾಗುತ್ತೆ? ಎಕ್ಸಿಂದ 1 ಆಗುತ್ತೆ, ಎಕ್ಸ್ 1 ಆಗುತ್ತೆ, ಇದು 0 ಆಗುತ್ತೆ. 1 ಇಂಟು ಎ ಏನಾಗುತ್ತೆ? ಎ ಬರ್ಕೊತೀವಿ, ಪ್ಲಸ್ ಇದು ಎಫ್ ಆಫ್ ax ಮೈನಸ್ by ಹಂಗೆ ಬರ್ಕೊಂಡು ಡಿಫ್ರೆನ್ಷಿಯೇಷನ್ ಆಫ್ ಇದು ಯು ಇಂಟು ಡಿಫ್ರೆನ್ಷಿಯೇಷನ್ ಆಫ್ ವಿ ಪ್ಲಸ್ ವಿ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಯು. ಓಕೆನಾ. ಇದನ್ನು ಬರ್ಕೊಂಡು ಡಿಫ್ರೆನ್ಷಿಯೇಷನ್ ಆಫ್ e⁴ax ಅಂದರೆ e⁴x ಹಂಗಂದರೆ ಏನಿದೆ ಹಂಗೆ ಬರ್ಕೊತೀವಿ, ಹಂಗೆ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ax ಪ್ಲಸ್ by ಏನಾಗುತ್ತೆ? ಎಕ್ಸಿಗೆ ಮಾಡಿದರೆ ಎಕ್ಸ್ 1 ಆಗುತ್ತೆ, 1 ಇಂಟು ಎ ಆಗುತ್ತೆ, ಪ್ಲಸ್ by ಇದನ್ನು ಏನಾಗುತ್ತೆ? 0 ಆಗಿಬಿಡುತ್ತೆ, ಯಾಕಂದರೆ ಎಕ್ಸ್ ಇಲ್ಲಲ್ಲ. ಓಕೆನಾ. ಅವಾಗ ಏನಾಗುತ್ತೆ? ಎ ಬರ್ಕೊತೀನಿ. ಇದರಲ್ಲಿ ಎ ಇಂಟು ಇದನ್ನು ಬರ್ಕೊತೀನಿ, ಎಫ್ ಡ್ಯಾಶು ಪ್ಲಸ್ ಇದನ್ನು ಎಫ್ ಆಫ್ ax ಮೈನಸ್ by ಯು ಅಂತ ಬರಿಬೋದಾ? e⁴a
ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ಹಂಗೆ ಅಲ್ಲೇ ಇದೆ, ಎಫ್ ಆಫ್ ಎ ಎಕ್ಸ್ ಮೈನಸ್ ಬಿ ಇದೆ, ಅದು ಹಂಗೆ ಐತಿ. ಇದಿಷ್ಟನ್ನು ನಾವು ಯು ಅಂತ ಬರಿಬೋದಾ, ಅದಕ್ಕೆ ಯು ಬರ್ಕೊತೀನಿ, ಏನು ಹಂಗೆ ಬರ್ಕೊತೀನಿ. ಇದಾಯ್ತಾ. ಮಲ್ಟಿಪ್ಲೈ ಬಿ ಬೈ ಬೋತ್ ಆನ್ ಬೋತ್ ಸೈಡ್, ಎರಡು ಸೈಡು ನಾವು ಬಿ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಬಿ ಇಂಟು ಡೋ ಯು ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು ಎ ಬಿ, ಇಲ್ಲೂ ಮಲ್ಟಿಪ್ಲೈ ಮಾಡ್ತೀವಿ, ಇಲ್ಲೂ ಮಲ್ಟಿಪ್ಲೈ ಅಂದರೆ ಇದ್ರ ಹೋಲ್ ಈ ಥರ ಇಂಟು ಬಿ ಮಾಡಿದಾಗ ಇದನ್ನು ಮಲ್ಟಿಪ್ಲೈ ಮಾಡ್ತೀವಿ. ಆವಾಗ ಎ ಬಿ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಬಿ ಇಂದ ಮಲ್ಟಿಪ್ಲೈ ಮಾಡಿದಾಗ ಇದು ಇಂಟು ಇದು ಪ್ಲಸ್ ಬಿ ಇಂಟು ಇದು, ಆವಾಗ ಎ ಬಿ ಇದು ಬಿ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಎ ಬಿ ಈ ಪವರ್ ಸೇಮ್ ಇದು ಇಷ್ಟು ಏನಾಗಿದೆ ಹಂಗೆ ಬರ್ಕೊತೀನಿ, ಪ್ಲಸ್ ಯು ಎ ಇಂಟು ಬಿ ಮಾಡಿದಾಗ ಯು ಎ ಬಿ ಆಗುತ್ತೆ. ಇದು ಈಕ್ವೇಷನ್ 1 ಅಂತ. ಓಕೆನಾ. ನೆಕ್ಸ್ಟ್ ಇದನ್ನು ಪಾರ್ಷಿಯಲ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ವಿ, ಮತ್ತು ಇದು ಯು ಇಸ್ ಈಕ್ವಲ್ ಟು ಆ ಥರ ಬರ್ಕೊಂಡು ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ತೀವಿ. ಅವಾಗ ಡೋ ಯು ಬೈ ಡೋ ವೈ ಆಗುತ್ತೆ ಈಸ್ ಈಕ್ವಲ್ ಟು ಅದೇ ಸೇಮ್ ಯು ಇಂಟು ಡಿಫ್ರೆನ್ಸಿಯೇಷನ್ ಆಫ್ ವಿ ಪ್ಲಸ್ ವಿ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಯು. ಹಂಗೆ ಬರ್ಕೊತೀನಿ ನೋಡಿರಿ. ಇದನ್ನು ಹಂಗೆ ಇಟ್ಕೊತೀನಿ. ಫಸ್ಟು ಯು ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಎಫ್ ಆಫ್ ಎ ಎಕ್ಸ್ ಮೈನಸ್ ಬಿ ಅಂದರೆ ಎಫ್ ಡ್ಯಾಶ್ ಆಗುತ್ತೆ, ಎಫ್ ಡ್ಯಾಶ್ ಆಫ್ ಹಂಗೆ ಬರ್ಕೊತೀನಿ, ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಎ ಎಕ್ಸ್ ಮೈನಸ್ ಬಿ ವೈ, ಡಿಫ್ರೆನ್ಸಿಯೇಷನ್ ಆಫ್ ಎ ಅದನ್ನು ಡೈರೆಕ್ಟ್ ಬರ್ತಿದ್ದೆ ಇಲ್ಲಿ ಎ ಅಂತ, ಇಲ್ಲಿ ಈ ಥರ ಬರ್ತೈತಿ, ಈ ಥರ ಬರೆದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಾಡ್ಕೊತೀನಿ. ಡಿಫ್ರೆನ್ಸಿಯೇಷನ್ ಆಫ್ ಎ ಎಕ್ಸ್ ಮೈನಸ್ ಬಿ ವೈ ಪ್ಲಸ್ ಎಫ್ ಆಫ್ ಇಂಟು ಇದನ್ನು ಬರ್ಕೊಂಡು ಡಿಫ್ರೆನ್ಸಿಯೇಷನ್ ಆಫ್ ಇ ಪವರ್ ಎಕ್ಸ್ ಅಂದರೆ ಎಕ್ಸ್ ಜಾಗದಾಗ ಏನೈತಿ ಎ ಎಕ್ಸ್ ಪ್ಲಸ್ ಬಿ ವೈ ಇದೆ ಬರ್ಕೊತೀನಿ. ಆಮೇಲೆ ಡಿಫ್ರೆನ್ಸಿಯೇಷನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ವೈ. ಓಕೆನಾ. ಇದು ಸೇಮ್ ಆ್ಯಸ್ ಇಟ್ ಈಸ್ ಬರ್ಕೊತೀನಿ. ಡಿಫ್ರೆನ್ಸಿಯೇಷನ್ ಆಫ್ ವಿತ್ ರೆಸ್ಪೆಕ್ಟ್ ಟು ವೈ ಅಂದರೆ ಇದು ಎಕ್ಸಿಂದ 0 ಆಗುತ್ತೆ, ಮೈನಸ್ ಬಿ ವೈ ಏನಾಗುತ್ತೆ 1 ಆಗುತ್ತೆ, 1 ಇಂಟು ಬಿ ಏನಾಗುತ್ತೆ ಮೈನಸ್ ಬಿ ಆಗುತ್ತೆ. ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊತೀನಿ, ಎಕ್ಸ್ ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈ ಹಂಗೆ ಬರ್ಕೊತೀನಿ. ಡಿಫ್ರೆನ್ಸಿಯೇಷನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ವೈ ಅಂದರೆ 1 ಆಗುತ್ತೆ, 1 ಇಂಟು ಬಿ ಆಗುತ್ತೆ, ಎ ಎಕ್ಸ್ ಇದ್ದಿದ್ರೆ 0 ಆಗುತ್ತೆ ಯಾಕಂದರೆ ವೈ ಇಲ್ಲಲ್ಲ ಅದರಲ್ಲಿ, ಅದಕ್ಕೆ ಬಿ ಆಗುತ್ತೆ. ಮುಗೀತಾ. ನೆಕ್ಸ್ಟ್ ಡೋ ಯು ಬೈ ಡೋ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಇಂಟು ಇದನ್ನು ಮಾಡಿದಾಗ ಇದು ಸೇಮ್ ಅದನ್ನು ಬರಿತೀನಿ, ಪ್ಲಸ್ ಇದು ಎಫ್ ಆಫ್ ಎಕ್ಸ್ ಎ ಎಕ್ಸ್ ಮೈನಸ್ ಬಿ ವೈ ಇಂಟು ಇದನ್ನು ಮಾಡಿದಾಗ ಏನಾಗುತ್ತೆ ನಮಗೆ ಯು ಅಂತ ಬರ್ಕೋಬೋದಾ. ಇದನ್ನು ಯು ಈಸ್ ಈಕ್ವಲ್ ಟು ಇದನ್ನು ಬರ್ದೀವಲ್ಲ ಸೇಮ್ ಇದಿಷ್ಟು ಜಾಗದಾಗ ಯು ಅಂತ ಬರಿಬೋದಾ, ಯು ಬಿನ ಹಂಗೆ ಬರ್ಕೊಂಡಿನಿ. ಇದಿಷ್ಟಾದಮೇಲೆ ಮಲ್ಟಿಪ್ಲೈ ಬೈ ಎ, ಅಲ್ಲಿ ಬಿ ಇಂದ ಮಲ್ಟಿಪ್ಲೈ ಮಾಡ್ತೀವಿ, ಇಲ್ಲಿ ಎ ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಓಕೆನಾ. ಅವಾಗ ಏನಾಗುತ್ತೆ ಎ ಇಂಟು ಡೋ ಯು ಬೈ ಡೋ ವೈ ಇದಿಷ್ಟನ್ನು ಎ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎ ಬಿ ಈ ಪವರ್ ಸೇಮ್ ಇದನ್ನೇ ಎ ಆ್ಯಡ್ ಆಗುತ್ತೆ, ಇಲ್ಲೂ ಎ ಆ್ಯಡ್ ಆಗುತ್ತೆ. ಓಕೆನಾ. ಮಲ್ಟಿಪ್ಲೈ ಮಾಡಿದಾಗ ಆವಾಗ ಈಗ ಆ್ಯಡಿಂಗ್ ಈಕ್ವೇಷನ್ 1 and 2 ಅಂದರೆ ಇದೇ ಇರುತ್ತಲ್ಲ ಬಿ ಡೋ ಯು ಬೈ ಡೋ ಎಕ್ಸ್ ಮತ್ತು ಎ ಇಂಟು ಡೋ ಯು ಬೈ ಡೋ ವೈ ಬರ್ಕೊತೀನಿ, ಆ್ಯಡ್ ಮಾಡ್ತೀನಿ ಈಸ್ ಈಕ್ವಲ್ ಟು ಈ ಕಡೆ ಲೆಫ್ಟ್ ಸೈಡ್ ಮಾಡ್ತೀನಿ, ರೈಟ್ ಸೈಡ್ ಬರ್ಕೊತೀನಿ. ಇಲ್ಲಿ ನೋಡಿ ಇದನ್ನು ಬರ್ಕೊತೀನಿ, ಇಲ್ಲಿ ಬಿ ಎಲ್ಲಿ ಏನೈತಿ ಇದಿಷ್ಟು ಈ ಟರ್ಮ್ ಅಷ್ಟು ಬರ್ಕೊತೀವಿ ಫಸ್ಟು, ಆಮೇಲೆ ಮೈನಸ್ ಆ್ಯಡ್ ಮಾಡ್ಬೇಕಲ್ಲ ಪ್ಲಸ್ ಇದಿದೆಯಲ್ಲ ಇದನ್ನು ಬರ್ಕೊತೀನಿ, ಮೈನಸ್ ಅಂದರೆ ಪ್ಲಸ್ ಇಂಟು ಮೈನಸ್ ಆಗುತ್ತಾ, ಮೈನಸ್ ಬರ್ಕೊತೀನಿ, ಇದಿಷ್ಟು ಸೇಮ್ ಟರ್ಮ್ ಬರ್ಕೊತೀನಿ. ಇಲ್ಲಿ ನೋಡ್ರಿ ಮೈನಸ್ ಎ ಬಿ ಇ ಪವರ್ ಎ ಎಕ್ಸು ಆಮೇಲೆ ಇಲ್ಲಿ ಪ್ಲಸ್ ಎ ಬಿ ಸಿ ಅಂತ ಇರುತ್ತಲ್ಲ, ಇಲ್ಲಿ ಪ್ಲಸ್ ಎ ಬಿ ಇ ಪವರ್ ಎ ಎಕ್ಸು ಎಫ್ ಡ್ಯಾಶ್ ಆಫ್ ಎ ಎಕ್ಸ್ ಮೈನಸ್ ಬಿ ಮತ್ತು ಮೈನಸ್ ಎ ಬಿ ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈ ಎಫ್ ಡ್ಯಾಶ್ ಆಫ್ ಎ ಎಕ್ಸ್ ಮೈನಸ್ ಬಿ ವೈ ಪ್ಲಸ್ ಇದು ಮೈನಸ್ ಇದು ಪ್ಲಸ್ಸು ಮೈನಸ್ ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ ಎ ಬಿ ಯು ಏನಾಗುತ್ತೆ 2ab ಆಗುತ್ತೆ. ನಮಗೆ ಏನು ಬೇಕಿತ್ತು ಬಿ ಇಂಟು ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ಎ ಇಂಟು ಡೋ ಯು ಬೈ ಡೋ ವೈ ಈಸ್ ಈಕ್ವಲ್ ಟು 2ab. ಓಕೆನಾ. ಕ್ವಶನಲ್ಲಿ ಏನು ಕೇಳಿದ್ರು ಅದನ್ನೇ ಕೇಳಿದ್ರು, ನಾವು ಪ್ರೂವ್ ಮಾಡಿದ್ವಿ. ಇದು ತುಂಬ ಇಂಪಾರ್ಟೆಂಟ್, ಭಾಳ ಸರಿ ಕೇಳಿದ್ದಾರೆ, ಇದನ್ನು ಫುಲ್ ಕಲೀಲೇಬೇಕು, ಚೆನ್ನಾಗಿ ಇಂಪಾರ್ಟೆಂಟ್ ಇದೊಂದು. ನೆಕ್ಸ್ಟ್ ಕ್ವಶನ್ ನೋಡಿರಿ, ಇಲ್ಲಿ ನೆಕ್ಸ್ಟ್ ಕ್ವಶನ್ ಏನು, ಇಫ್ ಯು ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಮೈನಸ್ ವೈ ಮೈನಸ್ ಝೆಡ್ ಮೈನಸ್ ಎಕ್ಸು ಸೊ ದಟ್ ಯು ವೈ ಅಂದರೆ ಯು ಕೆಳಗೆ ಡೌನ್ ಒಳಗೆ ಎಕ್ಸ್, ಯು ಡೌನ್ ಒಳಗೆ ವೈ ಪ್ಲಸ್ ಯು ಕೆಳಗೆ ಝೆಡ್ ಇಸ್ ಈಕ್ವಲ್ ಟು 0. ಅಥವಾ ಏನು ಕೇಳ್ಬೋದು, ಯು ಎಕ್ಸನ್ನು ಹೆಂಗೆ ಬರಿಬೋದು, ಡೋ ಯು ಬೈ ಡೋ ಎಕ್ಸ್ ಅಂತಲೂ ಬರೀತಾರೆ, ಯು ವೈಯನ್ನು ಡೋ ಯು ಬೈ ಡೋ ವೈ ಅಂತಲೂ ಬರೀತಾರೆ, ಯು ಝೆಡ್ ಅಂದರೆ ಡೋ ಯು ಬೈ ಡೋ ಝೆಡ್ ಅಂತಲೂ ಬರೀತಾರೆ. ನಾವು 0 ಅಂತ ತೋರಿಸ್ಬೇಕು, ಶೋ ದಟ್ ಅಂತ. ನಾನು ಇದನ್ನು ಏನು ಮಾಡ್ತೀನಿ, ಲೆಟ್ ಪಿ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಅಂತ ಬರ್ಕೊತೀನಿ, ಕ್ಯೂವನ್ನು ವೈ ಮೈನಸ್ ಝೆಡ್ ಅಂತ ಬರ್ಕೊತೀನಿ, ಝೆಡ್ ಮೈನಸ್ ಎಕ್ಸನ್ನು ಆರ್ ಅಂತ ಬರ್ಕೊತೀನಿ, ಪಿ ಕ್ಯೂ ಆರ್ ಅಂತ ಬರ್ಕೊತೀನಿ.
ಯು ಈಸ್ ಈಕ್ವಲ್ ಟು ಎಫ್ ಆಫ್ ಪಿ ಕ್ಯೂ ಆರ್ ಅಂತ ಬರ್ಕೊತೀನಿ. ಇಷ್ಟು ಅದೇ ಎಕ್ಸ್ ವೈ ಝೆಡ್ ಅಂತ ಬರ್ಕೊತೀನಿ. ಆಮೇಲೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ಡೋ ಯು ಬೈ ಡೋ ಎಕ್ಸ್ ಡೋ ಯು ಬೈ ಡೋ ವೈ ಡೋ ಯು ಬೈ ಡೋ ಝೆಡ್ ಎಕ್ಸಿಸ್ಟ್ ಅಂದರೆ ಇವನ್ನೆಲ್ಲ ಎಕ್ಸಿಸ್ಟ್ ಆಗುತ್ತೆ ಅಂತ ಬರ್ಕೊತೀವಿ. ಇದನ್ನು ನಾನು ಯು ಈಸ್ ಈಕ್ವಲ್ ಟು ಎಫ್ ಆಫ್ ಪಿ ಕ್ಯೂ ಆರನ್ನು ಡಿಫ್ರೆನ್ಷಿಯೇಟ್ ಪಾರ್ಷಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸಿಂದ ಮಾಡ್ಕೊತೀನಿ. ಅವಾಗ ಏನಾಗುತ್ತೆ, ಯುವನ್ನು ಡೋ ಯು ಬೈ ಡೋ ಎಕ್ಸ್ ಆಗುತ್ತೆ. ಆಮೇಲೆ ಇಲ್ಲಾಂದರೆ ಇಲ್ಲಿ ಬರೀಬಿಟ್ರಿ ಯು ಈಸ್ ಈಕ್ವಲ್ ಟು ಎಫ್ ಆಫ್ ಪಿ ಕ್ಯೂ ಆರ್ ಅಂತ ಬರೀರಿ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದೆ ಯುವನ್ನು ಡೋ ಯು ಬೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಡೋ ಯು ಬೈ ಡೋ ಎಕ್ಸ್ ಆಗುತ್ತೆ ಯು. ನೆಕ್ಸ್ಟ್ ಪಿ ಏನಾಗುತ್ತೆ, ಡೋ ಯು ಬೈ ಇದರಲ್ಲಿ ಇದು ಫಾರ್ಮುಲಾ ಇದೆ ತೋರಿಸ್ತೀನಿ ನಾನು ನೋಡಿರಿ. ಇಲ್ಲಿ ಡೋ ಯು ಬೈ ಡೋ ಎಕ್ಸ್ ಈ ಥರ ಫಾರ್ಮುಲಾ ಇದರಲ್ಲಿ ಫಾರ್ಮುಲಾ ಬುಕ್ಕಲ್ಲಿ ಇರುತ್ತೆ, ನೀವು ನೀಟ್ ಅಬ್ಸರ್ವ್ ಮಾಡಬೇಕು. ಇಲ್ಲಿ ನಾನು ಪಿ ಕ್ಯೂ ಆರ್ ತಗೊಂಡಿನಿ, ನಾನು ಅದರಲ್ಲಿ ನೋಟ್ಸಲ್ಲಿ ಪಿ ಕ್ಯೂ ಆರ್ ತಗೊಂಡಿನಿ. ಇಲ್ಲಿ ಆರ್ ಎಸ್ ಟಿ ಅಂತ ಇದೆ, ನೀವು ಪಿ ಕ್ಯೂ ಆರ್ ಅಂತ ತಗೊಂಡ್ರೆ ಆರ್ ನೋಡಿರಿ ಡೋ ಯು ಬೈ ಡೋ ಆರ್ ಫಸ್ಟ್ ಆರ್ ಇದೆ, ಡೋ ಯು ಬೈ ಡೋ ಆರ್ ಬೈ ಡೋ ಎಕ್ಸ್ ಅಂತ ಇದೆ. ಓಕೆನಾ, ಆರ್ ಕ್ಯಾನ್ಸಲ್ ಆದರೆ ಡೋ ಯು ಬೈ ಡೋ ಎಕ್ಸ್ ಉಳಿಯೋದಾ. ಡೋ ಯು ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು ಡೋ ಯು ಬೈ ಡೋ ಆರ್ ಬೈ ಡೋ ಎಕ್ಸ್ ಪ್ಲಸ್ ಇಲ್ಲಿ ಎಸ್ ಇದೆ ಡೋ ಯು ಬೈ ಡೋ ಎಸ್ ಬೈ ಡೋ ಎಕ್ಸ್ ಪ್ಲಸ್ ಟಿ ಇದೆ ಡೋ ಯು ಬೈ ಡೋ ಟಿ ಇಂಟು ಡೋ ಟಿ ಬೈ ಡೋ ಎಕ್ಸ್. ಓಕೆನಾ, ಇದನ್ನೇ ಸೇಮ್ ನಾನು ಪಿ ಕ್ಯೂ ಆರ್ ಒಳಗೆ ತೊಗೊಂಡಿದ್ದೀನಿ. ಓಕೆನಾ, ಪಿ ಕ್ಯೂ ಆರ್ ಒಳಗೆ ತೊಗೊಂಡಿದ್ದೀನಿ ನೋಡಿರಿ. ಡೋ ಯು ಬೈ ಡೋ ಪಿ ಇದನ್ನು ಡೋ ಯು ಬೈ ಡೋ ಪಿ ಬೈ ಡೋ ಎಕ್ಸ್. ಓಕೆನಾ, ಪ್ಲಸ್ ಡೋ ಯು ಬೈ ಕ್ಯೂ ಇದನ್ನು ಡೋ ಕ್ಯೂ ಇಂಟು ಡೋ ಕ್ಯೂ ಬೈ ಡೋ ಎಕ್ಸ್ ಪ್ಲಸ್ ಡೋ ಯು ಬೈ ಡೋ ಆರ್ ಇಂಟು ಡೋ ಆರ್ ಬೈ ಡೋ ಎಕ್ಸ್. ಓಕೆನಾ, ಆರ್ ಜಗದೆ ಈಗ ನೋಡಿರಿ ಪಿ ಕ್ಯಾನ್ಸಲ್ ಆದಾಗ ಡೋ ಯು ಬೈ ಡೋ ಎಕ್ಸ್ ಉಳಿಯೋದಾ, ಕ್ಯೂ ಕ್ಯಾನ್ಸಲ್ ಆದಾಗ ಡೋ ಯು ಬೈ ಡೋ ಎಕ್ಸ್ ಉಳಿಯೋದಾ. ಇಷ್ಟ ಆದಮೇಲೆ ಫಸ್ಟ್ ಏನಿದೆ ಡೋ ಯು ಬೈ ಡೋ ಪಿ ಅದನ್ನು ಹಂಗೆ ಬರ್ಕೊಳ್ಳಿ. ಡೋ ಯು ಬೈ ಡೋ ಪಿ ಬೈ ಡೋ ಎಕ್ಸ್ ಅಂದರೆ ಪಿನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತೀವಿ. ಪಿ ಅಂದ್ರೇನು, ಎಕ್ಸ್ ಮೈನಸ್ ವೈ. ಇದನ್ನು ಡಿಫ್ರೆನ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಏನಾಗುತ್ತೆ, ಇದೇನಾಗುತ್ತೆ 1 ಆಗುತ್ತೆ. ಎಕ್ಸ್ ಅಂದರೆ 1 ಆಗುತ್ತೆ, ವೈ ಅಂದರೆ 0 ಆಗುತ್ತೆ, ಅಂದರೆ ಏನೂ ಇಲ್ಲಲ್ಲ ಅದಕ್ಕೆ 1 ಬರ್ಕೊತೀನಿ. ಪ್ಲಸ್ ಡೋ ಯು ಬೈ ಡೋ ಕ್ಯೂ ಹಂಗೆ ಬರ್ಕೊತೀನಿ ಇಂಟು ಡೋ ಕ್ಯೂ ಬೈ ಡೋ ಎಕ್ಸ್. ಕ್ಯೂನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಇಲ್ಲಿ ಯಾವ ಎಕ್ಸೇ ಟರ್ಮ್ಸ್ ಇಲ್ಲ, ಹಂಗಾಗಿ 0 ಆಗುತ್ತೆ. ಪ್ಲಸ್ ಡೋ ಯು ಬೈ ಡೋ ಆರ್ ಹಂಗೆ ಬರ್ಕೊತೀನಿ. ಡೋ ಆರ್ ಬೈ ಡೋ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡೋ ಆರನ್ನು ಎಕ್ಸಿಂದ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ, 1 ಎಕ್ಸ್ 1 ಆಗುತ್ತೆ, ಅದರ ಮೈನಸ್ ಇದೆ, -1 ಆಗುತ್ತೆ. ಓಕೆನಾ, ಇದಿಷ್ಟು ಆದಮೇಲೆ ಮಲ್ಟಿಪ್ಲೈ ಮಾಡ್ತೀವಿ. ಡೋ ಯು ಬೈ ಡೋ ಪಿ ಇಂಟು 1 ಡೋ ಯು ಬೈ ಡೋ ಪಿ ಪ್ಲಸ್ ಇದನ್ನೇನಾಗುತ್ತೆ 0 ಇಂಟು ಡೋ ಯು ಬೈ ಡೋ ಕ್ಯೂ 0 ಆಗುತ್ತೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಡೋ ಯು ಬೈ ಡೋ ಆರ್ ಇದು ಡೋ ಯು ಎಕ್ಸ್ ಅಂದರೆ ಅಥವಾ ಡೋ ಯು ಬೈ ಡೋ ಎಕ್ಸ್ ಅಂದ್ರೆ ಒಂದೇ, ಹಂಗಾಗಿ ಈಕ್ವೇಷನ್ 1 ಅಂತ ತೊಗೊತೀನಿ. ನಾವೇನು ಮಾಡ್ಬೇಕೀಗ, ಇದನ್ನು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ವಿ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ವಿ, ಪಾರ್ಷಿಯಲಿ ಡಿಫ್ರೆನ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ವಿ. ಈಗ ನಾವು ವೈಯಿಂದ ಮಾಡ್ತೀವಿ, ಇದನ್ನು ಸೇಮ್ ಹಂಗೆ ಬರ್ಕೊಂಡು ವೈಯಿಂದ ಮಾಡ್ತೀವಿ. ಅವಾಗ ಏನಾಗುತ್ತೆ, ಡೋ ಯು ಬೈ ಡೋ ವೈ ಸೇಮ್ ಫಾರ್ಮುಲಾ ಹೇಳಿದ್ನಲ್ಲ, ಅಲ್ಲಿ ಎಕ್ಸ್ ಮಾಡ್ತೀವಿ. ಡೋ ಯು ಬೈ ಡೋ ಪಿ ಬೈ ಡೋ ವೈ, ಅಲ್ಲಿ ಎಕ್ಸ್ ತಗೊಂಡಿದ್ರೆ ಎಕ್ಸಿಂದ ಮಾಡಿದರೆ ಎಕ್ಸಿಂದ ಬರ್ಕೊತೀವಿ ಕೆಳಗಡೆ, ಇಲ್ಲಿ ವೈ ಬರ್ಕೊತೀವಿ. ಓಕೆನಾ, ನೆಕ್ಸ್ಟು ಡಿ ಪಿನ ವೈಯಿಂದ ಸೇಮ್ ಇದ್ದಿರುತ್ತಲ್ಲ ಅದನ್ನು ಹಂಗೆ ಬರ್ಕೊತೀವಿ. ಡೋ ಪಿನ ಡೋ ವೈಯಿಂದ ಮಾಡ್ತೀವಿ. ಪಿ ಏನದು ಎಕ್ಸ್ ಮೈನಸ್ ವೈ, ಇದು ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ಬೇಕು. ಅವಾಗ ಏನಾಗುತ್ತೆ, ವೈ 1 ಆಗುತ್ತೆ, ಉಳ್ಕಿದ್ದು 0 ಆಗುತ್ತೆ. ಅವಾಗ -1 ಆಗುತ್ತೆ, -1 ಬರ್ಕೊತೀನಿ. ಕ್ಯೂನ ವೈಯಿಂದ ಮಾಡ್ತೀನಿ. ಕ್ಯೂನ ವೈಯಿಂದ ಮಾಡಿದ್ರೆ ಇಲ್ಲಿ ವೈ ಅಷ್ಟೇ ಇದೆ, ಇದು 0 ಆಗುತ್ತೆ. ಓಕೆನಾ, 1 ಆಗುತ್ತೆ, ಹಂಗಾಗಿ 1 ಆಗುತ್ತೆ. ವೈ ಅಂದರೆ 1 ಪ್ಲಸ್ ಇಲ್ಲಿ ವೈ ಟರ್ಮ್ಸ್ ಯಾವೂ ಇಲ್ಲ, ಹಂಗಾಗಿ 0 ಆಗುತ್ತೆ. ಡಿಫ್ರೆನ್ಸ್ ಆರ್ ಅಂದ್ರೇನು, ಝೆಡ್ ಮೈನಸ್ ಎಕ್ಸ್, ಅದನ್ನು ವೈಯಿಂದ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಅವಾಗ ಏನಾಗುತ್ತೆ, 0 ಆಗುತ್ತೆ, ಯಾಕಂದರೆ ವೈ ಟರ್ಮ್ಸ್ ಯಾವೂ ಇಲ್ಲ, 0 ಆಗುತ್ತೆ. ಡಿಫ್ರೆನ್ಷಿಯೇಷನ್ ಹೇಳ್ಕೊಟ್ಟಿದ್ದೀನಲ್ಲ ಫಸ್ಟ್ ಮಾಡಲ, ಅದಂಗೆ ಸೇಮ್ ಮೈನಸ್ ಇಂಟು ಡೋ ಯು ಬೈ ಡೋ ಪಿ ಆಗುತ್ತೆ, ಪ್ಲಸ್ ಇದು ನನಗೆ ಬರ್ಕೊಂತ ಇನ್ನು 0 ಆಗುತ್ತೆ. ಇದು ಈಕ್ವೇಷನ್ 2. ನೆಕ್ಸ್ಟ್ ಅದನ್ನು ಅದೇ ಈಕ್ವೇಷನ್ನಿಗೆ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡ್ತೀವಿ. ಸೇಮ್ ಅದೇ ಡೋ ಯು ಬೈ ಡೋ ಝೆಡ್ ಇಸ್ ಈಕ್ವಲ್ ಟು ಇಲ್ಲಿ ಝೆಡ್ ಬರುತ್ತೆ ಕೆಳಗೆಲ್ಲ. ಡೋ ಯು ಬೈ ಡೋ ಪಿ ಸೇಮ್ ಆ್ಯಸ್ ಇಟ್ ಈಸ್ ಬರ್ಕೊತೀವಿ. ಡೋ ಪಿನ ವಿತ್ ರೆಸ್ಪೆಕ್ಟ್ ಟು ಝೆಡ್ಡಿಂದ ಮಾಡಬೇಕು. ಝೆಡ್ಡಿಂದ ಮಾಡಬೇಕು. ಇದರಲ್ಲಿ ಅದರ ಝೆಡ್ ಟರ್ಮ್ಸ್ ಇದೆನಾ, ಇಲ್ಲ, ಹಂಗಾಗಿ 0 ಆಗುತ್ತೆ. ಓಕೆನಾ, ಪ್ಲಸ್ ಡೋ ಕ್ಯೂ ಬೈ ಡೋ ಝೆಡ್, ಕ್ಯೂನ ಝೆಡ್ಡಿಂದ ಮಾಡಬೇಕು. ಇಲ್ಲಿ ಝೆಡ್ಡಿಂದ ಮಾಡಿದ್ರೆ ಏನಾಗುತ್ತೆ ನಮಗೆ, ಝೆಡ್ ಅಂದರೆ 1 ಆಗುತ್ತೆ, ಅವಾಗ -1 ಆಗುತ್ತೆ, ಇದು 0 ಆಗುತ್ತೆ. -1 ಬರ್ಕೊತೀನಿ. ಡಾಟ್ ಡೋ ಆರ್ ಬೈ ಡೋ ಝೆಡ್, ಆರನ್ನು ಝೆಡ್ಡಿಂದ ಮಾಡಬೇಕು. ಅವಾಗ ಏನಾಗುತ್ತೆ, ಇದು 0 ಆಗುತ್ತೆ, ಎಕ್ಸ್ ಝೆಡ್ಡು 1 ಆಗುತ್ತೆ, ಅವಾಗ 1 ಬರ್ಕೊತೀನಿ. ಮಲ್ಟಿಪ್ಲೈ ಮಾಡಿ ಇದನ್ನು ಬರೀತೀನಿ. ಈಗ ಏನು ಮಾಡಬೇಕು, ನಾವು ಇದಿಷ್ಟನ್ನು ಆ್ಯಡ್ ಮಾಡಬೇಕು. ಲೆಫ್ಟ್ ಸೈಡ್ ಬರ್ಕೊತೀನಿ. ಡೋ ಯು ಬೈ ಡೋ ಎಕ್ಸ್, ಇದೇನಾದರೂ ಯು ಎಕ್ಸ್ನ ಡೋ ಯು ಬೈ ಡೋ ಎಕ್ಸ್, ಡೋ ಯು ಪ್ಲಸ್ ಡೋ ಯು ಬೈ ಡೋ ವೈ, ಡೋ ಯು ಬೈ ಡೋ ಝೆಡ್ ಅದನ್ನು ಬರ್ಕೊತೀನಿ. ಈಸ್ ಈಕ್ವಲ್ ಟು ಈ ಕಡೆ ಟರ್ಮ್ಸ್ ಇದಾವಲ್ಲ, ಈ ಕಡೆ ಟರ್ಮ್ಸ್ ಅಷ್ಟು ಬರ್ಕೊತೀನಿ. ಅವಾಗ ಏನಾಗುತ್ತೆ,
ಡೋ ಯು ಬೈ ಡೋ ಪಿ ಪ್ಲಸ್ ಡೋ ಯು ಬೈ ಡೋ ಪಿ, ಇದು ಮೈನಸ್ ಡೋ ಯು ಬೈ ಡೋ ಪಿ, ಇದು ಇವೆರಡು ಕ್ಯಾನ್ಸಲ್ ಆಗುತ್ತೆ. ಡೋ ಯು ಬೈ ಡೋ ಆರು, ಇಲ್ಲಿ ಮೈನಸ್ ಡೋ ಯು ಬೈ ಡೋ ಆರ್, ಇವೆರಡು ಕ್ಯಾನ್ಸಲ್ ಆಗುತ್ತೆ. ಓಕೆನಾ. ಡೋ ಯು ಬೈ ಡೋ ಆರ್ ಮತ್ತು ಇಲ್ಲಿ ಪ್ಲಸ್ ಆಗುತ್ತೆ. ಮೈನಸ್ ಡೋ ಯು ಬೈ ಡೋ ಕ್ಯೂ ಮತ್ತು ಪ್ಲಸ್ ಡೋ ಯು ಬೈ ಡೋ ಕ್ಯೂ ಕ್ಯಾನ್ಸಲ್ ಆಗುತ್ತೆ. ಅವಾಗ ಏನಾಗುತ್ತೆ, ಝೀರೋ ಆಗುತ್ತೆ. ಹಂಗಾಗಿ ಡೋ ಯು ಬೈ ಡೋ ಎಕ್ಸ್ ಅಂದರೆ ಯು ಎಕ್ಸು, ಡೋ ಯು ಬೈ ಡೋ ವೈ ಅಂದರೆ ಡೋ ಯು ಬೈ ಡೋ ವೈ ಅಂದರೆ ಯು ವೈ, ಅಂದರೆ ಯು ಕಳ ವೈ, ಈ ಥರ ಯು ಅಂತ ಬರೋದು, ಈ ಕೆಳಗೆ ಹತ್ರ ಹಿಂಗೆ ವೈ ಬರೀಬೇಕು. ಓಕೆನಾ, ಆ ಥರ. ಪ್ಲಸ್ ಯು ಝೆಡ್ ಇಸ್ ಈಕ್ವಲ್ ಟು ಝೀರೋ. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್, ಇದನ್ನು ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ಏನಂದರೆ, ಇಫ್ ಯು ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಬೈ ವೈ, ವೈ ಬೈ ಝೆಡ್ ಈ ಥರ ಕೊಡ್ತಾರೆ. ಶೋ ದಟ್ ಎಕ್ಸ್ ಇಂಟು ಯು ಎಕ್ಸ್, ಯು ಎಕ್ಸ್ ಅಂದರೆ ಡೋ ಯು ಬೈ ಡೋ ಎಕ್ಸ್, ಈ ಥರ ಕ್ವಶನ್ ಕೊಡ್ಬೋದು. ಈ ಥರ ಕ್ವಶನ್ ಈಕ್ವಲ್ ಟು ಝೀರೋ ಅಂತ ಕಂಡಿಡ್ರಿ ಅಂತ ಕೇಳ್ತಾರೆ. ಅವೇ ಮಾಡ್ತೀವಿ ಸೇಮ್ ಅದೇ ಥರ. ಇದನ್ನು ಪಿ ಅಂತ ತಗೊಂತೀನಿ, ಕ್ಯೂ ಅಂತ ತಗೊಂತೀನಿ, ಇದನ್ನು ಆರ್ ಅಂತ ತಗೊತೀನಿ. ಇದು ಸೇಮ್ ಯು ಬೈ ಯು ಎಕ್ಸ್, ಯು ಬೈ ಡೋ ಯು ಬೈ ಡೋ ಎಕ್ಸು, ಡೋ ಯು ಬೈ ಡೋ ವೈ, ಡೋ ಯು ಬೈ ಡೋ ಝೆಡ್ಡನ್ನು ಎಕ್ಸಿಸ್ಟ್ ಅಂತ ಬರೀಬೇಕು. ಇದಾದಮೇಲೆ ಇದನ್ನಿರುತ್ತಲ್ಲ, ಯು ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ವೈ, ಎಕ್ಸ್ ಬೈ ವೈ, ವೈ ಬೈ ಝೆಡ್, ಝೆಡ್ ಬೈ ಎಕ್ಸ್ ಈಸ್ ಈಕ್ವಲ್ ಟು ಪಿ ಕ್ಯೂ ಆರ್ ಅಂತ ಬರ್ಕೋಬೇಕು. ಆಮೇಲೆ ಇದನ್ನು ಯು ಈಸ್ ಈಕ್ವಲ್ ಟು ಇಲ್ಲಿ ಬರೀಬೇಕು, ಯು ಈಸ್ ಈಕ್ವಲ್ ಟು ಎಫ್ ಆಫ್ ಪಿ ಕ್ಯೂ ಆರ್ ಅಂತ ಬರೀಬೇಕು. ಡಿಫ್ರೆನ್ಷಿಯೇಟ್ ಪಾರ್ಷಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸಿಂದ ಮಾಡಬೇಕು, ಆಮೇಲೆ ವೈಯಿಂದ ಮಾಡಬೇಕು, ಆಮೇಲೆ ಝೆಡ್ಡಿಂದ ಮಾಡಬೇಕು. ಯು ಇಂದ ಮಾಡ್ತೀವ, ಯು ಇಂದ ಎಕ್ಸಿಂದ ಮಾಡ್ತೀವಲ್ಲ, ಇದು ಸೇಮ್ ಅಂತ ಹೇಳಿದ್ನಲ್ಲ ಫಾರ್ಮುಲಾ, ಡೋ ಯು ಬೈ ಡೋ ಪಿ, ಇಲ್ಲಿ ಎಕ್ಸ್ ಬರ್ಕೊಂತ ಹೋಗಬೇಕು, ಅದು ಫಾರ್ಮುಲಾ ಬುಕ್ಕಲ್ಲಿದೆ. ನೆಕ್ಸ್ಟ್ ಡೋ ಪಿ ಬೈ ಡೋ ಎಕ್ಸ್, ಪಿ ಅಂದರೆ ಎಕ್ಸ್ ಬೈ ವೈ, ಎಕ್ಸ್ ಬೈ ವೈ ಅಂದರೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ಏನಾಗುತ್ತೆ, ಇದು ಒನ್ ಆಗುತ್ತೆ, ಒನ್ ಬೈ ವೈ ಆಗುತ್ತೆ. ಓಕೆನಾ. ಎಕ್ಸ್ ಏನಾಗುತ್ತೆ, ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಗುತ್ತೆ, ಒನ್ ಆಗುತ್ತೆ. ಅವಾಗ ಇದು ಒನ್ ಆ್ಯಕ್ಚುಲಿ. ಓಕೆನಾ, ಒನ್ ಬೈ ವೈ ಆಗುತ್ತೆ. ಪ್ಲಸ್ ಡೋ ಕ್ಯೂ ಬೈ ಡೋ ಎಕ್ಸ್. ಓಕೆನಾ, ಕ್ಯೂ ಬೈ ಎಕ್ಸ್ ಮಾಡಿದ್ರೆ ಇಲ್ಲಿ ಎಕ್ಸ್ ಟರ್ಮ್ಸ್ ಯಾವ ಇಲ್ಲ, ಹಂಗಾಗಿ ಝೀರೋ ಆಗುತ್ತೆ. ಪ್ಲಸ್ ಡೋ ಯು ಬೈ ಡೋ ಆರ್, ಇದನ್ನು ಒನ್ ಬೈ ಎಕ್ಸ್ ಫಾರ್ಮುಲಾ ಏನು ಗೊತ್ತಾ, ಒನ್ ಬೈ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನು, ಒನ್ ಬೈ ಎಕ್ಸ್ ಅಂದರೆ ಮೈನಸ್ ಒನ್ ಬೈ ಎಕ್ಸ್ ಸ್ಕ್ವೇರ್. ಓಕೆನಾ, ಒನ್ ಬೈ ಎಕ್ಸ್ ಡಿಫ್ರೆನ್ಷಿಯೇಷನ್ ಮೈನಸ್ ಒನ್ ಬೈ ಎಕ್ಸ್ ಸ್ಕ್ವೇರ್. ಓಕೆನಾ, ಒನ್ ಬೈ ಎಕ್ಸ್ ಇದೆ, ಹಂಗಾಗಿ ಮೈನಸ್ ಒನ್ ಬೈ ಎಕ್ಸ್ ಸ್ಕ್ವೇರ್. ಝೆಡ್ ಹಂಗೆ ಇರುತ್ತೆ, ಯಾಕಂದರೆ ಇದು ಡಿವಿಷನ್ನಲ್ಲಿದೆ, ಹಂಗಾಗಿ ಝೆಡ್ ಹಂಗೆ ಇರುತ್ತೆ. ಹೀಗಾಗಿ ಒನ್ ಬೈ ವೈ ಆಯಿತಾ. ಇದಿಷ್ಟಾದಮೇಲೆ ಮಲ್ಟಿಪ್ಲೈ ಮಾಡಬೇಕು, ಮಲ್ಟಿಪ್ಲೈ ಬೈ ಝೆಡ್, ಯಾಕಂದರೆ ಇದನ್ನು ಝೆಡ್ಡಿಂದ ಮಲ್ಟಿಪ್ಲೈ ಮಾಡಬೇಕು. ಓಕೆನಾ, ಅವಾಗ ಏನಾಗುತ್ತೆ, ಇದು ಅಷ್ಟು ಹೋಲ್ ಟರ್ಮ್ ಝೆಡ್ಡಿಂದ ಮಲ್ಟಿಪ್ಲೈ ಮಾಡಿದಾಗ ಇದು ಝೆಡ್ ಆಗುತ್ತೆ. ಓಕೆನಾ, ಒಂದು ಸೆಕೆಂಡ್ ಇದರಲ್ಲಿ ನೋಡ್ತೀನಿ. ಸಾರಿ ಇದರಲ್ಲಿ ಮಲ್ಟಿಪ್ಲೈ ಬೈ ಎಕ್ಸಿಂದ ಮಾಡ್ತೀವಿ. ಮಲ್ಟಿಪ್ಲೈ ಬೈ ಎಕ್ಸಿಂದ ಡಿಫ್ರೆನ್ಷಿಯೇಟ್ ಮಾಡಿದ್ಮೇಲೆ ಎಕ್ಸಿಂದ ಮಲ್ಟಿಪ್ಲೈ ಮಾಡ್ತೀವಿ. ಈ ಥರ ಬರುತ್ತೆ ನಮಗೆ, ಒನ್ ಬೈ ವೈ ಮೈನಸ್ ಇದನ್ನು ಝೀರೋ ಆಗುತ್ತೆ, ಮೈನಸ್ ಝೆಡ್ ಬೈ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇದನ್ನು ಬರ್ಕೊತೀನಿ. ಇದಾದಮೇಲೆ ಎರಡು ಕಡೆನೂ ನಾವು ಮಲ್ಟಿಪ್ಲೈ ಬೈ ಎಕ್ಸ್ ಅಂತ ಮಾಡ್ಕೊತೀವಿ. ಅವಾಗ ಎಕ್ಸ್ ಇಂಟು ಡೋ ಯು ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು ಇದು ಇರುತ್ತಲ್ಲ ಸೇಮ್ ಬರ್ಕೋಬೇಕು. ಇಂಟು ಎಕ್ಸ್ ಮಾಡಿದಾಗ ಇಲ್ಲಿ ಒನ್ ಇಂಟು ಎಕ್ಸ್ ಬೈ ವೈ ಆಗುತ್ತೆ, ಮೈನಸ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಬೈ ಇಂಟು ಎಕ್ಸ್ ಮಾಡಿದಾಗ ಇಲ್ಲೊಂದು ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಅವಾಗ ಏನಾಗುತ್ತೆ ಝೆಡ್ ಬೈ ಎಕ್ಸ್. ಇದು ಈಕ್ವೇಷನ್ 1 ಅಂತ ತೊಗೊತೀವಿ. ಇದಿಷ್ಟು ಆದಮೇಲೆ ಸೇಮ್ ಯು ಇಸ್ ಈಕ್ವಲ್ ಟು ಅದನ್ನು ಬರ್ಕೊಂಡು ಡಿಫ್ರೆನ್ಷಿಯೇಟ್ ವಿತ್ ಪಾರ್ಷಲಿ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು. ಸೇಮ್ ಅದನ್ನ ಡೋ ಯು ಬೈ ಡೋ ವೈ ಇಸ್ ಈಕ್ವಲ್ ಟು ಡೋ ಯು ಬೈ ಡೋ ಪಿ ಬೈ ಡೋ ವೈ, ಅದರ ಫಾರ್ಮುಲಾ ಬರ್ಕೊತೀನಿ. ಅದಾದಮೇಲೆ ಡೋ ಪಿ ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊತೀನಿ. ಡೋ ಪಿನ ವಿತ್ ರೆಸ್ಪೆಕ್ಟ್ ಟು ವೈನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಪಿನ ವೈಯಿಂದ ಮಾಡಿದ್ರೆ ಒನ್ ಬೈ ಎಕ್ಸ್ ಫಾರ್ಮುಲೆಯನ್ನು ಮೈನಸ್ ಒನ್ ಬೈ ಎಕ್ಸ್ ಸ್ಕ್ವೇರ್, ಹಂಗಾದ್ರೆ ಮೈನಸ್ ಒನ್ ಬೈ ವೈ ಎಕ್ಸ್ ಜಾಗದ ವೈ ಇದೆ, ವೈ ಸ್ಕ್ವೇರ್ ಬರ್ಕೊತೀನಿ. ಎಕ್ಸ್ ಆ್ಯಸ್ ಇಟ್ ಈಸ್ ಹಂಗೆ ಹಿಡ್ಕೊತೀನಿ, ಯಾಕಂದರೆ ಡಿವಿಷನ್ ಫಾರ್ಮುಲಾ ಇದೆ. ಓಕೆನಾ, ಪ್ಲಸ್ ಇದನ್ನ ಆ್ಯಸ್ ಇಟ್ ಈಸ್ ಬರ್ತೀನಿ. ಕ್ಯೂನ ವೈಯಿಂದ ಮಾಡ್ತೀನಿ. ಕ್ಯೂನ ವೈಯಿಂದ ಮಾಡಿದ್ರೆ ಏನಾಗುತ್ತೆ, ವೈ ಒನ್ ಆಗುತ್ತೆ, ಒನ್ ಬೈ ಝೆಡ್ ಆಗುತ್ತೆ, ಒನ್ ಬೈ ಝೆಡ್ ಹಂಗೆ ಬರ್ಕೊತೀನಿ. ಪ್ಲಸ್ ಆರನ್ನು ವೈಯಿಂದ ಮಾಡ್ತೀನಿ. ಆರಲ್ಲಿ ವೈ ಯಾವುದು ಇಲ್ಲ, ಹಂಗಾಗಿ ಝೀರೋ ಆಗುತ್ತೆ. ಇದೆಷ್ಟು ಮಾಡಿದಾಗ ಮೈನಸ್ ಇದೇನಿದ್ದು ಕಾಟ್ ಹಾಕಿರೋದು ಅಂದರೆ ಮಲ್ಟಿಪ್ಲೈ ಮಾಡಿದ್ದೀನಿ. ಓಕೆನಾ, ಮಲ್ಟಿಪ್ಲೈ ಬೈ ವೈಯಿಂದ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ವೈ ಓಕೆನಾ, ವೈಯಿಂದ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಎಕ್ಸ್ ಬೈ ವೈ ಸ್ಕ್ವೇರ್, ಇಲ್ಲಿ ಸ್ಕ್ವೇರು ಇಲ್ಲಿ ವೈ ಕ್ಯಾನ್ಸಲ್ ಆಗುತ್ತೆ. ಓಕೆನಾ, ಆಮೇಲೆ ಇಲ್ಲೂ ವೈಯಿಂದ ಮಲ್ಟಿಪ್ಲೈ ಮಾಡಿದಾಗ ಒನ್ ಇಂಟು ವೈ ಏನಾಗುತ್ತೆ, ವೈ ಆಗುತ್ತೆ. ಅದಾದಮೇಲೆ ಒಂದು ನಿಮಿಷ,
ಓಕೆನಾ. ವೈ ಇಂಟು ಒನ್ ಅಂದರೆ ಮಲ್ಟಿಪ್ಲೈ ಮಾಡ್ತೀವಲ್ಲ ಹೋಲು, ಅವಾಗ ವೈ ಇಂಟು 1/z ಇದು ಡೋ ಕ್ಯೂ ಬರ್ಕೊಂತೀನಿ. ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಕ್ಯಾನ್ಸಲ್ ಆದಾಗ -x/y ಡೋ ಪಿ ಪ್ಲಸ್ ವೈ ಇಂಟು 1 ವೈ z ಹಂಗೆ ಇರುತ್ತೆ ಡೋ ಕ್ಯೂ. ಇದು ಈಕ್ವೇಷನ್ 2. ಇದನ್ನು ಎಕ್ಸು ಮತ್ತು ವೈಯಿಂದ ಮಾಡ್ತೀವಿ. ಇದಾದಮೇಲೆ ನೆಕ್ಸ್ಟ್ ಮಾಡ್ತೀವಿ u=f(x)(y), yz, ಈ ಥರ ಬರ್ಕೊತೀವಿ. ಡಿಫ್ರೆನ್ಷಿಯೇಟ್ ಪಾರ್ಷಿಯಲಿ ವಿತ್ ರೆಸ್ಪೆಕ್ಟ್ ಟು ಝೆಡ್ಡಿಂದ ಮಾಡ್ತೀವಿ. ಸೇಮ್ ಹೇಳಿದ್ನಲ್ಲ, ಇಲ್ಲಿ ಡೋ ಯು ಬೈ ಎಕ್ಸ್ ಜಾಗದಾಗ ಝೆಡ್ ಬರ್ಕೊಂತ ಹೋಗ್ತೀವಿ. ಇಲ್ಲಿ ಝೆಡ್ ಡೋ ಪಿನ ಝೆಡ್ಡಿಂದ ಡಿಫ್ರೆನ್ಷಿಯೇಟ್ ಮಾಡಿ. ಪಿ ಅಂದ್ರೆ XY/Y, ಝೆಡ್ ಯಾವ್ದಾರ ಟರ್ಮ್ ಇಂದ ಇದರಲ್ಲಿ ಇಲ್ಲ, ಅದಕ್ಕಾಗಿ 0 ಬರ್ಕೊತೀನಿ. ಆಮೇಲೆ ಇದನ್ನ ಆ್ಯಸ್ ಇಟ್ ಈಸ್ ಬರ್ಕೊತೀನಿ. ಕ್ಯೂನ ಝೆಡ್ಡಿಂದ ಮಾಡ್ತೀನಿ. ಕ್ಯೂ ಅಂದರೆ y/z ಅಂದರೆ 1/x ಫಾರ್ಮುಲಾ ಏನು -1/x². ಓಕೆನಾ. ಎಕ್ಸ್ ಜಾಗದಾಗ ಇಲ್ಲಿ ಝೆಡ್ ಇದೆ, ಹಂಗಾಗಿ -1/z². ಆದರೆ ವೈ ಇದೆ, ವೈ ಹಂಗೆ ಬರ್ಕೋಬೇಕು, ಯಾಕಂದರೆ ಡಿವಿಷನ್ ಸಿಂಬಲಲ್ಲಿದೆ, ಡಿವೈಡ್ ಫಾರ್ಮಲ್ಲಿದೆ. ಪ್ಲಸ್ ಇದನ್ನ ಹಂಗೆ ಬರ್ಕೊತೀನಿ. ಡೋ ಆರ್ನ ಝೆಡ್ಡಿಂದ ಮಾಡಬೇಕು. ಡೋ ಆರ್ ಅಂದ್ರೆ z/x. ಇದರಿಂದ ಝೆಡ್ಡಿಂದ ಮಾಡಿದ್ರೆ 1 ಆಗುತ್ತೆ, 1/x. ಓಕೆನಾ. 1/x ಹಂಗೆ ಬರ್ಕೊತೀನಿ. ಇದು 0 ಆಗುತ್ತೆ. ಇಲ್ಲಿದೆಲ್ಲ -z², ಅದಂಗೆ ಬರ್ಕೊತೀನಿ. ಪ್ಲಸ್ 1/x ಇಂಟು ಡೋ ಯು ಬೈ ಡೋ ಆರ್. ಇದನ್ನು ಮಲ್ಟಿಪ್ಲೈ ಬೈ ಝೆಡ್ ಮಾಡ್ಕೊತೀನಿ ಬೋತ್ ಸೈಡ್. ಇಲ್ಲಿ ಮಲ್ಟಿಪ್ಲೈ ಬೈ ಬೋತ್ ಸೈಡ್ ಮಾಡ್ಕೊತೀನಿ. ಅವಾಗ ಝೆಡ್ ಇಲ್ಲಿ ಬರೀಬೇಕು, ಝೆಡ್ ಬರೀಲ್ಲ. ಝೆಡ್ ಇಂಟು ಡೋ ಯು ಬೈ ಡೋ ಝೆಡ್ ಈಸ್ ಈಕ್ವಲ್ ಟು ಇಂಟು ಮಲ್ಟಿಪ್ಲೈ ಮಾಡ್ತೀವಲ್ಲ ಝೆಡ್ ಇಂಟು ಇದು, ಅವಾಗ ಈ ಝೆಡ್ಡು ಈ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಝೆಡ್ ಇಂಟು 1. ಓಕೆನಾ. ಝೆಡ್ ಕ್ಯಾನ್ಸಲ್ ಆಗಿದೆ. -y/z ಡೋ ಯು ಬೈ ಡೋ ಕ್ಯೂ ಪ್ಲಸ್ ಝೆಡ್ ಇಂಟು 1 z/x ಆ್ಯಸ್ ಇಟ್ ಈಸ್ ಬರ್ತೀನಿ. ಈಕ್ವೇಷನ್ 3. ಈಗ ಅಷ್ಟನ್ನು ಆ್ಯಡ್ ಮಾಡಬೇಕು. ಆ್ಯಡಿಂಗ್ ಈಕ್ವೇಷನ್ 1, 2 ಆ್ಯಂಡ್ 3. ಓಕೆನಾ. ಇವಾಗ ಏನು ಮಾಡ್ತೀವಿ ಅಂದರೆ, ಇಲ್ಲಿ ನೋಡ್ರಿ, ಇಲ್ಲಿ ಫಸ್ಟ್ ಒಳಗೆ ಏನಿದೆ x ಇಂಟು ಡೋ ಯು ಬೈ ಡೋ ಎಕ್ಸ್, ಸೆಕೆಂಡ್ ಒಳಗೆ y ಇಂಟು ಡೋ ಯು ಬೈ ಡೋ ವೈ, ಆಮೇಲೆ ಥರ್ಡ್ ಒಳಗೆ ಏನಿದ್ರೆ ಝೆಡ್ ಇಂಟು ಡೋ ಯು ಬೈ ಡೋ ಝೆಡ್, ಅದಷ್ಟು ಒಂದು ಕಡೆ ಬರ್ಕೊತೀನಿ. ಡೋ ಯು ಎಷ್ಟು ಈಸ್ ಈಕ್ವಲ್ ಟು ಅದರಲ್ಲಿ ಏನಿತ್ತು x/y ಡೋ ಯು ಬೈ ಡೋ ಪಿ ಮೈನಸ್ ಇದನ್ನು ಈ ಕಡೆ ಲೆಫ್ಟ್ ಸೈಡ್ ಏನಾಯ್ತಲ್ಲ, ಲೆಫ್ಟ್ ಸೈಡಿಂದ ಲೆಫ್ಟ್ ಸೈಡ್ ಬರೋದು, ರೈಟ್ ಸೈಡಿಗೆ ಏನೇನಿದ್ವಲ್ಲ ಅವಷ್ಟು ಹಿಂಗೆ ಬರ್ಕೊತೀನಿ. ಓಕೆನಾ. ಇದು ಬರ್ಕೊಂಡಾದ್ಮೇಲೆ x/y ಡೋ ಯು ಬೈ ಡೋ ಪಿ, ಇಲ್ಲಿ -xy/y ಡೋ ಯು ಬೈ ಡೋ ಪಿ, ಇದು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ -zx, ಇಲ್ಲಿ +zx ಡೋ ಯು ಬೈ ಡೋ ಆರ್, ಇದು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಪ್ಲಸ್ y/z ಡೋ ಯು ಬೈ ಡೋ ಕ್ಯೂ -y/z ಡೋ ಯು ಬೈ ಡೋ ಕ್ಯೂ, ಇದು ಕ್ಯಾನ್ಸಲ್ ಆಗುತ್ತೆ. ಅವಾಗ 0 ಆಗುತ್ತೆ. ಈ ಥರ ಬರೆದು ಅಕಸ್ಮಾತ್ ಈ ಥರ ಕ್ವಶನ್ ಕೇಳಿದ್ರೆ ಇದು 0, ಡೋ ಯು ಬೈ ಡೋ ಎಕ್ಸ್ ಇದನ್ನು ಬರೆದ್ರೆ ಇದು 0. ಓಕೆನಾ. ಇದಿಷ್ಟು 0 ಆಗುತ್ತೆ. ಇದು ಭಾಳ ಇಂಪಾರ್ಟೆಂಟ್ ಕ್ವಶನು. ನೆಕ್ಸ್ಟ್ ಕ್ವಶನ್ ಏನಂದರೆ, ಇಫ್ u is equal to log of tan x plus tan y plus tan z ಶೋ ದಟ್ sin 2x ಇಂಟು ಡೋ ಯು ಬೈ ಡೋ ಎಕ್ಸ್ sin 2y ಈ ಥರ ಕೊಡ್ತಾರೆ, ಈಸ್ ಈಕ್ವಲ್ ಟು 2 ಅಂತ ಕೊಡ್ತಾರೆ. ಅಥವಾ ಡೋ ಯು ಬೈ ಡೋ ಎಕ್ಸ್ ಅಂದರೆ ux ಈ ಥರ ಕೊಡ್ತಾರೆ, ಈಸ್ ಈಕ್ವಲ್ ಟು 2 ಅಂತ ಕೊಡ್ತಾರೆ. ಫಸ್ಟ್ ನಾವೇನು ತಗೋಬೇಕು, ಅದೇ u is equal to log of tan x plus tan y plus tan z ಅಂತ ಕೊಡಬೇಕು. ಡಿಫ್ರೆನ್ಷಿಯೇಟ್ ಪಾರ್ಷಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಕೊಡ್ತೀವಿ. ಯು ಇದ್ದಿದ್ದು ಏನಾಗುತ್ತೆ, ಡೋ ಯು ಬೈ ಡೋ ಎಕ್ಸ್ ಆಗುತ್ತೆ. ಲಾಗ್ ಎಕ್ಸ್ ಫಾರ್ಮುಲೇನು 1/x. 1/x ಜಾಗದಾಗ ಏನಿದೆ tan x ಪ್ಲಸ್ tan y ಬೈ ಪ್ಲಸ್ tan z ಇದೆ, ಹಂಗಾಗಿ ಬರ್ಕೊತೀನಿ. ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಇದಿಷ್ಟು tan x ಪ್ಲಸ್ tan y ಪ್ಲಸ್ tan z, ಇದ್ರ ಡಿಫ್ರೆನ್ಷಿಯೇಷನ್ ಅಥವಾ ಡೋ ಯು ಬೈ ಡೋ ಎಕ್ಸ್ ಅಂತ ಡಿಫ್ರೆನ್ಷಿಯೇಷನ್. ಅವಾಗ ಏನಾಗುತ್ತೆ, tan x ಇಂದು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಇದು ಎಕ್ಸ್ ಇಲ್ಲ ಈ ಟರ್ಮಲ್ಲಿ ಎಕ್ಸ್ ಇಲ್ಲ, ಅದಕ್ಕೆ 0 ಆಗುತ್ತೆ. ಸೀಕೆಂಡ್ ಸ್ಕ್ವೇರ್ ಬೈ tan x tan y tan z ಆಗುತ್ತೆ. ಇದು ಡೋ ಯು ಬೈ ಡೋ ಎಕ್ಸು. ಇದನ್ನು ನಾವು ಏನು ಮಾಡ್ತೀವಿ, ಇಲ್ಲಿ ನಮಗೆ sin 2x ಬೇಕಲ್ಲ, ಅದಕ್ಕೆ ಮಲ್ಟಿಪ್ಲೈ ಬೈ sin 2x ಆನ್ ಬೋತ್ ಸೈಡ್. sin 2x ಬರ್ಕೊತೀನಿ ಇಂಟು ಡೋ ಯು ಬೈ ಡೋ ಎಕ್ಸ್ ಇಸ್ ಈಕ್ವಲ್ ಟು sin 2x ಇಂಟು ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊತೀನಿ. ಓಕೆನಾ. sin 2x ಅಂದರೆ 2 sin cos ಫಾರ್ಮುಲಾ ಬುಕ್ಕಲ್ಲಿ ಇತ್ತಲ್ಲ, ಅದೇ ಥರ sin 2x ಅಂದರೆ 2 sin cos ಬರ್ಕೊತೀನಿ. ಆಮೇಲೆ ಸೀಕೆಂಡ್ ಸ್ಕ್ವೇರನ್ನು ಏನಂತ ಬರಿಬೋದು, 1/cos² ಅಂತ ಬರಿಬೋದು. ಓಕೆನಾ. 1/cos², ಸೀಕೆಂಟ್ ಇರೋದನ್ನು 1/cos ಅಂತ ಬರ್ಕೊತೀನಿ. ಇದನ್ನು ಕಳೆದಿದ್ದು ಆ್ಯಸ್ ಇಟ್ ಈಸ್ ಬರ್ಕೊತೀನಿ. ಓಕೆನಾ. ಇಲ್ಲಿ ಒಂದು ಕಾಸು, ಇಲ್ಲಿ ಒಂದು ಕಾಸ್ ಕ್ಯಾನ್ಸಲ್ ಆಗುತ್ತೆ, ಸ್ಕ್ವೇರ್ ಇರುತ್ತಲ್ಲ, ಒಂದು ಕ್ಯಾನ್ಸಲ್ ಆಗುತ್ತೆ, ಒಂದು ಉಳಿಯುತ್ತೆ. sin 2 x ಉಳಿಯುತ್ತೆ, cos x ಅಂತ ಉಳಿಯುತ್ತೆ. ಓಕೆನಾ. 2 ಹಂಗೆ ಹಿಡ್ಕೊತೀನಿ. sin/cos ಏನಾಗುತ್ತೆ, ಯಾವಾಗಲೂ tan ಆಗುತ್ತೆ, ಹಂಗಾಗಿ tan ಬರ್ಕೊತೀನಿ. ಡಿವೈಡೆಡ್ ಬೈ ಇದೇನಿರುತ್ತೆ ಅಂತ ಬರ್ಕೊತೀನಿ. ಇದನ್ನು ಈಕ್ವೇಷನ್ 1 ಆಗುತ್ತೆ. ನೆಕ್ಸ್ಟ್ ಅದೇ ಥರನೇ u is equal to log of tan x ಪ್ಲಸ್ ಇದನ್ನು ಬರ್ಕೊತೀನಿ.
ಡಿಫ್ರೆನ್ಷಿಯೇಟ್ ಪಾರ್ಸಲ್ಲಿ ವಿತ್ ರೆಸ್ಪೆಕ್ಟ್ ಟು ವೈ ಅಂತ ಬರ್ಕೊತೀನಿ. ವೈ ಅಂದರೆ ಏನಾಗುತ್ತೆ, ಸೇಮ್ ಲಾಗ್ ಎಕ್ಸ್ ಏನೈತಿ 1/x ಇಂಟು ವಿತ್ ರೆಸ್ಪೆಕ್ಟ್ ಟು ವೈ ಅಂದರೆ ಇಲ್ಲಿ ವೈ ಇರುತ್ತಲ್ಲ ಅದೇ ಟ್ಯಾನ್ ಎಕ್ಸ್ ಅಂದರೆ ಇಲ್ಲಿ ಟ್ಯಾನ್ ವೈ ಅಂತ ಅಂದರೆ ಟ್ಯಾನ್ ಎಕ್ಸ್ ಫಾರ್ಮುಲೇನು ಸೀಕೆಂಡ್ ಸ್ಕ್ವೇರ್ ಎಕ್ಸ್, ಅಂದರೆ ಎಕ್ಸ್ ಜಾಗದ ವೈ ಇದೆ, ಆಗ ಸೀಕೆಂಡ್ ಸ್ಕ್ವೇರ್ ವೈ. ಇಲ್ಲಿ ವೈ ಇಲ್ಲ, ಇಲ್ಲೂ ವೈ ಇಲ್ಲ, ಓಕೆನಾ ಟರ್ಮ್. ಅದಕ್ಕೆ ಇದು 2 0 ಆಗುತ್ತೆ. ಸೀಕೆಂಡ್ ಸ್ಕ್ವೇರ್ ವೈ ಬೈ ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ವೈ ಪ್ಲಸ್ ಟ್ಯಾನ್ ಝೆಡ್. ಈಗ ಇದನ್ನಾದಮೇಲೆ ಸೇಮ್ ಅದೇ ಥರನ ಮಲ್ಟಿಪ್ಲೈ ಮಾಡ್ಬೇಕಷ್ಟೇ, ಓಕೆನಾ. ಮಲ್ಟಿಪ್ಲೈ ಮಾಡ್ತೀವಿ ನೋಡಿರಿ. ಮಲ್ಟಿಪ್ಲೈ sin 2 ಆನ್ ಬೋತ್ ಸೈಡ್. sin 2y ಇಸ್ ಈಕ್ವಲ್ ಟು ಡೋ ಯು ಬೈ ಡೋ ವೈ. sin 2y ಎರಡು ಕಡೆ ಮಲ್ಟಿಪ್ಲೈ ಮಾಡ್ತೀವಿ. sin 2y ಅಂದರೆ 2 sin ಎಕ್ಸ್ ಜಗದ sin 2x ಫಾರ್ಮುಲೇನು 2 sin x cos x. ಅದೇ ಎಕ್ಸ್ ಜಗದ ವೈ ಐತಿ, ವೈ ಬರ್ಕೊಂಡಿನಿ. ಸೀಕೆಂಡ್ ಸ್ಕ್ವೇರ್ ಅಂದರೆ ಏನು, ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಅಂದರೆ 1/cos ಸ್ಕ್ವೇರ್. ಹಂಗೆ ಸೀಕೆಂಡ್ ಸ್ಕ್ವೇರ್ ಜಾಗದಾಗಲಿ 1/cos ಸ್ಕ್ವೇರ್ ಎಕ್ಸ್ cos ಸ್ಕ್ವೇರ್ ಎಕ್ಸ್ ಅಂದರೆ ಇಲ್ಲಿ ವೈ ಇದೆ, ವೈ ಬರ್ಕೊತೀನಿ. ಸೇಮ್ ಆ್ಯಸ್ ಇಟ್ ಈಸ್ ಬರ್ಕೊತೀನಿ. ಕಾಸ್ ಕ್ಯಾನ್ಸಲ್, 1 ಕಾಸು ಇಲ್ಲಿ 1 ಕಾಸ್ ಕ್ಯಾನ್ಸಲ್ ಆಗುತ್ತೆ. sin ಬೈ ಕಾಸ್ ಏನಾಗುತ್ತೆ, ಟ್ಯಾನ್ ಆಗುತ್ತೆ. ಟ್ಯಾನ್ ವೈ ಬೈ ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ಬೈ, ಇದು ಈಕ್ವೇಷನ್ 2 ಆಗುತ್ತೆ. ನೆಕ್ಸ್ಟ್ ಅದೇ ಬರ್ಕೊಂಡು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಬೇಕು. ಲಾಗ್ ಎಕ್ಸ್ ಫಾರ್ಮುಲೇನು 1/x. ಇದರಲ್ಲಿ ಝೆಡ್ ಯಾವುದಿದೆ ಇದು, ಇವೆಲ್ಲ 2 0 ಆಗುತ್ತೆ. ಟ್ಯಾನ್ ಝೆಡ್ ಅಂದರೆ ಸೀಕೆಂಡ್ ಸ್ಕ್ವೇರ್ ಝೆಡ್, ಓಕೆನಾ. ಇದಿಷ್ಟಾದಮೇಲೆ ಮಲ್ಟಿಪ್ಲೈ sin 2z ಆನ್ ಬೋತ್ ಸೈಡ್. sin 2z ಇಸ್ ಈಕ್ವಲ್ ಟು ಡೋ ಯು ಬೈ ಡೋ ಝೆಡ್ ಇಸ್ ಈಕ್ವಲ್ ಟು sin 2z ಮಲ್ಟಿಪ್ಲೈ ಮಾಡ್ತೀವಿ. sin 2x ಫಾರ್ಮುಲಾ 2 sin x cos x. ಎಲ್ಲ ಝೆಡ್ ಇದೆ, ಝೆಡ್ ಬರ್ಕೊತೀನಿ, ಅಂದರೆ ಅದರಲ್ಲಿ ಎಕ್ಸ್ ಇದೆ, ಇದರಲ್ಲಿ ಝೆಡ್ ಇದೆ ಬರ್ಕೊತೀನಿ. ಸೀಕೆಂಡ್ ಸ್ಕ್ವೇರ್ ಝೆಡ್ ಅಂದರೆ 1/cos ಸ್ಕ್ವೇರ್ ಝೆಡ್ಡು. ಟ್ಯಾನ್ ಎಕ್ಸ್ ಅದನ್ನು ಹಂಗೆ ಬರ್ಕೊತೀನಿ. 1 ಕಾಸು ಇಲ್ಲಿ 1 ಕಾಸ್ ಕ್ಯಾನ್ಸಲ್ ಆಗುತ್ತೆ. sin ಬೈ ಕಾಸ್ ಏನಾಗುತ್ತೆ, 1 ಕಾಸ್ ಉಳಿದಿರುತ್ತಲ್ಲ, sin ಬೈ ಕಾಸ್ ಏನಾಗುತ್ತೆ, ಟ್ಯಾನ್ ಆಗುತ್ತೆ. 2 tan ಝೆಡ್ಡು ಈಸ್ ಈಕ್ವಲ್ ಟು ಇದು. ಆ್ಯಡಿಂಗ್ ಈಕ್ವೇಷನ್ 1 2 ಆ್ಯಂಡ್ 3. ಅಲ್ಲೇನಿತ್ತು sin 2x ಡೋ ಯು ಬೈ ಡೋ ಎಕ್ಸು, ಆಮೇಲೆ ಇಲ್ಲಿ sin 2y ಡೋ ಯು ಬೈ ಡೋ ವೈ. ಆಮೇಲೆ 1 ಸೆಕೆಂಡ್, ಅಲ್ಲೇನಿತ್ತು ಇದು sin 2x ಡೋ ಯು ಬೈ ಡೋ ಎಕ್ಸ್ ಅದನ್ನು ಬರ್ಕೊತೀನಿ. ಪ್ಲಸ್ sin 2y ಡೋ ಯು ಬೈ ಡೋ ವೈ ಪ್ಲಸ್ sin 2z ಡೋ ಯು ಬೈ ಡೋ ಝೆಡ್ ಬರ್ಕೊತೀನಿ. ಇದಾದಮೇಲೆ ಏನು ಮಾಡ್ತೀನಿ, ಈಸ್ ಈಕ್ವಲ್ ಟು ಇಲ್ಲಿರುತ್ತಲ್ಲ ಮೇಲಿಂದು ನ್ಯೂಮರೇಟರ್ ಎಲ್ಲದಕ್ಕೂ ಸೇಮ್ ಇದೆ ನೋಡಿರಿ. ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ವೈ ಪ್ಲಸ್ ಟ್ಯಾನ್ ಝೆಡ್, ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ವೈ, ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ವೈ, ಇದು ಝೆಡ್ ಎಲ್ಲದಕ್ಕೂ ಒಂದೇ ಐತಿ, ಅದಕ್ಕಾಗಿ ಅಷ್ಟು ಒಂದೇ ಸರಿ ಬರ್ಕೊತೀನಿ, ಕೆಳಗೆ ಒಂದೇ. ಆಮೇಲೆ ಇಲ್ಲಿ 2 tan ಝೆಡ್ ಇದೆ, 2 tan ಝೆಡ್ ಬರ್ಕೊತೀನಿ. 2 tan ವೈ ಇದೆ, 2 tan ವೈ ಬರ್ಕೊತೀನಿ. ಇಲ್ಲಿ 2 tan ಎಕ್ಸ್ ಇದೆ, 2 tan ಎಕ್ಸ್ ಬರ್ಕೊತೀನಿ. ಇದ್ರಷ್ಟೊಳಗೆ ಏನು ಕಾಮನ್ ಇದೆ, 2 ಇದೆ, 2 ಕಾಮನ್ ತೆಗಿತೀನಿ. ಟ್ಯಾನ್ ಎಕ್ಸ್ ಟ್ಯಾನ್ ವೈ ಟ್ಯಾನ್ ಝೆಡ್ ಬರ್ತೀನಿ. ಟ್ಯಾನ್ ಎಕ್ಸ್ ಟ್ಯಾನ್ ವೈ ಟ್ಯಾನ್ ಝೆಡ್ ಬರ್ತೀನಿ. ಇದು ಟ್ಯಾನ್ ಎಕ್ಸ್ ಟ್ಯಾನ್ ವೈ ಮತ್ತು ಟ್ಯಾನ್ ಇದನ್ನು ಕ್ಯಾನ್ಸಲ್ ಆಗುತ್ತೆ. ಅವಾಗ ಏನಾಗುತ್ತೆ, 2 ಉಳಿಯುತ್ತೆ. ಸೇಮ್ ಬರೆದು ಇದಿಷ್ಟು ನಿಮಗೆ ಇಷ್ಟು ಬರೆದ್ರೆ ಕೊಡ್ತಾರೆ. ಇದನ್ನು ಒಂದು ಸತಿ ನೋಡ್ಕೊಂಬಿಡಿ ಹೆಂಗೆ, ಓಕೆನಾ. ನೆಕ್ಸ್ಟ್ ಏನು ಮಾಡ್ತೀವಿ, ಅದೇ ಥರ ಇದಿಷ್ಟು ಇದಾದಮೇಲೆ ನಮಗೆ ನೆಕ್ಸ್ಟ್ ಏನು ಕೊಡ್ತಾರೆ ಅಂದರೆ ಫೈಂಡ್ ದ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಆಫ್ ದ ಫಂಕ್ಷನ್ ಅಂತ ಕೊಡ್ತಾರೆ. ಇದು ತುಂಬ ಇಂಪಾರ್ಟೆಂಟು. ಒಂದು 3 ಇದೆ, ಅದರಲ್ಲಿ 3 ಕಲಿತ್ರೆ ಪಕ್ಕ ಒಂದು ಬಂದೇ ಬರುತ್ತೆ. ಫೈಂಡ್ ದ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಆಫ್ ದ ಫಂಕ್ಷನ್ ಅಂತ ಕೇಳ್ತಾರೆ. y ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಮೈನಸ್ ಈ ಥರ ಕೊಡ್ತಾರೆ. ನಾವು ಅದೇ ಸೇಮ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಈ ಥರ ಬರ್ಕೋಬೇಕು, ಈಕ್ವೇಷನ್ 1 ಅಂತ. ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸು. ಒಂದು ಸತಿ ಎಕ್ಸಿಂದ ಡಿಫ್ರೆನ್ಷಿಯೇಟ್ ಮಾಡಬೇಕು, ನೆಕ್ಸ್ಟ್ ವೈಯಿಂದ ಡಿಫ್ರೆನ್ಷಿಯೇಟ್ ಮಾಡಬೇಕು, ಓಕೆನಾ. ನೀವು ಈ ಥರ ಬರ್ಕೊಳ್ರಿ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆ್ಯಂಡ್ ವೈ ಅಂತ ಕೊಟ್ಟರೆ, ಅಂದರೆ ಫಸ್ಟ್ ಎಕ್ಸಿಂದ ಮಾಡಿರಿ, ಆಮೇಲೆ ವೈಯಿಂದ ಮಾಡಿರಿ. ಅವಾಗ ಏನಾಗುತ್ತೆ ಅಂದರೆ, ಒಂದು ನಿಮಿಷ ಹೇಳ್ತೇನೆ. ಇದನ್ನು ಎಫ್ ಎಕ್ಸ್ ಅಂದರೆ ಅದೇ ಡೋ ಎಫ್ ಬೈ ಡೋ ಎಕ್ಸ್, ಅಂದರೆ ಪಾರ್ಷಲಿ ಮಾಡಿದಾಗ ಡೋ ಎಫ್ ಬೈ ಡೋ ಎಕ್ಸ್, ಓಕೆನಾ. ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದಾಗ 3x ಏನೇನು ಬರಿಬೋದು, 3x ಸ್ಕ್ವೇರ್ ಅಂದರೆ ಎಕ್ಸ್ ಪವರ್ ಎನ್ ಫಾರ್ಮುಲಾ ಏನು, ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1, ಓಕೆನಾ. ಇಲ್ಲಿ 3 ಇದೆ, ಎನ್ ಜಾಗ 3 ಇದೆ. ಎಕ್ಸ್ ಪವರ್ 3 ಅಂದರೆ 3 ಇಂಟು ಎಕ್ಸ್ ಪವರ್ 3 ಮೈನಸ್ 1 2 ಆಗುತ್ತೆ, 3x ಪವರ್ 2 ಆಗುತ್ತೆ. 3x ಪವರ್ 2, ಇಲ್ಲಿ ಎಕ್ಸ್ ಇಲ್ಲ ಅಂದರೆ ಎಕ್ಸ್ ಟರ್ಮ್ ಯಾವ ಇಲ್ಲ, ಅದಕ್ಕೆ 0 ಆಗುತ್ತೆ. ಮೈನಸ್ ಎಕ್ಸಿನ ಡಿಫ್ರೆನ್ಷಿಯೇಷನನ್ನು 1, ಓಕೆನಾ. 1 ಇಂಟು 3 ಏನಾಗುತ್ತೆ, ಮೈನಸ್ 3 ಆಗುತ್ತೆ, ಓಕೆನಾ. ಮೈನಸ್ ಆ್ಯಸ್ ಇಟ್ ಈಸ್ 12y ಇದೆ, ಇಲ್ಲಿ ಎಕ್ಸ್ ಟರ್ಮ್ ಯಾವುದಿಲ್ಲ, ಅದಕ್ಕೆ 0 ಆಗುತ್ತೆ. ಇಲ್ಲೂ 20 ಇದೆ, ಕಾನ್ಸ್ಟೆಂಟು 0 ಆಗುತ್ತೆ, ಓಕೆನಾ. ಅವಾಗ ಏನು ಸಿಗುತ್ತೆ ನಮಗೆ, ಎಕ್ಸ್ ಸ್ಕ್ವೇರ್ 3x ಸ್ಕ್ವೇರ್ ಮೈನಸ್ 3x ಸ್ಕ್ವೇರ್ ಮೈನಸ್ 3. ನಮಗೇನು ಇದು ಎಫ್ ಎಕ್ಸ್ ಅಂತ ಕರೀತಾರೆ, ಅಥವಾ ಡೋ ಎಫ್ ಬೈ ಡೋ ಎಕ್ಸ್ ಅಂತ ಕರೀತಾರೆ. ನೆಕ್ಸ್ಟು ಇದು ವಿತ್ ರೆಸ್ಪೆಕ್ಟು ಎಕ್ಸ್ ಮಾಡಿದ್ವಿ, ಈಗ ವೈಯಿಂದ ಮಾಡಬೇಕು, ಓಕೆನಾ. ಎಫ್ ವೈ ಆರ್ ಡೋ ಎಫ್ ಬೈ ಡೋ ವೈ ಈಸ್ ಈಕ್ವಲ್ ಟು, ಇದನ್ನು ಇಲ್ಲಿ ವೈ ಟರ್ಮ್ ಇಲ್ಲ, ಇಲ್ಲಿ 0 ಆಗುತ್ತೆ. ಪ್ಲಸ್ ವೈ ಪವರ್ 3 ಅಂದರೆ ಅದೇ ಇದು ಈ ಫಾರ್ಮುಲಾ ಹಾಕ್ಬೇಕು, ಎಕ್ಸ್ ಜಾಗದ ವೈ ಇದೆ ಅಷ್ಟೇ. ಅವಾಗ ಏನಾಗುತ್ತೆ, 3y ಸ್ಕ್ವೇರ್ ಆಗುತ್ತೆ. ಮೈನಸ್ ಇದ್ರ ವೈ ಟರ್ಮ್ ಇಲ್ಲ, 0 ಆಗುತ್ತೆ. 12y ಅಂದರೆ 1 ಆಗುತ್ತೆ. ಡಿಫ್ರೆನ್ಷಿಯೇಷನ್ ಆಫ್ ಬರೀ ವೈ 1 ಆಗುತ್ತೆ.
1 ಇಂಟು 12 ಏನಾಗುತ್ತೆ -12, ಅದು ಮೈನಸ್ ಆ್ಯಸ್ ಇಟ್ ಈಸ್ ಇದೆ 12, ಓಕೆನಾ. ಪ್ಲಸ್ 20 ಇದೆ, 20 ಅಂದರೆ ಕಾನ್ಸ್ಟೆಂಟ್ ನಂಬರ್ 0 ಆಗುತ್ತೆ. ಅವಾಗೇನಾಗುತ್ತೆ 3y - 12 ಆಗುತ್ತೆ. ಇದಿಷ್ಟು ಕಲ್ತೀವಿ, ಎಫ್ ಆಫ್ ಎಕ್ಸು ಮತ್ತು ಎಫ್ ಆಫ್ ವೈ ಕಂಡುಹಿಡಿದ್ವಿ. ಈಗ ನಾವು ಕ್ರಿಟಿಕಲ್ ಪಾಯಿಂಟ್ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಕಂಡುಹಿಡಿಬೇಕು. ಟು ಫೈಂಡ್ ದ ಕ್ರಿಟಿಕಲ್ ಪಾಯಿಂಟ್ ಎಫ್ ಆಫ್ ಎಕ್ಸ್ = 0, ಎಫ್ ಆಫ್ ವೈ = 0. ಇದು = 0 ಅಂತಂದರೆ ಎಫ್ ಆಫ್ ಎಕ್ಸ್ ಅಂತ = 0, ಎಫ್ ಎಕ್ಸ್ = 0 ಅಂತ ಕೇಳ್ತಾರೆ. 3x² - 3 = 0 ಅಂತ ಬರ್ಕೋಬೇಕು, ಓಕೆನಾ. ಎಫ್ ಎಕ್ಸ್ = 0, 3x² - 3 = 0. ಇವೆರಡರಿಂದ ಏನು ಕಾಮನ್ ಐತಿ? 3, ಓಕೆನಾ. x² - 1 = 0 ಅಂತ ಐತಿ. x² - 1 = 0. ಈ 3 ಈ ಕಡೆ ಹೋದರೆ 0/3, 0/3 ಯಾವಾಗಲೂ 0 ಆಗುತ್ತೆ, ಓಕೆನಾ. -1 ಇದನ್ನು ಆ ಕಡೆ ಹೋದರೆ x² = 1 ಆಗುತ್ತೆ. ಸ್ಕ್ವೇರ್ ಇದ್ದಿದ್ದನ್ನು ಆ ಕಡೆ ಹೋದರೆ ರೂಟ್ ಆಗುತ್ತೆ. x = √1 ಆಗುತ್ತೆ. ರೂಟ್ ತೆಗಿಬೇಕಂದ್ರೆ ಪ್ಲಸ್ ಆರ್ ಮೈನಸ್ ಆಗುತ್ತೆ, ಓಕೆನಾ. √1 ಏನಾವಾಗಲೂ 1 ಆಗುತ್ತೆ, ಆದರೆ ಪ್ಲಸ್ 1 ಮೈನಸ್ ಅಂತ ಗೊತ್ತಿರೋಲ್ಲ. ಅದಕ್ಕೆ x = +or-1 ಅಂತ, ಆರ್ x = +1 - 1 ಅಂತ ಬರಿಬೋದು, ಓಕೆನಾ. ನೆಕ್ಸ್ಟ್ ಎಫ್ ವೈ = 0 ಇಲ್ಲಿದಲ್ಲ, 3y - 12 = 0 ಅಂತ ಬರ್ಕೋಬೇಕು. ಇವೆರಡರಲ್ಲಿ 3 ಕಾಮನ್ ತೆಗೆದ್ರೆ 3 × y 3y² ಆಗುತ್ತೆ. 3 × -3 4s 12, ಓಕೆನಾ. 4 ಬರ್ಕೊತೀನಿ. ಈ 3 ಆ ಕಡೆ ಹೋದರೆ 0 ಆಗುತ್ತೆ. y² - 4 = 0. y² -4 ಇದ್ರೆ ಆ ಕಡೆ ಹೋದರೆ +4 ಆಗುತ್ತೆ. ಸ್ಕ್ವೇರ್ ಇದ್ದಿದ್ದು ಆ ಕಡೆ ಹೋದರೆ ರೂಟ್ ಆಗುತ್ತೆ. ರೂಟ್ ಅಂದರೆ ನಮಗೆ ಗೊತ್ತಾಗಲ್ಲ. ಅವಾಗ √4 ಬರ್ಬೇಕಂದ್ರೆ 2 ಆಗುತ್ತೆ. 4 ಇಂದ ರೂಟು 2 ಆಗುತ್ತೆ, ಓಕೆನಾ. ಪ್ಲಸ್ ಆರ್ ಮೈನಸ್ ಹಾಕೋಬೇಕು, ಯಾಕಂದರೆ ರೂಟ್ ಇದ್ದಾಗ ಪ್ಲಸ್ ಆರ್ ಮೈನಸ್ ಹಾಕೋಬೇಕು ತೆಗೆದ್ರೆ, ಓಕೆನಾ. ಇಷ್ಟು ಬರ್ಕೊತೀವಿ ನಾವು. ಇದನ್ನು ಸ್ಟೇಷ್ನರಿ ಪಾಯಿಂಟ್ಸ್ ಅಂತ ಕರಿತೀವಿ. ಸ್ಟೇಷ್ನರಿ ಪಾಯಿಂಟ್ಸ್ ಆರ್ 1, 2 ಅಂದರೆ x1 ಇದ್ದಾಗ 1 ಇಂಟು 2 1, 2 ಅಂತ ಬರ್ತೀವಿ. 1, -2 ಅಂತ ಬರ್ಕೊತೀವಿ. ಅದಾದಮೇಲೆ -1, +2, ಆಮೇಲೆ -1, -2 ಇದನ್ನು ಬರ್ಕೊತೀವಿ, ಓಕೆನಾ. ಇದಿಷ್ಟು ಬರ್ದಾದ್ಮೇಲೆ ನಾವು ABC ಅಂತ ಬರ್ಕೊತೀವಿ. ಎ ಅಂದರೆ ಎಫ್ ಎಕ್ಸ್ ಅಂತಂದರೆ ಎಫ್ ಎಕ್ಸ್ ಬಂದಿರುತ್ತಲ್ಲ 3x² - 3, ಅದನ್ನು ಮತ್ತೆ ಎಕ್ಸಿಂದ ಡಿಫ್ರೆನ್ಷಿಯೇಟ್ ಮಾಡ್ಬೇಕು, ಓಕೆನಾ. ಈ ಥರ ಅಥವಾ ಡೈರೆಕ್ಟಾಗಿ ಮಾಡ್ಬೋದು. ಡೋ ಎಕ್ಸ್ ಡಿಫ್ರೆನ್ಷಿಯೇಷನ್ ಆಫ್ 3x² - 3/∂x ಅಂದರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಅವಾಗ ಏನಾಗುತ್ತೆ, ಎಕ್ಸ್ನ ಡಿಫ್ರೆನ್ಷಿಯೇಷನ್ ಮಾಡಿದಾಗ ಏನಾಗುತ್ತೆ, 3 ಹೆಂಗೆ ಇರುತ್ತೆ, 3 × x⁴2 ಅಂದರೆ 2x⁴1 ಆಗುತ್ತೆ. 2x⁴1 ಆಗುತ್ತೆ, ಓಕೆನಾ. 3 2s 6 ಆಗುತ್ತೆ. ಇದು -3 ಇದ್ದಿದ್ದು 0 ಆಗುತ್ತೆ, ಓಕೆನಾ. 6 ಆಗುತ್ತೆ. ಅವಾಗ f(x(x) ಅಂದರೆ 6 ಆಗುತ್ತೆ, ಅಂದರೆ ಎ ಅಂತ. a = f(x(x) = 6 ಆಗುತ್ತೆ, ಓಕೆನಾ. ಇದಿಷ್ಟಾದಮೇಲೆ ಬಿ ಅಂದರೆ ಎಫ್ ಎಕ್ಸ್ ಇರುತ್ತಲ್ಲ ಅದು ಇಂಟು ಮತ್ತು ಎಫ್ ಎಕ್ಸನ್ನು ವಿತ್ ರೆಸ್ಪೆಕ್ಟ್ ಟು ವೈನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಅವಾಗ ಏನಾಗುತ್ತೆ, 3x ಎಫ್ ಎಕ್ಸ್ ಅಂದರೆ ಏನು, 3x² - 3ನ ಇದನ್ನು ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಯಾವುದು ವೈ ಟರ್ಮ್ಸ್ ಇಲ್ಲ, ಓಕೆನಾ. ಅದಕ್ಕೆ 0 - 0 0 ಆಗುತ್ತೆ. ಅದು b = f(x) = 0. ನೆಕ್ಸ್ಟ್ ಸಿ ಅಂದರೆ fy.y. ಎಫ್ ವೈ ಅಂದರೆ ಏನು, ನಮಗೆ ಎಫ್ ವೈ ಸಿಗುತ್ತಿರೋದು ಇದು ಎಫ್ ವೈ ಅಂತಾರೆ. ಎಫ್ ವೈ ಏನಂದರೆ 3y² - 12, 3y² - 12 ವಿತ್ ರೆಸ್ಪೆಕ್ಟ್ ಟು ವೈನ ಮತ್ತು ಇನ್ನೊಂದ್ಸತಿ ವೈಯಿಂದ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಅದಕ್ಕೆ ವೈ ಅಂತ ಬರ್ಕೊಂಡಿರ್ತೀವಿ ಇಲ್ಲಿ. ಅವಾಗ 3y² ಅಂದರೆ 2y⁴1 ಆಗುತ್ತೆ. 3 2s 6, 6y ಆಗುತ್ತೆ. 12 ಅಂದರೆ ಕಾನ್ಸ್ಟೆಂಟ್ ಆಗುತ್ತೆ, 0 ಆಗುತ್ತೆ, 6y ಆಗುತ್ತೆ. c = 6y, ಓಕೆನಾ. ಸಿ ಅಂದರೆ fy 6 ಆಗುತ್ತೆ. ಇದಿಷ್ಟು ಅರ್ಥ ಆದಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ, ಈ ಥರ ಟೇಬಲ್ ಹಾಕೊಂತೀವಿ. ನಮ್ಮ ಇದು ಸ್ಟೇಷ್ನರಿ ಪಾಯಿಂಟ್ ಸಿಕ್ಕಿತ್ತಲ್ಲ 1, 2, 1, 2 ಇವು 4, ಈ ಕಡೆ 4 ಬರ್ಕೊತೀವಿ. ಎ ಬಿ ಸಿ ವ್ಯಾಲ್ಯೂ ಬರ್ಕೊತೀವಿ. ಎ ಬಿ ಸಿ ವ್ಯಾಲ್ಯೂ ಸಿಕ್ಕಿತ್ತಲ್ಲ, ಎ ಬಿ ಸಿ ಅಥವಾ f(x(x), f(x(y), fy(y) ಇದಿಷ್ಟನ್ನು ಇಲ್ಲಿ ಬರ್ಕೊತೀನಿ, ಓಕೆನಾ. ಏನು ಸಿಕ್ಕಿತ್ತು. ಆಮೇಲೆ AC - B² ಅಂತ ಬರ್ಕೋಬೇಕು. AC - B² ಅಂತನಾ. ಎ ಸಿ ಅಂದ್ರೇನು ಇದರಲ್ಲಿ ಬರ್ಕೋಬೇಕು. ಇದು ನೋಡ್ರಿ, ಇಲ್ಲಿ 6 ಐತಿ. ಇದಿಷ್ಟು ನಾನು ಹೇಳ್ತೀನಿ ಹೆಂಗೆ ಅಂತ. ಇಲ್ಲಿ 1 ಸೆಕೆಂಡ್ ಏನು ಮಾಡಬೇಕು ಅಂದರೆ, ಈಗೇನು ಗೊತ್ತಾ, 6x ಅಂತ ಇದೆನಾ, ಎಕ್ಸಿಗೆ ಇದು ಎಕ್ಸು ಫಸ್ಟ್ ಇದಿರುತ್ತಲ್ಲ, ಇದು ಎಕ್ಸು, ಇದು ವೈ, ಇದು ಎಕ್ಸು, ಇದು ವೈ, ಇದು ಎಕ್ಸು, ಇದು ವೈ, ಇದು ಎಕ್ಸು, ಇದು ವೈ, ಓಕೆನಾ. ಎಕ್ಸಿಗೆ 1 ಹಾಕ್ಬೇಕು ನಾವು ಇದರಲ್ಲಿ. ಈಗ ಎಕ್ಸಿಗೆ 1 ಹಾಕಿದ್ರೆ ಏನಾಗುತ್ತೆ, 6 ಆಗುತ್ತೆ. >0 ಬರುತ್ತಾ, ಬರೀರಿ ಇಲ್ಲಾಂದ್ರೆ ನಡೀತತ್ತಿದೆ ಇಲ್ಲೆಲ್ಲ. ನೆಕ್ಸ್ಟ್ 6xಗೆ ಇಲ್ಲಿ 1 ಹಾಕಬೇಕು. 1 ಹಾಕಿದ್ರೆ 6 ಆಗುತ್ತೆ.
6xಗೆ -1 ಹಾಕಿದರೆ ಏನಾಗುತ್ತೆ -6 ಆಗುತ್ತೆ, ಓಕೆನಾ. 6xಗೆ -1 ಹಾಕಿದರೆ ಏನಾಗುತ್ತೆ -6 ಆಗುತ್ತೆ, ಓಕೆನಾ. ಇದಿಷ್ಟು ಆದಮೇಲೆ ಈಗ B0, ಓಕೆನಾ. ಹಂಗಾಗಿ 0 0 0 ಏನೂ ಇಲ್ಲ ಅಂದರೆ ಇಲ್ಲಿ XY ವ್ಯಾಲ್ಯೂ ಏನಿಲ್ಲ ಅಂದರೆ ಹಂಗೆ ಬರ್ಕೊಳ್ಳಿ. 6y ಇದೆ, ವೈಗೆ ಏನು ಹಾಕಬೇಕು ನಾವು 2 ಹಾಕಬೇಕು. 6 2 12 ಆಗುತ್ತೆ. ನೆಕ್ಸ್ಟ್ -2 ಹಾಕಿದರೆ -12 ಆಗುತ್ತೆ. ಈಗ 2 ಹಾಕಿದರೆ 12 ಆಗುತ್ತೆ, -2 ಹಾಕಿದರೆ -12 ಆಗುತ್ತೆ. ಇದಿಷ್ಟು ಆದಮೇಲೆ AC - B² ಅಂತ. AC ಇಲ್ಲಿ A ಮತ್ತು C 12 6 72, 72 - B² ಅಂದರೆ ಇಲ್ಲಿ ನೋಡಿರಿ 12 - 0² ಅಂದರೆ ಏನಾಗುತ್ತೆ 12 ಆಗುತ್ತಾ. 12 6 72, ಸಾರಿ 72 -0 ಏನಾಗುತ್ತೆ 72ನೇ ಆಗುತ್ತೆ, ಗ್ರೇಟರ್ ದ್ಯಾನ್ 0, ಓಕೆನಾ. ಇದು ಇಲ್ಲಿ ಬರೀಲೇಬೇಕು, ಇಲ್ಲಿ ಗ್ರೇಟರ್ ದ್ಯಾನ್ 0. ಆಮೇಲೆ ಸೇಮ್ AC - B², ಇಲ್ಲಿ A ಮತ್ತು ಇದು Cನಾ, A ಮತ್ತು C ವ್ಯಾಲ್ಯೂ ಏನು ಬರುತ್ತೆ 6 × 12 6 72, -72 ಈಸ್ ಲೆಸ್ ದ್ಯಾನ್ 0 ಅಂತ ಬರ್ಕೋಬೇಕು. ಇಲ್ಲಿ 12 6 72, -72 ಈಸ್ ಲೆಸ್ ದ್ಯಾನ್ 0 ಅಂತ ಬರ್ಕೋಬೇಕು. ಇಲ್ಲಿ ನೋಡಿದ್ರೆ -× -+ ಆಗುತ್ತೆ. 12 6 72 ಈಸ್ ಗ್ರೇಟರ್ ದ್ಯಾನ್ 0. ಈಗ ನಾವು ಮೈನಸ್ ಇರುತ್ತಲ್ಲ, -0ಕ್ಕಿಂತ ಕಮ್ಮಿ ಇರುತ್ತಲ್ಲ, ಅವಕ್ಕೆರಡಕ್ಕೂ ಸ್ಯಾಡಲ್ ಪಾಯಿಂಟ್ ಅಂತ ಬರ್ತೀವಿ. ಅದಾದಮೇಲೆ ನಾವು ಫೈಂಡ್ ಔಟ್ ಮಾಡಬೇಕು, ಓಕೆನಾ. ಏನು ಮಿನಿಮಮ್ ಪಾಯಿಂಟ್ ಯಾವುದು, ಮ್ಯಾಕ್ಸಿಮಮ್ ಪಾಯಿಂಟ್ ಯಾವುದು ಅಂತ. ಅದಕ್ಕೆ ನಾವು ಫಸ್ಟ್ ಬರ್ಕೋಬಾರ್ದು, ಇದು ಮಿನಿಮಮ್ ಮ್ಯಾಕ್ಸಿಮಮ್ ಬರ್ಕೋಬಾರ್ದು. ಫಸ್ಟು f(x) ಕೊಟ್ಟಿರ್ತಾರಲ್ಲ ಕ್ವಶನ್ನಾಗೆ, ಅದು ಬರ್ಕೋಬೇಕು. ಅದ್ರಾಗೆ ಇಲ್ಲಿರುತ್ತಲ್ಲ ನಮಗೆ ಯಾವುದು ಸಿಕ್ಕಿರುತ್ತಲ್ಲ, ಈ ಮೈನಸ್ ಬಿಟ್ಟು ಪಾಸಿಟಿವ್ 2 ಸಿಕ್ಕಿರುತ್ತಲ್ಲ, ಅದನ್ನು ಫಸ್ಟ್ 1,2ನಾ. ಹಂಗಾಗಿ f(1,2) x ಜಾಗದಾಗ 1 ಹಾಕಿ, y ಜಾಗದಾಗ 2 ಹಾಕಿ, ಅವಾಗ ಏನು ಸಿಗುತ್ತೆ ನಮಗೆ 2 ಸಿಗುತ್ತೆ. ನೆಕ್ಸ್ಟ್ ಇನ್ನೊಂದೇನು -1, -1, -2 ಬರ್ಕೊತೀವಿ. ಎಕ್ಸಿಗೆ -1 ಹಾಕಿರಿ, ವೈಗೆ -2 ಹಾಕಿ, ಅವಾಗ ಏನಾಗುತ್ತೆ ನಮಗೆ 38 ಸಿಗುತ್ತೆ. ಇದರಲ್ಲಿ 2 ಸಿಗುತ್ತೆ. ಇದರಲ್ಲಿ ಮಿನಿಮಮ್ ಯಾವುದು 2, ಹಂಗಾಗಿ 1,2 ಇರುತ್ತಲ್ಲ, 1,2 ಇದರ ಮಿನಿಮಮ್ ಪಾಯಿಂಟ್ ಅಂತ ಬರ್ಕೊತೀವಿ. -1, -2 ನಮಗೇನು ಸಿಕ್ಕಿರುತ್ತೆ 38, ಹಂಗಾಗಿ 38 ಜಾಸ್ತಿ ಅಲ್ಲ, ಅದಕ್ಕೆ ಮ್ಯಾಕ್ಸಿಮಮ್ ಪಾಯಿಂಟ್ ಅಂತ ಬರೀರಿ. ಇದಿಷ್ಟು ನಿಮ್ಮದು ಫಸ್ಟ್ ಕ್ವಶನ್ ಆಯಿತು. ನೆಕ್ಸ್ಟ್ ಅದೇ ಥರನೇ x² ಅದಕ್ಕೆ ಕೇಳ್ತಾರೆ, ಫೈಂಡ್ ದ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಆಫ್ ದ ಫಂಕ್ಷನ್ ಅಂತ ಕೊಟ್ಟು ಈ ಥರ ಕ್ವಶನ್ ಕೊಟ್ಟು ಈ ಥರ ಹೆಡ್ಡಿಂಗ್ ಕೊಟ್ಟು ನಮಗೆ ಹಿಂಗೆ ಕೊಡ್ತಾರೆ, f(x) ಈ ಥರ ಕೊಡ್ತಾರೆ. ಇದನ್ನು ಈಕ್ವೇಷನ್ 1 ಅಂತ ತಗೊಂಡು ಡಿಫ್ರೆನ್ಷಿಯೇಟ್ ಪಾರ್ಷಲಿ ವಿತ್ ರೆಸ್ಪೆಕ್ಟ್ ಟು x ಅಂತ, ವಿತ್ ರೆಸ್ಪೆಕ್ಟ್ ಟು x ಮತ್ತು y. ಫಸ್ಟ್ ಎಕ್ಸಿಂದ ಮಾಡಬೇಕು ಮತ್ತು ವೈಯಿಂದ ಮಾಡಬೇಕು. f(x) ಅಂದರೆ ∂f/∂x, ಓಕೆನಾ. ಇದನ್ನು ಎಕ್ಸಿಂದ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ 2x ಆಗುತ್ತೆ, ಪ್ಲಸ್ ವೈಯಿಂದ 0 ಆಗುತ್ತೆ, ಪ್ಲಸ್ 6x ಅಂದರೆ 6 ಆಗುತ್ತೆ, -12 0 ಆಗುತ್ತೆ. ಅವಾಗ ಏನಾಗುತ್ತೆ 2x + 6 ಆಗುತ್ತೆ. ∂f ಆರ್ ∂f/∂y ಅಂದರೆ ∂f/∂y ಅಂದರೆ ವಿತ್ ರೆಸ್ಪೆಕ್ಟ್ ಟು y ಮಾಡ್ತಿರ್ತೀವಲ್ಲ. x² ಅಂದರೆ ಇಲ್ಲಿ y ಟರ್ಮ್ ಇಲ್ಲೋದಕ್ಕೆ 0 ಆಗುತ್ತೆ, 0 ಪ್ಲಸ್ y² ಅಂದರೆ 2y ಆಗುತ್ತೆ, ಓಕೆನಾ. y² ಅಂದರೆ 2y ಆಗುತ್ತೆ, ಪ್ಲಸ್ 6x ಅಂದರೆ ಅದು y ಟರ್ಮ್ ಯಾವಿಲ್ಲ 0 ಆಗುತ್ತೆ, 12 ಅಂದರೆ 0 ಆಗುತ್ತೆ. ಅವಾಗ ಏನು ಸಿಗುತ್ತೆ 2y ಸಿಗುತ್ತೆ, ಓಕೆನಾ. ಟು ಫೈಂಡ್ ದ ಕ್ರಿಟಿಕಲ್ ಪಾಯಿಂಟ್ಸನ್ನ ಕಂಡುಹಿಡಿಯೋಕೆ ಏನು ಮಾಡ್ತೀವಿ, f(x) = 0, fy = 0. f(x) ಅಂದರೆ ಏನು 2x + 6, 2x + 0. ಆಮೇಲೆ 2x ಪ್ಲಸ್ ಇದ್ದಿದ್ದು ಹಾಕೊಡಿದ್ರೆ -6, ಓಕೆನಾ. 2x ಪ್ಲಸ್ 6 ಇದು ಹಾಕೊಡಿದ್ರೆ -6 ಆಗುತ್ತೆ. x 2 ಕೆಳ ಬಂದರೆ -6/2 ಏನಾಗುತ್ತೆ -3 ಆಗುತ್ತೆ, x -3 ಆಗುತ್ತೆ. y 2y 0 ಅಂದರೆ ನಮಗೇನಾಗುತ್ತೆ y 0/2 ಏನಾಗುತ್ತೆ 0 ಆಗುತ್ತೆ. ಎಕ್ಸು ನಮಗೆ y ಅಲ್ಲಿ ಒಂದೇ ಸಿಕ್ತು, ಅದರಲ್ಲಿ 2 ಸಿಕ್ಕಿತ್ತು, ಇದರಲ್ಲಿ ಒಂದೇ ಸಿಗುತ್ತೆ, ಓಕೆನಾ. ಇದನ್ನು ಇಟ್ಕೊಂಡು ನಾವೇನು ಮಾಡ್ತೀವಿ, ಕಂಡುಹಿಡಿತೀವಿ. ಸ್ಟೇಷ್ನರಿ ಪಾಯಿಂಟ್ಸ್ ಅಂದರೆ ನಮಗೇನು ಸಿಕ್ಕಿರುತ್ತೆ x ವ್ಯಾಲ್ಯೂ -3 ಮತ್ತು y ವ್ಯಾಲ್ಯೂ 0, ಓಕೆನಾ. ಇದರಲ್ಲಿ ಜಾಸ್ತಿ ಸಿಕ್ಕಿತ್ತು, ಇದರಲ್ಲಿ 2 ಸಿಕ್ಕಿದೆ, ಹಂಗಾಗಿ ಸ್ಟೇಷ್ನರಿ ಪಾಯಿಂಟ್ಸ್ ಆರ್ -3, 0. a = f(x)(x) ಅಂದರೆ ಎಕ್ಸಿಂದ ಡಿಫ್ರೆನ್ಷಿಯೇಟ್ ಮಾಡಬೇಕು. 2x + 6 ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು 6 x ಮಾಡಿದರೆ 2 ಬರುತ್ತೆ, x ಅಂದರೆ 1 ಆಗುತ್ತೆ, 2 × 1 1 ಆಗುತ್ತೆ, ಪ್ಲಸ್ 0 2 ಆಗುತ್ತೆ. f(x)y ಅಂದರೆ ಎಕ್ಸನ್ನು f(x) ಅಂದರೆ ಏನು 2x + 6, ಅದನ್ನು ವಿತ್ ರೆಸ್ಪೆಕ್ಟ್ ಟು y ಮಾಡಿದರೆ 2x + 6 y ಮಾಡಿದರೆ ಇದನ್ನು y ಟರ್ಮ್ ಇಲ್ಲಿ ಎಲ್ಲೂ ಇಲ್ಲ, ಇದನ್ನು ಎಲ್ಲೂ ಇಲ್ಲ, ಅದಕ್ಕೆ 0 + 0 0 ಬರುತ್ತೆ. fy ಏನಿತ್ತು 2y ವಿತ್ ರೆಸ್ಪೆಕ್ಟ್ ಟು ಮತ್ತನ್ನು y ಮಾಡಬೇಕು. 2yನ ವಿತ್ ರೆಸ್ಪೆಕ್ಟ್ ಟು ಮತ್ತು ಡಿಫ್ರೆನ್ಷಿಯೇಟ್ ಟು y ಮಾಡಿದ್ರೆ y ಅಂದರೆ 1 ಆಗುತ್ತೆ, 2 × 1 2 ಆಗುತ್ತೆ, ಓಕೆನಾ. ಇಷ್ಟೆಲ್ಲ ಸಿಕ್ಕ ಮೇಲೆ ಸೇಮ್ A B C
ಬರ್ಕೋಬೇಕು. ಅಥವಾ ಇಲ್ಲಿ ಎಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಎಕ್ಸ್ ಈಸ್ ಈಕ್ವಲ್ ಎ ಈಸ್ ಈಕ್ವಲ್ ಟು ಎಫ್ ಎಕ್ಸ್ ಎಕ್ಸ್ ಈಸ್ ಈಕ್ವಲ್ ಟು 2 ಅಂತ ಬರ್ಕೋಬೇಕು. ನೆಕ್ಸ್ಟು ಎಫ್ ಎಕ್ಸ್ ವೈ ಅಂತ ಬರ್ಕೋಬೇಕು. ಇಲ್ಲಿ ಎಫ್ ವೈ ವೈ ಅಂತ ಬರ್ಕೋಬೇಕು ಈಸ್ ಈಕ್ವಲ್ ಟು ಅಂತ. ಓಕೆನಾ. ಇಲ್ಲಿ ಏನು ಎಕ್ಸ್ ವೈ ವ್ಯಾಲ್ಯೂ ಏನಿಲ್ಲ ಗೊತ್ತಾ, 2x 3y ಆ ಥರ ಏನಿಲ್ಲ. ಹಂಗಾಗಿ 2 ಐತೆ 2 ಬರ್ಕೊಳ್ರಿ, 0 0 ಬರ್ಕೊಳ್ರಿ, 2 ಬರ್ಕೊಳ್ರಿ. ನೆಕ್ಸ್ಟ್ ಎ ಸಿ ಮೈನಸ್ ಬಿ ಸ್ಕ್ವೇರ್. ಓಕೆನಾ. 2 × 2 ಏನಾಕತಿ 4 ಆಗುತ್ತೆ. ಮೈನಸ್ ಬಿ ಏನೈತಿ 0 ಐತಿ, ಬಿ ಸ್ಕ್ವೇರ್ ಅವಾಗ 4 ಆಗುತ್ತೆ. ಈಸ್ ಗ್ರೇಟರ್ ದೆನ್ 0. ಓಕೆನಾ. ಈಗ ಇದರಲ್ಲಿ ಈ ಥರ ಪ್ರಾಬ್ಲಮ್ ಬಂದರೆ ಏನು ಮಾಡಬೇಕು ಅಂದರೆ ಫಸ್ಟ್ ನೋಡ್ಕೋಬೇಕು ಇದು ಎ ವ್ಯಾಲ್ಯೂ ಮತ್ತು ಎ ಸಿ ಮೈನಸ್ ಬಿ ಸ್ಕ್ವೇರು. ಎ ವ್ಯಾಲ್ಯೂ ಪಾಸಿಟಿವ್ ಬಂದು ಎ ಸಿ ಮೈನಸ್ ಬಿ ಸ್ಕ್ವೇರು ಪಾಸಿಟಿವ್ ಇದ್ದರೆ ನಮಗೆ ಮಿನಿಮಮ್ ಪಾಯಿಂಟ್ ಅಂತ ಬರೀಬೇಕಿಲ್ಲ, ಮಿನಿಮಮ್ ಪಾಯಿಂಟ್ ಅಂತ. ಓಕೆನಾ. ಇಲ್ಲಿ ಪ್ಲಸ್ ಇದೆ ನೋಡಿರಿ, ಪಾಸಿಟಿವ್ +2 ಇದೆ, ಇಲ್ಲಿ +4 ಇದೆ. ಎರಡು ಪಾಸಿಟಿವ್ ಬಂದರೆ ನಮಗೆ ಮಿನಿಮಮ್ ಪಾಯಿಂಟ್ ಅಂತ ಬರೀಬೇಕು. ಅಕಸ್ಮಾತ್ ಇಲ್ಲಿ -2 ಇಲ್ಲಿ 4 ಬಂದರೆ ಆಯಿತಾ, ಇದು ನೆಗೆಟಿವ್ ವ್ಯಾಲ್ಯೂ, ಇದು ಪಾಸಿಟಿವ್ ವ್ಯಾಲ್ಯೂ, ಇದು ನೆಗೆಟಿವ್ ವ್ಯಾಲ್ಯೂ, ಇದು ಪಾಸಿಟಿವ್ ವ್ಯಾಲ್ಯೂ ಬಂದರೆ ಇದು ಮ್ಯಾಕ್ಸಿಮಮ್ ಮೌಲ್ಯ ಅಂತ ಇಲ್ಲಿ ಬರೀಬೇಕು ಕನ್ಕ್ಲೂಷನ್ ಒಳಗೆ. ಓಕೆನಾ. ಇದಿಷ್ಟು ಆದಮೇಲೆ ಎಫ್ ಆಫ್ ಎಕ್ಸ್ ಕ್ವಶನ್ ಇರುತ್ತಲ್ಲ, ಈಗೇನು ಮಾಡಬೇಕು ಅಂದರೆ ಎಫ್ ಆಫ್ ಎಕ್ಸ್ ಕೊಟ್ಟಿರ್ತಲ್ಲ ಅವರು, ಎಫ್ ಆಫ್ ಎಕ್ಸ್ ವೈ x² + y² + 6x - 12 ಅಂತ ಕೊಟ್ಟಿರ್ತಾರಲ್ಲ, ಅದಕ್ಕೆ ಎಕ್ಸಿಗೆ -3 ಹಾಕಬೇಕು, ವೈಗೆ 0 ಹಾಕಬೇಕು, ಅವಾಗ -21 ಅಂತ ಬರುತ್ತೆ. ಓಕೆನಾ. -21 ಅಂದರೆ ಅದು ಮಿನಿಮಮ್ ಪಾಯಿಂಟ್ ಅಂತ. ಓಕೆನಾ. ಇದಿಷ್ಟು ಆದಮೇಲೆ ನೆಕ್ಸ್ಟ್ ಕ್ವಶನ್, ಥರ್ಡ್ ಕ್ವಶನ್ನು, x³ ಪ್ಲಸ್ ಇದನ್ನು ಕೊಟ್ಟಿರ್ತಾರೆ, ಫೈಂಡ್ ದ ಎಕ್ಸ್ಟ್ರೀಮ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಂತ ಕೊಟ್ಟು ಈ ಥರ ಕೊಡ್ತಾರೆ. ಅದೇ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆ್ಯಂಡ್ ವೈ. ಎಕ್ಸಿಂದ ಒಂದು ಸತಿ ಮಾಡಬೇಕು, ವೈಯಿಂದ ಒಂದು ಸತಿ ಮಾಡಬೇಕು. ಓಕೆನಾ. ಇದನ್ನು ಎಕ್ಸಿಂದ ವೈನ ∂f/∂y ಅಥವಾ FX ಅಂತ ಕರೀತಾರೆ. ಇದನ್ನು ಎಕ್ಸಿಂದ ಡಿಫ್ರೆನ್ಷಿಯೇಟ್ ಮಾಡಿದಾಗ x³ ಏನಾಗುತ್ತೆ 3x² ಆಗುತ್ತೆ, ಪ್ಲಸ್ ಇಲ್ಲಿ ನೋಡ್ರಿ ಇಲ್ಲಿ 3xy² ಅಂತ ಇದೆ. ಎಕ್ಸಿಗೆ 1 ಆಗುತ್ತೆ, ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇದನ್ನು 1 ಆಗುತ್ತೆ. ಅವಾಗ 3 × 1 3 ಆಗುತ್ತೆ ಇಂಟು y². ಓಕೆನಾ. 3y² ಆಗುತ್ತೆ, ಮೈನಸ್ ಇದು ಎಕ್ಸ್ ಟರ್ಮ್ ಇಲ್ಲ ಅದಕ್ಕೆ 0, ಇಲ್ಲಿ 3x² ಇದೆ, ಅವಾಗೇನಾಗುತ್ತೆ 3 × 2 ಅದೇ ಇಲ್ಲಿ 3 × 2 x⁴ ಆಗುತ್ತೆ. ಓಕೆನಾ. 3 × 2 = 6, 6x ಆಗುತ್ತೆ, ಇದು 4 ಕಾನ್ಸ್ಟೆಂಟು 0 ಆಗುತ್ತೆ. ಅವಾಗೇನಾಗುತ್ತೆ 3x² + 3y² - 6 ಅಂತ ಬರುತ್ತೆ. ನೆಕ್ಸ್ಟು ಎಫ್ ವೈ ಅಂದರೆ ∂f/∂y ವಿತ್ ರೆಸ್ಪೆಕ್ಟ್ ಟು ಎಕ್ಸನ್ನು ಒಂದು ಸತಿ ಮಾಡಿದ್ವಿ, ವೈನ ಒಂದು ಸತಿ ಮಾಡ್ತೀವಿ. ಇದು ವೈ ಟರ್ಮ್ ಇಲ್ಲ, ಇಲ್ಲಿ 0 ಆಗುತ್ತೆ, ಇಲ್ಲಿ ವೈ ಟರ್ಮ್ ಇದೆ, ಅವಾಗೇನ 3x ಆ್ಯಸ್ ಇಟ್ ಈಸ್ ಬರ್ದು ಹಿಂಗೆ ಮಲ್ಟಿಪ್ಲಿಕೇಶನ್ ಇದ್ದಾಗ ಹಂಗೆ 3x ಹಂಗೆ ಬರ್ಕೊಂಡು y² ಏನಾಗುತ್ತೆ 2y ಆಗುತ್ತೆ, ಮೈನಸ್ 3y² ಇದೆ. ಓಕೆನಾ. y² ಅನ್ನೋದು 2y ಆಗುತ್ತೆ, 3 × 2y ಆಗುತ್ತೆ, ಮೈನಸ್ ಇದು ವೈ ಟರ್ಮ್ ಇಲ್ಲ 0 ಆಗುತ್ತೆ, 4 ಅಂದರೆ 0 ಆಗುತ್ತೆ, ಮುಗೀತು. 3 × 2 = 6, 6xy ಮೈನಸ್ 3 × 2 = 6y ಆಗುತ್ತೆ. ಇಷ್ಟಾದಮೇಲೆ ನಾವು ಕ್ರಿಟಿಕಲ್ ಪಾಯಿಂಟ್ ಅಂದರೆ x ವೈ ವ್ಯಾಲ್ಯೂ ಕಂಡುಹಿಡಿಬೇಕು, ಎಕ್ಸ್ ಮತ್ತು ವೈ ವ್ಯಾಲ್ಯೂ. ಟು ಫೈಂಡ್ ದ ಕ್ರಿಟಿಕಲ್ ಪಾಯಿಂಟ್ fx = 0, fy = 0. ಇದನ್ನು ಇದಕ್ಕೂ ಇದು = 0 ಅಂತ ಬರ್ಕೋಬೇಕು, ಇದು = 0 ಅಂತ ಬರ್ಕೊಂಡಿದ್ದೀನಿ ನೋಡಿ. 3x² = 0. ಇದರಿಂದ 3ರಿಂದ 3 ಕಾಮನ್ ತೆಗಿತೀನಿ, ಅವಾಗ x² + y² ಮೈನಸ್ 3 × 2 = 6 ಅಂದರೆ ಕಾಮನ್ ತೆಗೆದಾಗ 3 × 2 = 6 ಆಗುತ್ತೆ, ಹಂಗಾಗಿ 2x ಕಾಮನ್ ತೆಗಿತೀನಿ. ಈ 3 ಕಡೆ ಹೋದ್ರೆ 0 ಆಗುತ್ತೆ. x² + y² - 2x = 0 ಆಗುತ್ತೆ. ಇದು ಈಕ್ವೇಷನ್ 2 ಅಂತ ತಗೊಳ್ಳಿ. ನೆಕ್ಸ್ಟ್ ವೈ ಈಗ ಇದನ್ನು ಮಾಡ್ತೀವಿ, 6xy - 6y = 0. 6y ಇದು ಇವೆರಡರಿಂದ 6y ಕಾಮನ್ ತೆಗಿತೀನಿ, ಅವಾಗ x ಉಳಿಯುತ್ತೆ, ಇದರಲ್ಲಿ 1 ಉಳಿಯುತ್ತೆ. 6y × x ಏನಾಗುತ್ತೆ 6xy, 6y × 1 ಆಗುತ್ತೆ 6y ಆಗುತ್ತೆ, = 0. ಈ 6 ಈ ಕಡೆ ಹೋಗುತ್ತೆ, ಅವಾಗ 0 ಆಗುತ್ತೆ, 0/6 0 ಆಗುತ್ತೆ. y × x - y = 0, ಅಥವಾ y = 0 ಆಗಿರಬೇಕು, ಅಥವಾ x - 1 = 0 ಆಗಿರಬೇಕು. ಅವಾಗ y ವ್ಯಾಲ್ಯೂ 0 ಸಿಗುತ್ತೆ, x ವ್ಯಾಲ್ಯೂ -1 ಆ ಕಡೆ ಹೋದರೆ +1 ಆಗುತ್ತೆ. ನಮಗೆ y ವ್ಯಾಲ್ಯೂ ಮತ್ತು x ವ್ಯಾಲ್ಯೂ ಸಿಕ್ತು. ಇದನ್ನು ನಾವು ಈಕ್ವೇಷನ್ 1ಗೆ ಹಾಕಬೇಕು, ಈಕ್ವೇಷನ್ 2 ಇರುತ್ತಲ್ಲ ಇದಕ್ಕೆ ಹಾಕಬೇಕು. ಅವಾಗ ಏನಾಗುತ್ತೆ ನಮಗೆ ಅಂದರೆ ಈಕ್ವೇಷನ್ 2 ಸಬ್ಸ್ಟಿಟ್ಯೂಟ್ ಕೇಸ್ 1 ಮತ್ತು ಕೇಸ್ 2 ಎರಡು ಕೇಸ್ ಬರುತ್ತೆ, ಯಾಕಂದರೆ y ವ್ಯಾಲ್ಯೂ x ವ್ಯಾಲ್ಯೂ y ವ್ಯಾಲ್ಯೂ 0 ಮತ್ತು x ವ್ಯಾಲ್ಯೂ 1 ಸಿಕ್ಕಿರುತ್ತಲ್ಲ, ಇದು ಒಂಥರ ಡಿಫ್ರೆಂಟ್ ಪ್ರಾಬ್ಲಮ್ಮು. ಸಬ್ಸ್ಟಿಟ್ಯೂಟ್ y = 0 ಇನ್ ಈಕ್ವೇಷನ್ 2. ಈಕ್ವೇಷನ್ 2 ಅಂದರೆ x² + y² - 2x = 0 ಅಂತ ಇರುತ್ತೆ. ಇದರಲ್ಲಿ ನಾವು y 0 ಹಾಕಿದಾಗ ನೋಡಿರಿ x² ಹಂಗೆ ಇರುತ್ತೆ, y 0 ಹಾಕಿದಾಗ x² - 2x = 0 ಆಗುತ್ತೆ. ಇವೆರಡರಿಂದ ನಾನು x ಕಾಮನ್ ತೆಗಿತೀನಿ, x - 2 ಉಳಿಯುತ್ತೆ, x × x x² ಆಗುತ್ತೆ, x × -2x - 2x ಆಗುತ್ತೆ.
ಅಥವಾ ಇಲ್ದ್ರೊಳಗೆ ಎಕ್ಸ್ 0 ಆಗಿರ್ಬೇಕು, ಅಥವಾ ಇದು ಎಕ್ಸ್ ಈಕ್ವಲ್ ಟು 0 ಆಗಿರ್ಬೇಕು, ಅಥವಾ ಎಕ್ಸ್ ಮೈನಸ್ 2 ಈಕ್ವಲ್ ಟು 0 ಆಗಿರ್ಬೇಕು. ಹಾಗಾಗಿ ಎಕ್ಸ್ ಈಕ್ವಲ್ ಟು 0 ಆ್ಯಂಡ್ ಎಕ್ಸ್ ಈಕ್ವಲ್ ಟು -2 ಇದ್ದ ಕಡೆ ಹೋದರೆ +2 ಆಗುತ್ತೆ. ಇದು ಮುಗೀತಾ? ನೆಕ್ಸ್ಟ್ ನಾವು ಏನು ಮಾಡ್ತೀವಿ, ನೆಕ್ಸ್ಟ್ ಕೇಸ್ 2 ಸಬ್ಸ್ಟಿಟ್ಯೂಟ್. ಇದು ವೈ ಈಕ್ವಲ್ ಟು 0 ಹಾಕಿದ್ವಿ, ಈಗ ಎಕ್ಸ್ ಈಕ್ವಲ್ ಟು 1 ಆಗಬೇಕು. ಸೆಕೆಂಡ್ ಕೇಸಲ್ಲಿ ಏನು ಮಾಡ್ತೀವಿ, ಸಬ್ಸ್ಟಿಟ್ಯೂಟ್ ಎಕ್ಸ್ ಈಕ್ವಲ್ ಟು 1 ಇನ್ ಈಕ್ವೇಷನ್ 2. ಈಕ್ವೇಷನ್ 2 ಅನ್ನೋದು x² ಪ್ಲಸ್ y² - 2x ಈಕ್ವಲ್ ಟು 0. ಇದರಲ್ಲಿ ಎಕ್ಸಿಗಷ್ಟೇ 1 ಹಾಕ್ತೀವಿ, ಉಳ್ಕಿದ್ದು ಹಂಗೆ ಹಿಡ್ಕೊಂತೀವಿ. ಇವಾಗ ಏನಾಗುತ್ತೆ, y² -2 + 1 ಏನಾಗುತ್ತೆ, -1 ಆಗುತ್ತೆ. -1 ಆ ಕಡೆ ಹೋದರೆ +1 ಆಗುತ್ತೆ. ಸ್ಕ್ವೇರ್ ಇದ್ದಿದ್ದು ಆ ಕಡೆ ಹೋದರೆ ರೂಟ್ ಆಗುತ್ತೆ. ರೂಟ್ 1 ಅಂದರೆ ಏನು, +or-1. y ಈಕ್ವಲ್ ಟು +or-1 ಆಗುತ್ತೆ. ಇದು ಓಕೆನಾ? ಈಗ ಸಿಗುತ್ತಾ? ಇದರಲ್ಲಿ ಎಕ್ಸ್ ಇಸ್ ಕ್ರಿಟಿಕಲ್ ಪಾಯಿಂಟು. ಇದರಲ್ಲಿ ನಾವು ಇಲ್ಲಿ y 0 ತಗೊಂಡಾಗ ಏನು ಸಿಕ್ತಿತ್ತು, 0 ಸಿಕ್ತು ಮತ್ತು 2 ಸಿಕ್ತು. ಹಂಗಾಗಿ ಫಾರ್ y ಈಕ್ವಲ್ ಟು 0, x ಈಕ್ವಲ್ ಟು 0, 2. y 0 ಹಾಕಿದಾಗ ನಮಗೆ x 0 ಸಿಕ್ಕೈತಿ, x 2 ಸಿಕ್ಕೈತಿ. 0, 2 ಅಂತ ಬರ್ಕೊತೀವಿ. ಹಂಗಾಗಿ x 0 ಇದ್ದಾಗ x 0 ಬರ್ಕೋಬೇಕು, y 0 ಇರುತ್ತೆ. x 2 ಆದಾಗ y 0 ಆಗುತ್ತೆ. ಹಂಗೆ 0, 0, 2, 0 ಇದೊಂದು ಪಾಯಿಂಟ್ ಸಿಕ್ತು. ನೆಕ್ಸ್ಟ್ ಇದಕ್ಕೆ x 1 ಹಾಕಿದಾಗ ನಮಗೆ y +1 ಮತ್ತು -1 ಸಿಕ್ಕೈತಿ. ಫಾರ್ x ಈಕ್ವಲ್ ಟು 1 ಅಂದರೆ 1 ಹಾಕಿದಾಗ y +1, -1 ಸಿಕ್ಕೈತಿ. ಹಂಗಾಗಿ x 1 ಬರ್ಕೊಂಡಾಗ x 1 ಒಂದು ಸತಿ ಬರ್ಕೋಬೇಕು, x1 ಇಂಟು y 1 ಇದೆ, ಹಂಗೆ 1, 1 ಬರ್ಕೊತೀವಿ. x ಈಕ್ವಲ್ ಟು 1 ಇದ್ದಾಗ y -1 ಬರುತ್ತೆ. ಈ 2 ಪಾಯಿಂಟ್ ಆಯಿತು. ಹಂಗಾಗಿ ಸ್ಟೇಷನರಿ ಪಾಯಿಂಟ್ ಸರ್ ಇಲ್ಲಿ 0, 0, 2, 0, 1, 1, -1 ಬರ್ಕೊತೀವಿ. ಇದು ಆದಮೇಲೆ ಅದು ಹೇಳಿದ್ನಲ್ಲ, a ಈಕ್ವಲ್ ಟು b c ಕಂಡುಹಿಡ್ಬೇಕು. a ಅಂದರೆ fx ಇಂಟು x ಮಾಡ್ಬೇಕು. ಅಂದರೆ fx ಏನು ಸಿಕ್ಕಿರುತ್ತೆ ನಮಗೆ, ಇದರಲ್ಲಿ fx ಏನು ಸಿಕ್ಕಿರುತ್ತೆ ನಮಗೆ 3x² + 3y² - 6 ಇರುತ್ತಾ. ಇದನ್ನು ಡಿಫ್ರೆನ್ಷಿಯೇಟ್ ಇಲ್ಲಿ ನೋಡ್ರಿ, ಇಲ್ಲಿ ಹೇಳ್ತೀನಿ. ಇದು ಡಿಫ್ರೆನ್ಷಿಯೇಟ್ ಮಾಡಿದಾಗ ಎಕ್ಸಿಂದ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನಾಗುತ್ತೆ, 3 ಇಂಟು 3 ಹಂಗೆ ಇರುತ್ತೆ. x² ಅಂದರೆ 2x ಆಗುತ್ತೆ. ಓಕೆನಾ, 2x. 3 2 6 ಮೈನಸ್ ಇದು ವೈದು ಎಕ್ಸ್ ಟರ್ಮ್ ಇಲ್ಲ ಇದರಲ್ಲಿ, ಅದಕ್ಕೆ 0 ಆಗುತ್ತೆ. -6x, ಎಕ್ಸ್ ಅಂದರೆ 1 ಆಗುತ್ತೆ. 6 ಇಂಟು 1 6 ಆಗುತ್ತೆ. ಓಕೆನಾ, ಅವಾಗ 6 -6 ಆಗುತ್ತೆ. ನೆಕ್ಸ್ಟ್ fx y ಅಂತ. fx ಅಂದರೆ ಏನು, fx ಅಂದರೆ ಇದೆ, fx ಅಂದರೆ 3x² + 3y² - 6. ಓಕೆನಾ, ಇದನ್ನು ವಿತ್ ರೆಸ್ಪೆಕ್ಟ್ ಟು ವೈನ ಡಿಫ್ರೆನ್ಷಿಯೇಟ್ ಮಾಡಿದಾಗ ಇಲ್ಲಿ ವೈ ಟರ್ಮ್ ಯಾವುದೂ ಇಲ್ಲ, ಅದಕ್ಕೆ ಇದು 0 ಆಗುತ್ತೆ. ಪ್ಲಸ್ ಇಲ್ಲಿ ವೈ ಟರ್ಮ್ ಇದೆ 3 ಹಂಗೆ ಹಿಡ್ಕೊಂಡು y² ಏನಾಗುತ್ತೆ 2y ಆಗುತ್ತೆ. 2y ಬರ್ಕೊಂತೀವಿ. -6x ಇದರಲ್ಲಿ ವೈ ಟರ್ಮ್ ಇಲ್ಲ, ಅದಕ್ಕೆ 0 ಆಗುತ್ತೆ. ಆನ್ಸರ್ ಏನಾಗುತ್ತೆ, 6y ಸಿಗುತ್ತೆ. ನೆಕ್ಸ್ಟ್ fy ಏನಾಗುತ್ತೆ ನಮಗೆ 6xy - 6y ಅಂತ ಇದೆ. ಓಕೆನಾ, ಇದನ್ನು ವಿತ್ ರೆಸ್ಪೆಕ್ಟ್ ಟು ವೈನ ಡಿಫ್ರೆನ್ಷಿಯೇಟ್ ಮಾಡಿದಾಗ y ಅಂದರೆ 1 ಆಗುತ್ತೆ. ಅವಾಗ 6x ಆಗುತ್ತೆ. 6x -6y ಇದೆ, y ಅಂದರೆ 1 ಆಗುತ್ತೆ, -6 ಆಗುತ್ತೆ. ಓಕೆನಾ, ABC ಇಷ್ಟು ಬರ್ಕೊಂಡಾದ್ಮೇಲೆ ನಮಗೆ ಇಲ್ಲಿ ಪಾಯಿಂಟ್ ಸಿಕ್ಕಿರುತ್ತಲ್ಲ, ಇದಿಷ್ಟು ಇಲ್ಲಿ ಬರ್ಕೋಬೇಕು. ABC ಬರ್ಕೋಬೇಕು. ABC ಬರ್ಕೊಂಡು AC - B² ಅಂತ ಬರ್ಕೋಬೇಕು. ಇಲ್ಲಿ ನೋಡ್ರಿ, ಇದಿರುತ್ತಲ್ಲ, ಎಕ್ಸಿಗೆ 0 ಹಾಕ್ಬೇಕು, ಅವಾಗ ಏನಾಗುತ್ತೆ -6 ಸಿಗುತ್ತೆ. ಓಕೆನಾ, ಇಲ್ಲಿ 0 ಹಾಕಿದೆ, 0 ಇಂಟು 6 0 ಆಗುತ್ತೆ, -6 ಉಳಿಯುತ್ತೆ. ಎಕ್ಸಿಗೆ 2 ಹಾಕ್ರಿ. ಓಕೆನಾ, ಇದು ಎಕ್ಸ್, ಇದು ಫಸ್ಟ್ ವ್ಯಾಲ್ಯೂ ಎಕ್ಸ್ ಅಂತಾರೆ, ಇದು ವೈ, ಇದು ಎಕ್ಸು, ಇದು ವೈ, ಇದು ಎಕ್ಸು, ಇದು ವೈ, ಇದು ಎಕ್ಸು, ಇದು ವೈ. ಓಕೆನಾ, ಇದರಲ್ಲಿ 6x ಇದೆನಾ, 6xಗೆ 0 ಹಾಕಿದರೆ 6 0 0 ಆಗುತ್ತೆ, -6 ಬರುತ್ತೆ. -6 ಬರ್ಕೊಂತೀನಾ, -6 ಬರ್ಕೊಂತೀನಿ. ಇಲ್ಲಿ ಎಕ್ಸಿಗೆ 2 ಹಾಕ್ಬೇಕು, ಅವಾಗ 6 2 12, 12 - 6 ಏನಾಗುತ್ತೆ, 6 ಆಗುತ್ತೆ. ಇಲ್ಲಿ 1 ಹಾಕ್ಬೇಕು. ಈ ಬಾಕ್ಸಲ್ಲಿ ಎಕ್ಸಿಗೆ 1 ಹಾಕಿದರೆ ಏನಾಗುತ್ತೆ, 6 ಇಂಟು 1 6, 6 - 6 0 ಆಗುತ್ತೆ. ಇಲ್ಲಿ ಮತ್ತೆ ಎಕ್ಸಿಗೆ 1 ಹಾಕ್ಬೇಕು, ಅವಾಗ ಏನಾಗುತ್ತೆ, 6 - 6 0 ಆಗುತ್ತೆ. ಓಕೆನಾ, ಇಷ್ಟಾದಮೇಲೆ 6y ಇದೆ, ಇಲ್ಲಿ ವೈಗೆ 0 ಹಾಕ್ಬೇಕು, ಅವಾಗ 0 ಆಗುತ್ತೆ. ಇಲ್ಲಿ ವೈಗೆ 0 ಹಾಕಿದ್ರೆ 0 ಆಗುತ್ತೆ. ವೈಗೆ 1 ಹಾಕಿದರೆ ಏನಾಗುತ್ತೆ, 6 1 6 ಆಗುತ್ತೆ. ಇಲ್ಲಿ -1 ಹಾಕ್ಬೇಕು, -1 ಹಾಕಿದಾಗ 6 ಇಂಟು -1 -6 ಆಗುತ್ತೆ. ಓಕೆನಾ, ಇದಿಷ್ಟಾದಮೇಲೆ ಸಿ 6x - 6 ಇದಕ್ಕೆ 0 ಹಾಕಿದ್ರೆ -6 ಆಗುತ್ತೆ. 2 ಹಾಕಿದರೆ 6 12, 12 - 6 6 ಆಗುತ್ತೆ. 1 ಹಾಕಿದರೆ 6 - 6 0 ಆಗುತ್ತೆ. ಇಲ್ಲಿ 1 ಹಾಕಿದರೆ 6 - 6 0 ಆಗುತ್ತೆ. ಓಕೆನಾ, ನೆಕ್ಸ್ಟ್ ಏನಾಗುತ್ತೆ, AC - B². AC ಅಂದ್ರೇನು, ಇಲ್ಲಿ ಇರುತ್ತಲ್ಲ A ಇಂಟು C, 6 6 36, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 6 6 36, 36 - 0 36 ಆಗುತ್ತೆ. 6 6 36, -0 36 ಆಗುತ್ತೆ. ಇಲ್ಲಿ 6 AC. ಓಕೆ, AC 0 ಇಂಟು 0 0 - B² ಏನಾಗುತ್ತೆ,
ಹಂಗೆ ಇಟ್ಕೊಂಡು ಬಿ ಸ್ಕ್ವೇರ್ ಅಂದರೆ 6 6 36 -36 ಆಗುತ್ತೆ. ಎ ಸಿ ಎ ಇಂಟು ಸಿ ಅಂದರೆ ಎ ಏನೈತಿ 0 ಐತಿ, ಸಿ ಏನೈತಿ 0 ಐತಿ. 0 ಇಂಟು 0 0 ಮೈನಸ್ ಇಲ್ಲಿ -6 ಐತಿ. -6 ಹೋಲ್ ಸ್ಕ್ವೇರ್ ಏನಾಗುತ್ತೆ 6 36 ಆಗುತ್ತೆ, -36 ಬರುತ್ತೆ. ಇವೆರಡಕ್ಕೂ ಯಾವುದಾದ್ರು ಮೈನಸ್ ಐತಲ್ಲ 0ಕ್ಕಿಂತ ಕಮ್ಮಿ, ಇದು 0ಕ್ಕಿಂತ ಜಾಸ್ತಿ, ಇದು 0ಕ್ಕಿಂತ ಜಾಸ್ತಿ, ಇದು 0ಕ್ಕಿಂತ ಕಮ್ಮಿ, 0ಕ್ಕಿಂತ ಕಮ್ಮಿ, 0ಕ್ಕಿಂತ ಕಮ್ಮಿ ಮೈನಸಲ್ಲಿ ಯಾವ್ದು ಬರ್ತಿರ್ಲಿಕ್ಕೆ ಸೇಡಲ್ ಪಾಯಿಂಟ್ ಅಂತ ಬರ್ಕೊಂತೀವಿ. ಇವೆರಡಕ್ಕೂ ಮಿನಿಮಮ್ ಮ್ಯಾಕ್ಸಿಮಮ್ ಕಂಡುಹಿಡಿಬೇಕು. ಫಸ್ಟ್ ಬರ್ಕೋಬಾರ್ದು. ಫಸ್ಟ್ ಇದಕ್ಕೆಲ್ಲ ಇದನ್ನು ಕ್ವಶನಲ್ಲಿ ಕೊಟ್ಟಿರ್ತಾರಲ್ಲ, ಇದು ಕ್ವಶನಲ್ಲಿ ಕೊಟ್ಟಿರ್ತಾರಲ್ಲ x³ + 3xy, ಇದನ್ನು ಬರ್ಕೋಬೇಕು ಒಂದು ಸತಿ. ಇದಕ್ಕೆ 0,0 ಹಾಕ್ಬೇಕು. 0,0 ಹಾಕಿದಾಗ 4 ಬರುತ್ತೆ. ನೆಕ್ಸ್ಟ್ ನಮಗೆ ಜಾಸ್ತಿ ಸಿಕ್ಕಿರೋದು ಯಾವ್ದು ಗೊತ್ತಾ, ಎರಡು ಪಾಯಿಂಟಿಂದು ಜಾಸ್ತಿ ಸಿಕ್ಕಿರುತ್ತೆ. ಅಂದರೆ 36 > 0 ಇರುತ್ತೆ, ಇದು 36 > 0. ಇವೆರಡು ಪಾಯಿಂಟಿಗೆ ಮಾತ್ರ ನಾವು ಮಿನಿಮಮ್ ಮ್ಯಾಕ್ಸಿಮಮ್ ಕಂಡುಹಿಡಿಬೇಕಲ್ಲ. ಯಾವ್ದು ಮಿನಿಮಮ್ ಯಾವ್ದು ಮ್ಯಾಕ್ಸಿಮಮ್ ಗೊತ್ತಿರೋಲ್ಲ ನಮಗೆ. ಅದಕ್ಕೆ ಈ ಈಕ್ವೇಷನ್ನಿಗೆ ಫಸ್ಟ್ 0,0 ಹಾಕ್ತೀವಿ. ಅಂದರೆ ಇದು 36 ಜಾಸ್ತಿ ಬಂದಿರುತ್ತಲ್ಲ, ಆ ಈಕ್ವೇಷನ್ ಏನೈತೆ 0,0 0 ಹಾಕಿದಾಗ 4 ಬರುತ್ತೆ. ಓಕೆನಾ. ಆಮೇಲೆ ಇದು ತಾನೇ 36 0ಕ್ಕಿಂತ ಜಾಸ್ತಿ ಬಂದಿರೋದು, ಇದ್ರದ್ದು ಏನೈತಿ 2,0 ಹಾಕ್ತೀವಿ. x ಗೆ 2 y ಗೆ 0 ಹಾಕಿದಾಗ ನಮಗೆ ಇಲ್ಲಿ 0 ಸಿಗುತ್ತೆ. ಓಕೆನಾ. 0 ಮಿನಿಮಮ್, ಮ್ಯಾಕ್ಸಿಮಮ್ ಏನು 4, ಹಂಗಾಗಿ ಇದಕ್ಕೆ ಮಿನಿಮಮ್ ಇದಕ್ಕೆ ಮ್ಯಾಕ್ಸಿಮಮ್ ಅಂತ ಹಾಕ್ತೀವಿ. ಇದಿಷ್ಟು ಈ ಕ್ವಶನ್. ಓಕೆನಾ. ಇದು ನೋಡ್ಕೊಂಬಿಡಿ. ಓಕೆನಾ. ನೆಕ್ಸ್ಟ್ ಕ್ವಶನ್ ಏನಂದರೆ, ಇದು ಸ್ವಲ್ಪ ಕಷ್ಟ ಇದೆ, ತುಂಬ ಕಷ್ಟ ಇದೆ. ಅದಕ್ಕೆ ನೀವು ಅಕಸ್ಮಾತ್ ಈ ಥರ ಕೊಟ್ಟರೆ ಇದನ್ನು ಇಷ್ಟ ಮಾಡಿ ಬನ್ನಿ. sin x sin y sin of x, y ಅಂತ ಕೊಟ್ಟರೆ ಸೇಮ್ f(x) ಇದನ್ನು ಬರ್ಕೊಳ್ಳಿ. ಡಿಫ್ರೆನ್ಷಿಯೇಟ್ ಪಾರ್ಷಲಿ ವಿತ್ ರೆಸ್ಪೆಕ್ಟ್ ಟು x ಆ್ಯಂಡ್ y ಅಂತ ಬರ್ಕೊಳ್ಳಿ. ಎಕ್ಸನ್ನ ವಿತ್ ರೆಸ್ಪೆಕ್ಟ್ ಟು fx ಅಂದರೆ ಎಕ್ಸನ್ನ ವಿತ್ ರೆಸ್ಪೆಕ್ಟ್ ಟು ಮಾಡೋದಾ. ಹಾಗಾಗಿ sin x ಅಂದರೆ cos x, sin y ಅಂದರೆ ಇಲ್ಲಿ ಎಕ್ಸಿಂದ ಡಿಫ್ರೆನ್ಷಿಯೇಟ್ ಮಾಡ್ತಿರೋದು, ಅದಕ್ಕೆ ಇದು 0 ಆಗುತ್ತೆ. ಪ್ಲಸ್ sin x ಫಾರ್ಮುಲಾ ಏನು, sin x ಅಂದರೆ cos x ಜಾಗದಾಗ x + y ಇದೆ, ಇಂಟು x + yನ ಡಿಫ್ರೆನ್ಷಿಯೇಟ್ ಮಾಡುವಾಗ x + y ಅಂದರೆ 1 ಆಗುತ್ತೆ, 1 + 0 ಆಗುತ್ತೆ, 1 ಆಗುತ್ತೆ. ಓಕೆನಾ. ಇದನ್ನು ಬರ್ಕೊತೀವಿ, cos x + y ಅಂತ ಬರ್ಕೊತೀವಿ. ನೆಕ್ಸ್ಟ್ ಇದನ್ನು ವಿತ್ ರೆಸ್ಪೆಕ್ಟನ್ನು ವೈನ ಮಾಡಬೇಕು. ಅವಾಗ sin x ಅಂದರೆ 0 ಆಗುತ್ತೆ, ಯಾಕಂದರೆ y ಟರ್ಮ್ ಇಲ್ಲ, ಹಂಗಾಗಿ. ಆಮೇಲೆ sin y ಅಂದರೆ cos y. ಓಕೆನಾ. ಪ್ಲಸ್ sin ಎಕ್ಸಿನ ಫಾರ್ಮುಲೇನ sin x ಅಂದರೆ cos x ಜಾಗದಾಗ x + y ಐತಿ, x + y ಬರೀತೀನಿ. ಡಾಟ್ ವೈಂದು ಡಿಫ್ರೆನ್ಷಿಯೇಷನ್, x + y ಡಿಫ್ರೆನ್ಷಿಯೇಷನ್ ಆಗುತ್ತೆ, y ಅಂದರೆ 1 ಆಗುತ್ತೆ, 0 + 1 1 ಆಗುತ್ತೆ. ಓಕೆನಾ. cos y ಪ್ಲಸ್ 1 ಇಂಟು cos x + y cos x ಬರ್ತೀನಿ. ಇದಾದಮೇಲೆ ಟು ಫೈಂಡ್ ದ ಕ್ರಿಟಿಕಲ್ ಪಾಯಿಂಟ್ fx = 0 fy = 0. ಇದನ್ನು = 0 ಅಂತ ಮಾಡ್ಕೊತೀನಿ, ಇದನ್ನು = 0 ಅಂತ ಮಾಡ್ಕೊತೀನಿ. cos x + y ಹೆಂಗೆ ಹಿಡ್ಕೊತೀನಿ, ಇದು = 0. ಈ cos x ಆ ಕಡೆ ಹಾಕಿದಾಗ -cos x ಆಗುತ್ತೆ. ಇದು ಸೇಮ್, ಇದು cos x + y ಅಂತ ನೋಡ್ಕೊತೀನಿ. ಪ್ಲಸ್ cos y ಆ ಕಡೆ ಹಾಕಿದ್ರೆ -cos y ಅಂತ ಬರ್ಕೊತೀನಿ. ಇದಿಷ್ಟ ಬರೀರಿ ಸಾಕು, ಮುಂದೆ ಕಷ್ಟ ಐತಿ. ಇದಿಷ್ಟು ಬರೆದ್ರೆ ನಿಮ್ಮದು ಮಾಡಲ್ 2 ಫಿನಿಶ್ ಆಗುತ್ತೆ.